ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಪ್ರತಿ ವಾರವೂ ನಾವು ದೇವರ ಪಾದದಲ್ಲಿ ಕಾದಿದ್ದು ದೇವರ ವಾಕ್ಯವನ್ನು ತೆಗೆದು ಧ್ಯಾನ ಮಾಡುವಾಗ ನಿಜವಾಗಿಯೂ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುತ್ತಾರೆ. ನಾವು ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳಬೇಕು. ನಡೆಯಬೇಕಾಗಿರುವ ಮಾರ್ಗ, ನಾವು ಏನೆಲ್ಲ ಎಚ್ಚರಿಕೆಯಾಗಿರಬೇಕು, ಯಾವ ರೀತಿ ಸಿದ್ಧರಾಗಿರಬೇಕು ಎಂಬುದಾಗಿ ಎಲ್ಲ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗಲೇ ಕಲಿಯುತ್ತೇವೆ. ನಾವು ಏನೇ ಓದಿದ್ರೂ ಯಾವುದನ್ನು ಧ್ಯಾನ ಮಾಡುತ್ತೇವೋ ಅದನ್ನು ನಮ್ಮ ಜೀವನದಲ್ಲಿ ನಡವಳಿಕೆಗೆ ತರಬೇಕು. ಆಗ ಮಾತ್ರವೇ ನಾವು ಓದಿದಂತಹ ವಾಕ್ಯದ ಪ್ರಯೋಜನವನ್ನು ನಾವು ರುಚಿಸಲು ಸಾಧ್ಯ. ಕೆಲವರನ್ನು ನೋಡಿದ್ದೇನೆ, ವಾಕ್ಯವನ್ನು ಗಂಟೆಗಟ್ಟಲೆ ಓದುತ್ತಾರೆ, ಗೀಟನ್ನು ಹಾಕಿ ನೋಟಿಟ್ಕೊಂಡು ಅವುಗಳಿಗೆ ಜೋಡಿ ವಾಕ್ಯಗಳು ಎಲ್ಲೆಲ್ಲ ಇವೆ, ಮುಂದಿನ ವಾಕ್ಯ ಎಲ್ಲಿ ಬರುತ್ತದೆ ಎಲ್ಲವನ್ನ ಬರೆದಿಟ್ಕೊಂಡಿರ್ತಾರೆ. ಅದರಲ್ಲಿ ಬಹಳ ಆಳವಾಗಿರುವುದು ಒಳ್ಳೆಯದು. ಆದರೆ ಅದಕ್ಕಿಂತ ಒಳ್ಳೆಯದು ನೀವು ಏನು ಓದಿದ್ರೋ, ಏನನ್ನ ಗ್ರಹಿಸ್ಕೊಂಡ್ರೋ, ದೇವರು ಆ ವಾಕ್ಯದ ಮುಖಾಂತರವಾಗಿ ಏನು ಮಾತಾಡಿದ್ರೋ ಅದು ನಿಮ್ಮ ಜೀವನದಲ್ಲಿ ಅಭ್ಯಾಸವನ್ನು ಮಾಡಬೇಕು. ಸತ್ಯವೇದವನ್ನು ಯಾತಕ್ಕಾಗಿ ಓದುತ್ತೇವೆ ಎನ್ನುವಂಥದ್ದೇ ಬಹಳ ಗಮನವಾಗಿ ನಾವು ಕೈಯಾಳಬೇಕು. ಕೆಲವರನ್ನು ನೋಡಿ ಪ್ರಸಂಗ ಮಾಡುವುದಕ್ಕಾಗಿ ಉಪಯೋಗ ಮಾಡುತ್ತಾರೆ, ಇನ್ನು ಕೆಲವರು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಬೈಬಲ್ ಓದುತ್ತಾರೆ, ಇನ್ನು ಕೆಲವರು ತರ್ಕ ಮಾಡುವುದಕ್ಕಾಗಿಯೇ ಬೈಬಲ್ ಓದುತ್ತಾರೆ. ಸಭೆಗೆ ಬಂದು ಸಭೆಯ ಪಾಸ್ಟರನ್ನು ಪ್ರಶ್ನೆ ಮಾಡಿ ಅವರನ್ನು ಅಲ್ಲೋಲ ಕಲ್ಲನ ಮಾಡಬೇಕು, ಉತ್ತರ ಕೊಡೋಕ್ಕಾಗ್ದಂಗೆ ಮಾಡಬೇಕು, ಅದಕ್ಕಾಗಿ ಬೈಬಲ್ ಓದುತ್ತಾರೆ. ಇದು ಯಾವುದು ಸರಿಯಾದದ್ದಲ್ಲ. ಮೊದಲು ನೀವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಡೆಯಲು ದೇವರು ತೋರಿಸುವಂತಹ ಆತನ ಚಿತ್ತವನ್ನು ಮಾಡಿ ಮುಗಿಸಲು ಈ ಸತ್ಯವೇದ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತೇವೆ. ಅದಕ್ಕಾಗಿ ಈ ಸತ್ಯವೇದ ವಾಕ್ಯವು ನಮಗೆ ಅಧಿಕವಾಗಿ ಸಹಾಯವಾಗಿದೆ. ಒಂದ್ಸರಿ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಆಕೆ ಕೇಳಿಸಿಕೊಳ್ಳಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವವರೆಗೂ ಬಿಡಬಾರದು. ತಪ್ಪಾದ ಅರ್ಥೈಸುವಿಕೆ ತಪ್ಪಾದ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತದೆ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಸತ್ಯವೇದದಿಂದ ಒಂದು ವಾಕ್ಯ ಭಾಗವನ್ನು ಓದಿ ಧ್ಯಾನ ಮಾಡಲಿದ್ದೇವೆ. ಎಲ್ಲರಿಗೂ ತಿಳಿದಿರುವಂಥ ವಾಕ್ಯವೇ, ಎಲ್ಲರಿಗೂ ಗೊತ್ತಿರುವಂಥ ಒಂದು ಕಾರ್ಯವೇ. ಯೋಹಾನನ ಸುವಾರ್ತೆಯ ಪುಸ್ತಕ 8ನೇ ಅಧ್ಯಾಯ 12ನೇ ವಾಕ್ಯ. ಯೋಹಾನ 8ನೇ ಅಧ್ಯಾಯ 12ನೇ ವಾಕ್ಯ. ಮತ್ತೆ ಯೇಸು ಜನಗಳ ಕಡೆಗೆ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಈರುಳಲ್ಲಿ ನಡೆಯದೆ ಜೀವ ಬೆಳಕನ್ನು ಹೊಂದಿರುವನು ಎಂದರು. ದೇವರು ಒಂದು ಕಾರ್ಯವನ್ನು ಹೇಳಿದರು. ಲೋಕ ಪೂರ್ತಿಯಾಗಿ ದುಷ್ಟತ್ವದಲ್ಲಿದೆ. ದುಷ್ಟತ್ವವೆಂದರೆ ഇരുಳು, ಸೈತಾನ ಅಂದರೆ ಕತ್ತಲು. ಅವನು ഇരുಳಿಗೆ ಅಧಿಪತಿಯಾಗಿದ್ದಾನೆ. ഇരുಳಲ್ಲಿಯೇ ಅವನು ವಾಸ ಮಾಡುತ್ತಾನೆ. ಅವನ ಕೈಗಳಲ್ಲಿ, ಅವನ ಮಾತಲ್ಲಿ ഇരുಳು ಇದೆ, ಕಾರ್ಗತ್ತಲು ಇರುವಂಥದ್ದಾಗಿದೆ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ಲೋಕ ಪೂರ್ತಿಯಾಗಿ ಇಂಥ ದುಷ್ಟತ್ವದಿಂದ, ದುಷ್ಟ ಜನಗಳ ಕ್ರಿಯೆಗಳಿಂದ ತುಂಬಲ್ಪಟ್ಟಿರುವುದರಿಂದ ಲೋಕದಲ್ಲಿ ಬೆಳಕಿಗಿಂತಲೂ ഇരുಳೇ ಅಧಿಕವಾಗಿದೆ. ನಾನು ಹೇಳುವ ಕತ್ತಲು ಎನ್ನುವುದು ಸೂರ್ಯನಿಂದ ಬರುವಂತಹ ಬೆಳಕನ್ನು, ಸೂರ್ಯನು ಮರೆಯಾದ ನಂತರ ಬರುವಂಥ ಕತ್ತಲ ಬಗ್ಗೆ ಹೇಳ್ತಿಲ್ಲ. ನಾನು ಹೇಳುತ್ತಿರುವುದು ಲೌಕಿಕವಾದ ಕತ್ತಲಲ್ಲ, ನಾನು ಹೇಳುತ್ತಿರುವುದು ಆತ್ಮಿಕ ಕತ್ತಲು. ನೀವು ಹೋಗುವ ಎಲ್ಲ ಸ್ಥಳದಲ್ಲೂ ಆ ഇരുಳು ಮರೆಯಾಗಿರುವುದನ್ನು ನೋಡಲು ಸಾಧ್ಯ. ಸೇವೆ ಒಳಗೆ ಇದೆ, ಸೇವಕರ ಒಳಗೆ ಇದೆ, ಸಭೆಗಳ ಒಳಗೆ ಇದೆ, ಜನಗಳ ಒಳಗೆ ಇದೆ, ರಾಜಕೀಯದಲ್ಲಿ ಇದೆ, ಕುಟುಂಬಗಳ ಒಳಗೆ ಇದೆ. ನೋಡುವ ಎಲ್ಲ ಸ್ಥಳದಲ್ಲೂ ಬೆಳಕಿಗಿಂತಲೂ ಕತ್ತಲು ಅಧಿಕವಾಗಿ ತುಂಬಲ್ಪಟ್ಟದಾಗಿದೆ. ಸತ್ಯವೇದ ಅದನ್ನೇ ಹೇಳುತ್ತದೆ, ಲೋಕ ದುಷ್ಟತ್ವದಲ್ಲಿ ಇರುವಂಥದ್ದಾಗಿದೆ. ಹಾಗಾಗಿ ಜನಗಳು ಮಾತಾಡುವಂತಹ ಮಾತಲ್ಲಿ ಕತ್ತಲೆ ಇದೆ, ನಡೆಯುವ ಮಾರ್ಗದಲ್ಲಿಯೂ ಕತ್ತಲಿದೆ. ಆದರೆ ದೇವರು ಹೇಳುತ್ತಾರೆ, ನನ್ನನ್ನು ಒಬ್ಬನು ಹಿಂಬಾಲಿಸಿದರೆ ಅವನು ಈ ಕತ್ತಲಲ್ಲಿ ಬೆಳಕಲ್ಲಿ ನಡೆಯುತ್ತಾನೆ. ಸುತ್ತಲೂ ಕತ್ತಲಿರುತ್ತದೆ, ಅವನ ಕಾಲುಗಳಿಗೆ ನಡೆಯುವ ಮಾರ್ಗದಲ್ಲಿ ಅವನ ಸುತ್ತಲೂ ಆ ಬೆಳಕು ಯಾವಾಗಲೂ ಇರುವುದು. ಇದನ್ನೇ ದೇವರು ಹೇಳುತ್ತಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಬೆಳಕನ್ನು ಹೊಂದಿರುವನು ಎಂದರು. ಯಾಕೆ ಅವರು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಹೇಳ್ತಾರೆ? ನೀವು ನೋಡಿ, ಪರಲೋಕದಲ್ಲಿ ಯಾವಾಗಲೂ ಬೆಳಕಿದೆ. ಪರಲೋಕದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನು, ಮಗನಾಗಿರುವ ಕ್ರಿಸ್ತನು ಅಲ್ಲಿ ಬೆಳಕಲ್ಲಿ ಬೆಳಕಾಗಿದ್ದಾರೆ. ಪರಲೋಕದಲ್ಲಿ ಬೆಳಕಿನ ಅವಶ್ಯಕತೆ ಇಲ್ಲ. ಅನೇಕರು ಅಂದುಕೊಳ್ಳುತ್ತಾರೆ ಕರ್ತನು ತಾನಿರುವ ಸ್ಥಳದಲ್ಲಿಯೇ ಆ ಬೆಳಕು ಇರುತ್ತದೆ ಎಂಬುದಾಗಿ. ಕರ್ತನು ಹೇಳುತ್ತಾರೆ, ನನ್ನ ಬೆಳಕು ಎನ್ನುವಂಥದ್ದು ಪರಲೋಕಕ್ಕೆ ಮಾತ್ರವಲ್ಲ, ನಾನು ಈ ಲೋಕವನ್ನು ಜಯಿಸಿದರಿಂದ ನನ್ನ ಬೆಳಕು ಈ ಲೋಕಕ್ಕೂ ಸೀಮಿತವಾದದ್ದು. ಹಾಗಾಗಿ ಹೇಳುತ್ತಾರೆ,
ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸಿದರೆ ಆ ಬೆಳಕು ನಿಮ್ಮ ಜೀವನದಲ್ಲಿ ಕ್ರಿಯೆ ಮಾಡುವುದು. ಯಾವಾಗ ಕ್ರಿಯೆ ಮಾಡುತ್ತದೆ? ನಾವು ಅವರನ್ನು ಹಿಂಬಾಲಿಸಿದರೆ. ಹಾಗಾಗಿ ನಮ್ಮ ಪ್ರಾಕ್ಟಿಕಲ್ ಲೈಫ್ ತೆಗೆದು ನೋಡುವುದಾದರೆ, ನಮ್ಮ ಅನುದಿನ ಜೀವಿತವನ್ನು, ದೇವರ ಮಕ್ಕಳ ಜೀವಿತವನ್ನು ನೋಡಿದ್ರೂ ಕೂಡ ಹಲವು ಸಂದರ್ಭಗಳಲ್ಲಿ ನಾವು ಕತ್ತಲಲ್ಲಿ ನಡೆಯಬೇಕಾಗಿದೆ. ಇನ್ನು ಕೆಲವು ಕ್ರೈಸ್ತರು ಹೇಳುತ್ತಾರೆ, ನಾವು ಕೇಳ್ಪಟ್ಟಿದ್ದೇವೆ, ಎಲ್ಲಿ ಮುಟ್ಟಿದ್ರೂ ಶಾಪವಾಗೇ ಇದೆ, ನಮ್ಮ ಜೀವನ ಪೂರ್ತಿಯಾಗಿ ಈರುಳಲ್ಲಿ ನಾವು ಅಳುತ್ತಾ ಇದ್ದೇವೆ. ಯಾಕೆ ಈ ಸ್ಥಿತಿ? ನಾವು ದೇವರ ಮಕ್ಕಳೇ ಅಲ್ಲವೇ? ನಾವು ಸಭೆಗೆ ಹೋಗುತ್ತೇವೆ, ಆರಾಧನೆ ಮಾಡುತ್ತೇವೆ, ಯಾಕೆ ನಮ್ಮ ಜೀವನದಲ್ಲಿ ಈ ಕತ್ತಲು ಹೋಗ್ತಾ ಇಲ್ಲ ಎಂಬುದಾಗಿ ಕೇಳ್ತಾರೆ. ನೀವು ಅಂದುಕೊಳ್ಳುವುದು ಸತ್ಯವೇ. ಸತ್ಯವೇದ ಹೇಳುತ್ತದೆ, ಅವರನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ ಬೆಳಕಲ್ಲಿ ನಡೆಯುತ್ತಾನೆ ಎಂಬುದಾಗಿ ಹೇಳುತ್ತದೆ. ಹಾಗಾಗಿ ನಾವು ಯಾಕೆ ಆ ರೀತಿ ನಡೆಯುತ್ತೇವೆ ಎಂದರೆ, ಖಂಡಿತವಾಗಿ ಅದರಲ್ಲಿ ತಪ್ಪು ನಮ್ಮ ಮೇಲೆ ಇರುತ್ತದೆ. ನಾವು ದೇವರನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ ಅಂದುಕೊಳ್ಳುವುದು ಬೇರೆ, ಕರ್ತನನ್ನು ಹಿಂಬಾಲಿಸುವುದು ಎಂಬುದಾಗಿ ಸತ್ಯವೇದ ಹೇಳುವುದು ಬೇರೆ. ನಾವು ಕರ್ತನನ್ನು ಹಿಂಬಾಲಿಸುತ್ತೇವೆ ಎನ್ನುವುದು ಯಾವುದನ್ನಿಟ್ಟು ಹೇಳುತ್ತೇವೆ ಸ್ವಲ್ಪ ಗಮನಿಸಿ ನೋಡಿ. ಒಂದು, ಕ್ರಮವಾಗಿ ಸಭೆಗೆ ಹೋಗುತ್ತೇವೆ. ಭಾನುವಾರ ಆದರೆ ಸಭೆಗೆ ಹೋಗ್ತೀವಿ. ಏನಾಡ್ತಾರೋ, ಏನು ಕೇಳಿಸ್ಕೋತಾರೋ, ಏನು ಓದುತ್ತಾರೋ, ಏನು ಧ್ಯಾನ ಮಾಡುತ್ತಾರೋ, ಏನು ಪ್ರಸಂಗ ಮಾಡುತ್ತಾರೋ ಚಿಂತೆ ಇಲ್ಲ. ನಾವು ಇವತ್ತು ಈ ದಿನದಲ್ಲಿ ಕರೆಕ್ಟಾಗಿ ಹೋಗಿ ಸಭೆಗೆ ಹೋಗಬೇಕು. ಹಾಗಾದರೆ ಸಭೆಗೆ ಹೋಗುತ್ತೇನೆ, ಇದನ್ನಿಟ್ಟು ಏನಂದುಕೊಳ್ಳುತ್ತೇವೆ? ನಾನು ಕ್ರೈಸ್ತನು, ಕ್ರಿಸ್ತನ ಫಾಲೋವರ್, ಕ್ರಿಸ್ತನನ್ನು ಹಿಂಬಾಲಿಸುವಾತನು. ಆ ರೀತಿಯಾಗಿ ನಾವು ಅಂದುಕೊಳ್ಳುತ್ತೇವೆ. ಎರಡನೇದಾಗಿ ನೋಡಿ, ಸರಿಯಾಗಿ ಕಾಣಿಕೆಯನ್ನು ಕೊಡುತ್ತೇವೆ. ನನ್ನ ಆದಾಯದಲ್ಲಿ ದಶಮ ಭಾಗದಲ್ಲಿ ಒಂದು ಸಭೆಗೆ ಕೊಡುತ್ತೇನೆ. ಬೇರೆ ವಿಶೇಷವಾದ ಕಾಣಿಕೆಗಳು ಸಭೆಯ ಬೆಳವಣಿಗೆಗಾಗಿ, ಸೇವೆಯ ಕೆಲಸಗಳಿಗಾಗಿ ಯಾವ ಹೆಸರಲ್ಲಿ ಕಾಣಿಕೆ ಹೇಳಿದ್ರೂ ಕೊಡುತ್ತೇನೆ. ಮಿಷನರಿಗಳನ್ನು ಓರುತ್ತೇನೆ. ಹಾಗಾದರೆ ಇದಕ್ಕಿಂತ ಏನು ಸಾಕ್ಷಿ ಬೇಕು? ನಾನು ದೇವರನ್ನು ಹಿಂಬಾಲಿಸುತ್ತೇನೆ ಎನ್ನುವುದಕ್ಕೆ. ಹಾಗಾಗಿ ದೇವರನ್ನು ಹಿಂಬಾಲಿಸುವುದಕ್ಕೆ ನೀವಿಟ್ಟುಕೊಂಡಿರುವುದು, ಕ್ರಮವಾಗಿ ಸಭೆಗೆ ಹೋಗ್ತೀವಿ. ಒಂದು 52 ವಾರದಲ್ಲಿ ಒಂದು ವಾರ ಕೂಡ ಮಿಸ್ ಮಾಡದೆ ನಾನು ಸಭೆಗೆ ಹೋಗುತ್ತೇನೆ. ಇದು ದೇವರನ್ನು ಹಿಂಬಾಲಿಸುವುದಾ? ಕ್ರಮವಾಗಿ ಕಾಣಿಕೆ ಕೊಡುತ್ತೇನೆ. ಇದು ದೇವರನ್ನು ಹಿಂಬಾಲಿಸುವುದಾ? ಕ್ರಮವಾಗಿ ಸತ್ಯವೇದ ಓದುತ್ತೇನೆ. ನೋಡಿ, ಬೆಳಗ್ಗೆ ಎದ್ದು ನೀವೇ ಆಗ ಹೇಳ್ತೀರಲ್ವಾ, ಹಾಗಾಗಿ ಬೆಳಗ್ಗೆ 3 ಗಂಟೆಗೆದ್ದು ಅಥವಾ ಮುಂಜಾನೆ 5 ಗಂಟೆಗೆದ್ದು ಒಂದು ಅಧ್ಯಾಯವನ್ನು ಶಬ್ದವಾಗಿ ಓದಿ 2 ಹಾಡನ್ನು ಹಾಡಿ ಪ್ರಾರ್ಥನೆ ಮಾಡುವುದನ್ನು ವಾಡಿಕೆಯಾಗಿ ಇಟ್ಕೊಂಡಿದ್ದೀನಿ. ಇದಲ್ಲದೆ ದೇವರನ್ನು ಹಿಂಬಾಲಿಸುವುದಂದರೆ ಬೇರೆ ಏನು ಎಂಬುದಾಗಿ ನೀವು ಕೇಳ್ಬೋದು. ಅನಂತರ ದಿನನಿತ್ಯ ನೋಡಿ, ಪ್ರತ್ಯೇಕ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಂದಿ ಸಂಧಿ ಮಧ್ಯಾಹ್ನ ವೇಳೆಗಳಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈ ರೀತಿ ಕ್ರೈಸ್ತ ಆಕ್ಟಿವಿಟಿಗಳು ಇದೆ ನೋಡಿ. ಇವೆಲ್ಲವುಗಳನ್ನು ಮಾಡುವುದರಿಂದ ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ ಎಂಬುದಾಗಿ ನಾವು ಭಾವಿಸುತ್ತೇವೆ. ಆದರೆ ಸತ್ಯ ಇದು ಮಾತ್ರವಲ್ಲ, ಇದನ್ನು ದಾಟಿ ಇನ್ನೂ ಹಲವು ಮುಖ್ಯವಾಗಿರುವ ವಿಚಾರಗಳು ಉಂಟು. ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಮ್ಮಲ್ಲಿ ಪ್ರಕಟವಾಗುವಂಥ ಕೆಲವೊಂದು ಕಾರ್ಯಗಳು ಈ ಒಂದು ಕಾರ್ಯಗಳು. ಆದರೆ ಕ್ರಿಸ್ತನನ್ನು ಹಿಂಬಾಲಿಸುವುದು ಎನ್ನುವುದು ಇದು ಮಾತ್ರವಲ್ಲ, ಇನ್ನೂ ಬೇರೆ ಹಲವಾರು ವಿಚಾರಗಳು ಉಂಟು. ಅದನ್ನು ನೀವು ಸರಿಯಾಗಿ ಉತ್ತಮವಾಗಿ ಹಿಂಬಾಲಿಸುವುದನ್ನು, ದೇವರೊಂದಿಗೆ ನೀವು ಹಿಂಬಾಲಿಸುವುದಕ್ಕೆ ಆರಂಭಿಸುವಾಗ ನಿಮ್ಮ ಜೀವನದಲ್ಲಿ ಆತ್ಮೀಕ ಬೆಳಕು, ಕ್ರಿಸ್ತನಿಂದ ಉಂಟಾಗುವಂತಹ ಬೆಳಕು ಯಾವಾಗಲೂ ನಿಮ್ಮನ್ನು ಆವರಿಸಿರುವುದು. ಅವನು ಕತ್ತಲೆಯಲ್ಲಿ ನಡೆಯುವವನಾಗಿ ಇರದೆ ಬೆಳಕಲ್ಲಿ ನಡೆಯುವವನ ಹಾಗೆ ಸರಿಯಾಗಿ ನಡೆಯುವನು. ಇದನ್ನೇ ದೇವರು ಹೇಳಿದರು, ನನ್ನನ್ನು ಹಿಂಬಾಲಿಸುವಾತನು ಕತ್ತಲಲ್ಲಿ ನಡೆಯದೆ ಜೀವ ಬೆಳಕನ್ನು ಹೊಂದಿರುವನು. ನನ್ನ ಬೆಳಕನ್ನು ಅವನೊಳಗೆ ಇಡುತ್ತೇನೆ, ಅವನಲ್ಲಿ ಕೊಡುತ್ತೇನೆ. ಅವನೊಂದು ಚಿಕ್ಕ ಲೈಟ್ ಥರ ಆಗ್ತಾನೆ. ಅವನು ಈರುಳಲ್ಲಿ ನಡೆಯುವುದಿಲ್ಲ. ಅವನನ್ನು, ಆ ಬೆಳಕನ್ನು ಎರಡಾಗಿ ವಿಭಾಗಿಸಲಾಗುವುದೇ ಇಲ್ಲ. ಅವನು ಬೆಳಕಲ್ಲಿ ನಡೆಯುತ್ತಾನೆ, ಬೆಳಕಾಗಿಯೇ ನಡೆಯುತ್ತಾನೆ. ಅದುವೇ ಬಹಳ ಮುಖ್ಯ. ಹಾಗಾಗಿ ಈ ಒಂದು ಅನುಭವವನ್ನು ದೇವರನ್ನು ಹಿಂಬಾಲಿಸುವವರಿಗೆ ದೇವರು ಇಟ್ಟಿದ್ದಾರೆ. ಹಾಗಾಗಿ ದೇವರನ್ನು ಹಿಂಬಾಲಿಸುವುದು ಎಂದರೆ ಏನು? ನಾವು ಕೆಲವೊಂದು ಅಭಿಪ್ರಾಯ ಇಟ್ಕೊಂಡಿದ್ದೀವಿ. ಸತ್ಯವೇದ ಕೆಲವೊಂದು ಅಭಿಪ್ರಾಯಗಳನ್ನು ಹೇಳುವಂಥದ್ದಾಗಿದೆ. ನಾವಿಟ್ಟುಕೊಂಡಿರುವ ಅಭಿಪ್ರಾಯವನ್ನೇ ನಾನು ಹೇಳಿದೆ. ಸಭೆಗೆ ಹೋಗುವಂಥದ್ದು, ಕಾಣಿಕೆ ಕೊಡುವಂಥದ್ದು, ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಸತ್ಯವೇದ ಓದುವಂಥದ್ದು, ಇವೆಲ್ಲ ಕ್ರಮವಾಗಿ ಮಾಡುತ್ತೇನೆ. ಏಕೆಂದರೆ ನಾನು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿರುವುದರಿಂದ ಪಾರಂಪರ್ಯವಾಗಿ ಮಾಡ್ತಾ ಬರ್ತಾ ಇದ್ದೀವಿ ಎಂಬುದಾಗಿ ನೀವು ಹೇಳ್ಬೋದು. ಇದು ಕ್ರಿಸ್ತನನ್ನು ಹಿಂಬಾಲಿಸುವುದಾ ಎಂದು ಕೇಳುವುದಾದರೆ ಇದು ಕ್ರಿಸ್ತನನ್ನು ಹಿಂಬಾಲಿಸುವುದಾ ಅಲ್ಲ. ಇದನ್ನು ದಾಟಿ ಬೇರೆ ಇನ್ನು ಕೆಲವೊಂದು ಕಾರ್ಯಗಳು ಇರುವಂಥದ್ದಾಗಿದೆ. ಒಬ್ಬನು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಮಾಡುವಂಥ ಕೆಲವೊಂದು ಕಾರ್ಯಗಳೇ ಮೇಲೆ ನಾವು ಹೇಳಿದಂಥ ಕೆಲವೊಂದು ಕಾರ್ಯಗಳು. ಆದರೆ ಮೂಲತಃ
ಕ್ರಿಸ್ತನನ್ನು ಹಿಂಬಾಲಿಸುವುದು ಎನ್ನುವುದು ಬೇರೆ ಒಂದು ಅನುಭವವನ್ನು ಹೊಂದಿರುವಂಥದ್ದಾಗಿದೆ. ನೋಡಿರಿ, ಯೇಸುವನ್ನು ಹಿಂಬಾಲಿಸುವವರಲ್ಲಿ 3 ವಿಧವಾಗಿರುವ ಹಿಂಬಾಲಿಸುವವರು ಇದ್ದಾರೆ. ಹೊರತೋರುವಿಕೆಯಲ್ಲಿ ನೋಡಿದರೆ ನಾವು ಕ್ರಿಸ್ತನ ಫಾಲೋವರ್ಸ್ ಎಂಬುದಾಗಿ ಹೇಳುತ್ತಾರೆ. ನಾವು ಜೀಸಸ್ ನೋಡಿ ಟಿ ಶರ್ಟ್ನಲ್ಲಿ ಜೀಸಸನ್ನು ಹಾಕಿದ್ದೇವೆ, ಫಾಲೋ ಜೀಸಸ್ ಆ ರೀತಿ ಹಾಕ್ಕೊಂಡಿದ್ದೀವಿ, ನಾವು ಯೇಸುವನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಆ ಹಿಂಬಾಲಿಸುವಂತಹ ಉದ್ದೇಶ ಎಂಬುದಾಗಿ ಒಂದಿದೆ. ಅದರಲ್ಲಿ 3 ವಿಧವಾಗಿರುವ ಜನಗಳು, 3 ವಿಧವಾಗಿರುವ ಉದ್ದೇಶಕ್ಕಾಗಿ ದೇವರನ್ನು ಹಿಂಬಾಲಿಸುವವರು ಇದ್ದಾರೆ. ಮೊದಲು ನೀವು ನೋಡುವುದಾದರೆ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 2ನೇ ವಾಕ್ಯ, ಅದರಲ್ಲಿಯೂ ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 46ನೇ ವಾಕ್ಯವನ್ನು ಓದುವುದಾದರೆ, ದೇವರು ಕೊಡುವಂತಹ ಇಹಲೋಕದ ಒಳಿತುಗಳಿಗಾಗಿ ಅವರನ್ನು ಹಿಂಬಾಲಿಸುವವರು. ಈ ಲೋಕದಲ್ಲಿ ಅವರು ನಮಗೆ ಏನು ಕೊಡುತ್ತಾರೆ, ಲೋಕದಲ್ಲಿ ನಮಗೆ ಯಾವ ಆಶೀರ್ವಾದ ಸಿಗುತ್ತದೆ, ಇದಕ್ಕಾಗಿ ಇಹಲೋಕಕ್ಕಾಗಿ, ಇಹಲೋಕ ಅಂದರೆ ಇವಾಗಿರುವಂಥ ಪ್ರೆಸೆಂಟ್ ಲೈಫ್, ಲೋಕ ಜೀವಿತ, ಮತ್ತೊಂದರ ನಿತ್ಯ ಜೀವ. ಈ ಮಾತನ್ನು ನೆನಪಿಟ್ಟುಕೊಳ್ಳಬೇಕು. ಇಹಲೋಕಕ್ಕಾಗಿ, ಈ ಲೋಕದ ಕಾರ್ಯಕ್ಕಾಗಿ ಯೇಸುವಿನ ಹಿಂದೆ ಹೋಗಿ ಜಾಲ್ರ ಹೊಡೆಯುವಂಥದ್ದು, ಘೋಷ ಹಾಕುವಂಥದ್ದು, ಟಿ ಶರ್ಟ್ನಲ್ಲಿ ಭಾವಚಿತ್ರ ಹಾಕುವಂಥದ್ದು, ಯೇಸುವೇ ದೇವರು ಅಂತ ಹೇಳುವಂಥದ್ದು, ಮೂಲತಃ ಕಾರಣ ಏನಂತ ಕೇಳಿದ್ರೆ, ಅವರಿಗೆ ಈ ಲೋಕದಲ್ಲಿ ಒಂದು ಸಂರಕ್ಷಣೆ ಬೇಕು, ಲೋಕದಲ್ಲಿ ಅವರನ್ನು ಆಶೀರ್ವಾದ ಮಾಡುವುದಕ್ಕೆ ಒಂದು ಆಶೀರ್ವಾದ ಬೇಕು, ಅವರು ಪ್ರಾರ್ಥನೆ ಮಾಡಿದರೆ ಕೊಡುವುದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಹಾಗಾಗಿ ಇವರ ಒಂದು ಉದ್ದೇಶ, ಮಾತು, ನಡವಳಿಕೆಗಳು, ಬಯಕೆ ಕ್ರಿಸ್ತನ ಬಳಿಯಲ್ಲಿ ಎಲ್ಲವೂ ಇಹಲೋಕಕ್ಕೆ ಸಂಬಂಧಪಟ್ಟದಾಗಿ ಇರುತ್ತದೆ. ಒಂದು ಸಮಯದಲ್ಲಿ ಯೇಸುವಿನ ಮಾತುಗಳನ್ನು ಕೇಳುತ್ತಾ ಇದ್ದಂತಹ ಹೇರಳವಾದ ಜನಗಳು ಇವರನ್ನು ಹೇಗಾದರೂ ಅರಸನಾಗಿ ಮಾಡಬೇಕು ಎಂದು ಹುಡುಕಿದರು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇವರನ್ನು ಹೇಗಾದರೂ ಅರಸನಾಗಿ ಮಾಡಬೇಕು, ಇವರೇ ನಮಗೆ ರಾಜನಾಗಿರಬೇಕು ಎಂಬುದಾಗಿ ಹುಡುಕಿದರು. ಸತ್ಯವೇದ ಹೇಳುತ್ತದೆ, ಅವರು ದೇವರ ಬಳಿಯಲ್ಲಿ ಆಹಾರವನ್ನು ತಿಂದದರಿಂದ, ಫ್ರೀಯಾಗಿ ರೊಟ್ಟಿ ತಿಂದಿದ್ದರಿಂದ ಇವರನ್ನು ರಾಜನಾಗಿ ಮಾಡುವುದಕ್ಕೆ ಹುಡುಕಿದರು. ಅದನ್ನೇ ಓದುತ್ತೇವೆ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 2ನೇ ವಾಕ್ಯ. ಹೇರಳವಾಗಿರುವ ಜನಗಳು ಅವರನ್ನು ಹಿಂಬಾಲಿಸಿದರು, ಆ ಸ್ಥಳದಲ್ಲಿ ಅವರು ಸ್ವಸ್ಥ ಮಾಡಿದರು. ನೋಡಿ, ಲೋಕರೀತಿಯಲ್ಲಿ ಬಹಳ ಜನಗಳು ಯಾಕೆ ಹಿಂಬಾಲಿಸಿದರು ಅಂತ ಕೇಳೋದಾದರೆ, ಎಲ್ಲರಿಗೂ ವ್ಯಾಧಿ, ಶರೀರದಲ್ಲಿ ಒಂದು ಬಾಧೆ, ಏನಾದರೂ ಒಂದು ಕೊರತೆ, ದೇವರು ಎಲ್ಲರನ್ನ ಸ್ವಸ್ಥಪಡಿಸಿದ್ರು, ಕೂಟ ತುಂಬುತ್ತಾ ಬಂತು, ಹಣ ಇಲ್ಲ, ಕಾಸಿಲ್ಲ, ಉಚಿತ, ಎಲ್ಲ ತಕ್ಷಣ ಗುಣವಾಗ್ತಾ ಇದೆ, ಸ್ವಲ್ಪವಾಗಿ EMI ಎಲ್ಲ ಆ ರೀತಿ ಇಲ್ಲ, ಮುಟ್ಟಿದ ಕೂಡಲೇ ಹೀಲ್. ಅದಕ್ಕಾಗಿ ಅವರನ್ನು ಹಿಂಬಾಲಿಸಿದರು. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತದೆ, ಯೇಸು ಮಾಡಿದ ಅದ್ಭುತಗಳನ್ನು ಆ ಮನುಷ್ಯನು ಕಂಡು, ಈ ರೀತಿ ಬಹಳ ಅದ್ಭುತ ಮಾಡ್ತಾರೆ. ಆ ಅಧ್ಯಾಯದಲ್ಲಿ ಮೇಲೆ ನೋಡುವುದಾದರೆ 5 ರೊಟ್ಟಿ 2 ಮೀನನ್ನು 5,000 ಮಂದಿಗೆ ಹಂಚಿಕೊಟ್ಟಿರುತ್ತಾರೆ. ಅದರ ಕೆಳಗೆ ಒಂದು ವಾಕ್ಯ ಬರುತ್ತದೆ, ಯೇಸು ಮಾಡಿದಂತಹ ಅದ್ಭುತವನ್ನು ಆ ಮನುಷ್ಯನು ಕಂಡು ನಿಜವಾಗಿಯೂ ಇವರು ಲೋಕದಲ್ಲಿ ಬರಬೇಕಾಗಿರುವ ಪ್ರವಾದಿ ಎಂಬುದಾಗಿ ಹೇಳಿದರು. ಮುಂದಿನ ವಾಕ್ಯ ಬಹುಮುಖ್ಯ, ಆದ್ದರಿಂದ ಅವರು ಬಂದು ತಮ್ಮನ್ನು ಅರಸನನ್ನಾಗಿ ಮಾಡುವ ಹಾಗೆ ಹಿಡಿದುಕೊಂಡು ಹೋಗುವುದಕ್ಕೆ ಮನಸ್ಸುಳ್ಳವರಾಗಿದ್ದಾರೆ ಎಂಬುದಾಗಿ ಯೇಸು ಅರಿತು ಮತ್ತೆ ದೂರ ಸರಿದು ಪ್ರತ್ಯೇಕವಾಗಿ ಬೆಟ್ಟವನ್ನು ಹತ್ತಿದರು. ಅವರು ನೋಡಿದ್ರು, ಬರೀ 5 ರೊಟ್ಟಿ 2 ಮೀನು 5,000 ಮಂದಿಗೆ. ಆಶ್ಚರ್ಯ, ಇವರನ್ನು ರಾಜ ಮಾಡಿದ್ರೆ ಹೆಂಗಿರುತ್ತೆ? ಯಾತಕ್ಕಾಗಿ ರಾಜನನ್ನಾಗಿ ಮಾಡಲು ಹುಡುಕಿದರು? ಯಾತಕ್ಕೆ ತಮ್ಮನ್ನು ನಾಯಕರಾಗಿ ಹುಡುಕಿಕೊಂಡರು ಎಂದರೆ ರೊಟ್ಟಿಗೋಸ್ಕರವಾಗಿ. ಯಾಕೆಂದರೆ ಇವರನ್ನು ರಾಜನನ್ನಾಗಿ ಮಾಡಿದ್ರೆ ಒಂದು 5 ರೊಟ್ಟಿ 2 ಮೀನು ಥರ ಅವಾಗವಾಗ ಒಂದು ಮೆನು ಹಾಕಿ ಒಂದು 5 ಅವರ ತೆಗೆದುಕೊಂಡು ಹೋಗಿ ಕೊಟ್ಟರೆ ಸಾಕು, ದೇಶಕ್ಕೆ ಅವರು ಭಾಗ ಮಾಡಿಕೊಡ್ತಾರೆ. ನಾವು ಬಿತ್ತಬೇಕಾದಿಲ್ಲ, ಕೊಯ್ಯಬೇಕಾದಿದ್ದಿಲ್ಲ, ಯಾವುದೇ ಒಂದು ಕೊರತೆ ಇರುವುದೇ ಇಲ್ಲ, ನಮ್ಮ ಜೀವನ ಸುಭಿಕ್ಷವಾಗಿರುವುದು. ಅದಕ್ಕೋಸ್ಕರವಾಗಿ ಹುಡುಕಿದ್ರು. ಅವರನ್ನು ಯಾಕೆ ರಾಜನನ್ನಾಗಿ ಸ್ವೀಕಾರ ಮಾಡಿಕೊಂಡ್ರು? ಇವತ್ತು ಅನೇಕರು ಯೇಸುವನ್ನು ದೇವರೆಂಬುದಾಗಿ ಸ್ವೀಕರಿಸುವುದಕ್ಕೆ ಯಾಕೆ ಹುಡುಕ್ತಾರೆ? ಬಹಳ ಜನ ಇಹಲೋಕಕ್ಕಾಗಿ ಹುಡುಕುವವರು. ಹಾಗಾಗಿ ಅವರನ್ನು ಹುಡುಕಿದ್ರಂತೆ. ಯೇಸು ಹೇಳಿದರು, ಅವರು ಬಂದು ತಮ್ಮನ್ನು ರಾಜನನ್ನಾಗಿ ಮಾಡುವ ಹಾಗೆ ಹಿಡ್ಕೊಂಡು ಹೋಗುವುದಕ್ಕೆ ಮನಸ್ಸುಳ್ಳವರಾಗಿದ್ದಾರೆ ಎಂದು ಯೇಸು ಅರಿತು ಅವರು ಮತ್ತೆ ಜರುಗಿ ಪ್ರತ್ಯೇಕವಾಗಿ ಬೆಟ್ಟದ ಮೇಲೆ ಹತ್ತಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ಇವರ ಸಂಭವವನ್ನು ನೀವು ಮನದಲ್ಲಿಟ್ಟು ಬೇಕಾದ್ರೆ ನೋಡಿ, 5,000 ಮಂದಿಗೆ ಯಾವ ವಿಧಾನದಲ್ಲಿಯೂ ಪ್ರಿಪರೇಷನ್ ಇಲ್ಲದೆ ಅವರು ಇಟ್ಟುಕೊಂಡಿರುವ ರೊಟ್ಟಿಯನ್ನು 5,000 ಮಂದಿಗೆ ಹಂಚಿಕೊಟ್ಟು 12 ಬುಟ್ಟಿ ಹೆಚ್ಚು ಕಡಿಮೆ ತುಂಬತಂತೆ. ಇದನ್ನು ನಡೆಯುವಂತಹ ಕಾರ್ಯವ?
ಇದರ ಹಿಂದೆ ಯಾವುದಾದ್ರೂ ಒಬ್ಬ ಅರಸ ಈ ರೀತಿ ಮಾಡಿದ್ದಾನಾ? ಇಲ್ಲ. ಮೋಶೆ ಮಾಡಿದ್ದಾರಾ? ಇಲ್ಲ. ಅದರ ನಂತರ ಬಂದಂತಹ ದೊಡ್ಡ ದೊಡ್ಡ ಅರಸರುಗಳು, ನೆಬುಕದ್ನೆಚ್ಚರ್, ಫರೋಹ, ಇವರೆಲ್ಲ ಮಾಡಿದ್ದಾರಾ? ಇಲ್ಲ. ಹಾಗಾದರೆ ಇವರು, ನಾವು ಜನಗಳ ಆಹಾರದ ಕಷ್ಟವನ್ನು ತೀರಿಸುವವನು, ಹಾಗಾದರೆ ಇವರನ್ನು ರಾಜನನ್ನಾಗಿ ಮಾಡಿದರೆ ಆ ರೀತಿ ನಾವು ಬಯಸಬೇಕು ಅಂದುಕೊಂಡರು. ಇವತ್ತು ಅದನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಇವರನ್ನು ದೇವರ ಹಾಗೆ ನಮಗೆ ಆರಿಸಿಕೊಳ್ಳುವುದಕ್ಕೆ ಕಾರಣ, ಅವರು ನಮ್ಮ ಅಗತ್ಯತೆಯನ್ನು ಸಂಧಿಸುತ್ತಾರೆ. ಬಹಳ ಸೇವಕರು ಅದನ್ನು ಹೇಳ್ಕೊಡ್ತಾ ಇರ್ತಾನೆ. ಇಲ್ಲಿ ಬಂದರೆ ನಿಮಗೆ ದೇವರು 7 ಪಟ್ಟು ಆಶೀರ್ವಾದ ಮಾಡ್ತಾರೆ. 4 ಕಾರು, 7 ಬಂಗಲೆ, 7 ಮನೆ. ಬಹಳ ಬೋಧಕರ ಈ ನೂತನ ಕಾಲದ ಪ್ರಸಂಗವನ್ನು ಕೇಳಿ ಒಂದು ಕಡೆ ಆಶ್ಚರ್ಯವಾಗಿ ಇದೆ, ಮತ್ತೊಂದು ಕಡೆ ನೋಡುವುದಾದರೆ ಇಷ್ಟೊಂದು ಕೂಡ ಗೊತ್ತಿಲ್ಲದೆ ಇದ್ದಾರಾ ಎಂಬುದಾಗಿ ಇದೆ. ಅವರು ಜನಗಳನ್ನು ದಾರಿ ನಡೆಸುವುದನ್ನು ನೋಡಬೇಕಾದರೆ, ಯೇಸುವನ್ನು ನೀವು ಸ್ವೀಕರಿಸಿಕೊಂಡರೆ ಈ ಲೋಕಕ್ಕೆ ಸೀಮಿತವಾದಂತಹ ಕಾರ್ಯಗಳು ತಡೆಯಿಲ್ಲದೆ ಸಿಗುತ್ತದೆ. ಅದೇ ಅವರು ಯೇಸುವನ್ನು ತಮಗೆ ದೇವರಾಗಿ ಆರಿಸಿಕೊಳ್ಳುವುದಕ್ಕೆ ಅವರು ಯಾವ ರೀತಿ ಲೋಕದ ಕಾರ್ಯದ ನಿಮಿತ್ತವಾಗಿ ನಾವು ಇವರು ನಮಗೆ ದೇವರಾಗಿರಬೇಕು ಎಂಬುದಾಗಿ ಆರಿಸಿಕೊಳ್ಳುವುದಕ್ಕೆ ಬಯಸುತ್ತೇವೋ, ಅದೇ ರೀತಿ ಅವರು ಇವರನ್ನು ನಮಗೆ ರಾಜನಾಗಿರಬೇಕು. ಯಾದ್ರ ನಿಮಿತ್ತವಾಗಿ? ಅವರು ತಿಂದಂತಹ ರೊಟ್ಟಿಯ ನಿಮಿತ್ತವಾಗಿ ಆ ರೀತಿ ಭಾವಿಸಿದರು. ನೀವು ಒಂದು ವೇಳೆ ಅಂಥ ಒಂದು ಮನಸ್ಥಿತಿಯಲ್ಲಿ ಈ ಲೋಕದ ಆಶೀರ್ವಾದಗಳನ್ನು ಬೋಧಕರು ಹೇಳಿಕೊಟ್ಟಿದ್ದಾರೆ, ನೂತನ ಸೇವಕರು ಹೇಳಿಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಯೇಸುವನ್ನು ಹಿಂಬಾಲಿಸಲು ಆರಂಭಿಸಿದರೆ ಜೀವನದಲ್ಲಿ ಕೊರತೆ ಇರುವುದಿಲ್ಲ. ಮನೆ ಮೇಲೆ ಮನೆ, ಮಹಡಿ ಮೇಲೆ ಮಹಡಿ, ಕಾರ್ ಮೇಲೆ ಕಾರು, ಬಂಗ್ಲೆ ಮೇಲೆ ಬಂಗ್ಲೆ, ಇವರು ನಮಗೆ ದೇವರಾಗಿದ್ದರೆ ಚೆನ್ನಾಗಿರುತ್ತಲ್ಲ ಎಂಬುದಾಗಿ ನೀವು ಅವರನ್ನು ಹುಡುಕಲು ಬಯಸಿದರೆ ಏನು ನಡೆಯುತ್ತೆ ಗೊತ್ತಾ? ಸತ್ಯವೇದ ಹೇಳುತ್ತದೆ, ಯೇಸು ಅದನ್ನು ಅರಿತು ಅವರನ್ನು ಬಿಟ್ಟು ದೂರ ಸರಿದು. ಹಾಗಾದರೆ ಯೇಸು, ನೀವು ಈ ಉದ್ದೇಶಕ್ಕೋಸ್ಕರವಾಗಿ ಬಂದರೆ ನಿಮಗೆ ದೇವರಾಗಿ ಇರುವುದಿಲ್ಲ. ವಾಕ್ಯ ಹಾಗೆ ಹೇಳುತ್ತದೆ. ಅವರು ರೊಟ್ಟಿಯ ನಿಮಿತ್ತವಾಗಿ ಅವರನ್ನು ರಾಜನಾಗಿ ಆಯ್ಕೆ ಮಾಡಲು ಬಯಸಿದಾಗ ಅವರು ಅವರನ್ನು ಬಿಟ್ಟು ದೂರ ಸರಿದರು. ನೀವು ಇಹಲೋಕದ ರೊಟ್ಟಿಗಾಗಿ ದೇವರನ್ನು, ಇಹಲೋಕದ ರೊಟ್ಟಿಗೋಸ್ಕರವಾಗಿ ಮಾತ್ರ ದೇವರನ್ನು ಆರಿಸಿಕೊಳ್ಳುವುದಕ್ಕೆ, ದೇವರಾಗಿ ಆರಿಸಿಕೊಳ್ಳಲು ಬಯಸಿದರೆ ದೇವರು ನಿಮ್ಮನ್ನು ಬಿಟ್ಟು ದೂರವಾಗುವರು. ಸತ್ಯವೇದ ಹೇಳುತ್ತದೆ, ಅವರು ಅವರನ್ನು ಬಿಟ್ಟು ದೂರ ಸರಿದು ಪ್ರತ್ಯೇಕವಾಗಿ ಬೆಟ್ಟದ ಮೇಲೆ ಹತ್ತಿದರು. ಇವರನ್ನು ಯಾಕೆ ಹುಡುಕ್ತಾ ಇದ್ದಾರೆ? ರೊಟ್ಟಿಗೋಸ್ಕರವಾಗಿ. ಇವರಿಗೆ ಹಂಗೆ ಊಟ ಕೊಡ್ತಾನೆ ಇರಬೇಕು, ಅವರ ಅಗತ್ಯತೆಯನ್ನು ಸಂಧಿಸುತ್ತಲೇ ಇರಬೇಕು. ಇದಕ್ಕಾಗಿಯೇ ಮನುಷ್ಯಕುಮಾರನಾಗಿರುವ ನಾನು ಈ ಭೂಮಿಗೆ ಬಂದಿದ್ದೇನೆ. ನಿಮ್ಮ ಪಾಪವನ್ನು ತೊಳೆಯಬೇಕು, ಇವರನ್ನು ಪರಿಶುದ್ಧ ಮಾಡಬೇಕು, ಪರಲೋಕದ ಪ್ರಜೆಗಳಾಗಿ ಮಾರ್ಪಡಿಸಬೇಕು, ನಿತ್ಯ ಜೀವನ ಕೊಡಬೇಕು. ಅದಕ್ಕೆ ತಾನೇ ಬಂದೆ. ನನ್ನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಬಳಿ ಜನಗಳನ್ನು ಸೇರಿಸುವುದಕ್ಕಾಗಿ, ಅವರಿಗೆ ಹೇರಳವಾದ ಜನಗಳಿಗೆ ನನ್ನ ವಾಕ್ಯವನ್ನು ಕೊಡುವುದಕ್ಕಾಗಿ ಅದ್ಭುತಗಳನ್ನು ಒಂದು ಉಪಕರಣದಂತೆ, ಒಂದು ಮಾರ್ಗವಾಗಿ, ಒಂದು ಗುರುತಾಗಿ ಇಟ್ಕೊಂಡಿದ್ದೀನಿ. ಆದರೆ ದಿನನಿತ್ಯ ಅವರ ಒಂದು ಭಯಕ್ಕೆ ಇದುವಾಗೇ ಇದ್ದು ನನ್ನನ್ನು ಹುಡುಕುತ್ತಿದ್ದಾರೆ. ತಮಗೆ ರಾಜನಾಗಿ ಮಾಡುವುದಕ್ಕೆ ಹುಡುಕ್ತಾ ಇದ್ದಾರೆ. ನಾವು ಇವತ್ತು ದೇವರಾಗಿ ಮಾಡುವುದಕ್ಕೆ ಹುಡುಕ್ತಾ ಇದ್ದೀವಿ. ನಮಗೆ ಹಂಗೆ ಹೇಳ್ಕೊಡ್ತಾ ಇದ್ದಾರೆ. ಏನು ಹೇಳ್ಕೊಡ್ತಾ ಇದ್ದಾರೆ? ಯೇಸುವನ್ನು ಸ್ವೀಕರಿಸಿಕೊಂಡರೆ ಇಹಲೋಕದ ಆಶೀರ್ವಾದವೆಲ್ಲ ಬರುತ್ತದೆ. ಅಬ್ರಹಾಮನ ಆಶೀರ್ವಾದ ಹಾಗೆ ನಮಗೆ ಬರುತ್ತದೆ. ಅಬ್ರಹಾಮನ ಆಶೀರ್ವಾದ ಹಂಗೆ ಬಂದರೆ ನೀವೇನು ಮಾಡ್ತಾರೆ ಯೋಚನೆ ಮಾಡಿ ನೋಡಿ. ಒಂದು 10,000 ಒಂಟೆಗಳು ಮನೆ ಎದುರಿರುತ್ತವೆ. ಮಾತಾಡುವುದು ಏನು ಮಾತಾಡಬೇಕು? ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರ ಕಾರ್ಯಗಳು, ಪ್ರಧಾನವಾದವುಗಳು ಪೂರ್ತಿಯಾಗಿ ಇಹಲೋಕದಲ್ಲ, ಅದು ಬರುವ ಲೋಕದ್ದು. ಯೇಸು ಹೇಳಿದ್ರು, ನನ್ನ ರಾಜ್ಯ ಈ ಲೋಕಕ್ಕೆ ಸೀಮಿತವಾದದ್ದಲ್ಲ, ಅದು ಬರುವಂಥದ್ದು. ಆ ರೀತಿ ತಾನೇ ಯೇಸು ಹೇಳಿದ್ರು. ಹಾಗಾದರೆ ಯೇಸು ಅದ್ಭುತ ಮಾಡುವುದಿಲ್ಲವ? ಮಾಡ್ತಾರೆ. ಅಗತ್ಯತೆ ಸಂಧಿಸುವುದಿಲ್ಲವ? ಸಂಧಿಸುತ್ತಾರೆ. ಆದರೆ ನೀವು ಅದಕ್ಕಾಗಿ ಮಾತ್ರ ನೀವು ಅವರನ್ನು ಹಿಂಬಾಲಿಸಲು ಬಯಸಿದರೆ ಅವರು ನಿಮಗೆ ದೇವರಾಗಿರುವುದಕ್ಕೆ ಬಯಸುವುದಿಲ್ಲ, ರಾಜನಾಗಿ ಇರಲು ಬಯಸುವುದಿಲ್ಲ. ಹಾಗಾಗಿ ಸೇವೆಯಲ್ಲಿ ಎಲ್ಲಿ ತಪ್ಪು ಮಾಡುತ್ತೇವೆ ನೋಡಿದ್ರ? ಕೆಲವರ ಸಂದೇಶವನ್ನು ಕೇಳಿಸ್ಕೋಬೇಕಾದ್ರೆ ನಮಗೆ ಬಹಳ ಆಶ್ಚರ್ಯವಾಗಿರುತ್ತೆ. ಅವರು ಹೇಳಿಕೊಡುವುದನ್ನು ನೋಡಿ, ಸತ್ಯವೇದದಲ್ಲಿ ನಿಮ್ಮನ್ನು ಶ್ರೀಮಂತರಾಗಿ ಮಾಡಬೇಕು ಅಂತ ಇದೆ, ಆಶೀರ್ವಾದವನ್ನು ಕೊಡುತ್ತಾರೆ ಎಂಬುದಾಗಿ ಇದೆ. ಈ ರೀತಿ ಆಸೆ ತೋರಿಸಿ ಒಬ್ಬನನ್ನು ಕ್ರಿಸ್ತನಲ್ಲಿ ಕರೆಸುತ್ತೇವೆ. ನಿಮ್ಮ ಬಳಿ ಒಂದು 5 ರೊಟ್ಟಿ ಇದ್ರೆ ಸಾಕು, 5 ಮೀನು ಇದ್ರೆ ಸಾಕು, ನೀವು ಕೆಲಸಕ್ಕೆ ಹೋಗುವ ಅವಶ್ಯವಿಲ್ಲ. ಅದನ್ನು ಕರ್ತನು ಮಲ್ಟಿಪ್ಲೈ ಮಾಡಿ ನಮಗೆ ಕೊಡ್ತಾನೆ ಇರ್ತಾರೆ. ಒಂದು ದೊಡ್ಡ ವ್ಯಾಪಾರಿ ಆಗಿಬಿಡ್ಬೋದು. ನಮಗೆ ಅದು ಬರುತ್ತೆ, ಇದು ಬರುತ್ತೆ, ನಿಮ್ಮ ವ್ಯಾಪಾರದಲ್ಲಿ ಸಮೃದ್ಧಿ ಉಂಟಾಗುತ್ತೆ, ಒಳಿತುಂಟಾಗುತ್ತೆ. ಆ ರೀತಿಯಾಗಿ ಹೇಳಿ ಜನಗಳ ಹೃದಯವನ್ನು ಅವರು ಯೇಸುವನ್ನು ರೊಟ್ಟಿಗೋಸ್ಕರವಾಗಿ ಹುಡುಕುವುದಕ್ಕೆ ನಾವು ಅವರನ್ನು ಯತ್ನಿಸುತ್ತೇವೆ, ಅವರನ್ನು ಪುಷ್ ಮಾಡುತ್ತೇವೆ. ಈ ರೀತಿ ಹುಡುಕುವಂತ.
ಅವರು ಬೇರೆ ಯಾವುದನ್ನು ಯೇಸುವಿನ ಬಳಿ ಬಯಸುವುದಿಲ್ಲ. ಬೇರೆ ಧರ್ಮಗಳಲ್ಲಿ ಕೆಲವೊಂದು ಪ್ರತ್ಯೇಕ ದೇವರುಗಳು ಪ್ರತ್ಯೇಕ ಸ್ಥಳದಲ್ಲಿ ನೀವು ಹೋಗಿ ನೋಡಿದರೆ ಮನೆಯಲ್ಲಿ ಹಣದ ಮಳೆ ಸುರಿಯುತ್ತದೆ, ಆ ರೀತಿಯೆಲ್ಲ ಹೇಳುವುದನ್ನು ನೋಡ್ತೀವಿ. ಹಾಗಾದರೆ ನಿಮ್ಮ ವ್ಯಾಪಾರದಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ನೀವು ಕೈ ಇಟ್ಟು ಮಾಡುವ ಪ್ರಯಾಸದಲ್ಲಿ ಒಮ್ಮೆ ಹೋಗಿ ನೋಡ್ಕೊಂಬನ್ನಿ, ಜೀವನದಲ್ಲಿ ಒಂದು ದೊಡ್ಡ ತಿರುವು ಉಂಟಾಗುತ್ತದೆ. ಆ ರೀತಿಯಾಗಿ ಹೇಳಿ ಕೆಲವರು ಮತ್ತೆ ಮತ್ತೆ ಹೋಗುವುದನ್ನು ನೋಡಿದ್ದೇವೆ ನಾವು. ಆ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬಂದರೆ, ಆ ವಿಗ್ರಹವನ್ನು ಒಮ್ಮೆ ಆರಾಧನೆ ಮಾಡಿ ಬಂದರೆ, ಅದಕ್ಕೆ ಒಂದು ಕಾಣಿಕೆ ಕೊಟ್ಟು ಬರುವುದಾದರೆ ನನ್ನ ಜೀವನದಲ್ಲಿ ಸುಭಿಕ್ಷೆ ಉಂಟಾಗುತ್ತದೆ. ಆ ರೀತಿ ಒಂದು ನಂಬಿಕೆ ಇಂಡಿಯಾದಲ್ಲೇ ಇದೆ. ಅದನ್ನು ಹುಡುಕಿ ಜನಗಳು ಜೀವನದಲ್ಲಿ ಒಮ್ಮೆಯಾದರೂ ಅಲ್ಲಿ ಹೋಗಿ ಬರಬೇಕು ಅಂತ ಹೋಗ್ತಾರೆ. ಅದೇ ರೀತಿ ಒಂದು ವಿಷಯವನ್ನು ಕ್ರಿಸ್ತನನ್ನು ನೋಡಿ ನಾವು ಸಲ್ಲಿಸುವುದಕ್ಕೆ ಜನಗಳಿಗೆ ಕಲಿಸುತ್ತಿದ್ದೇವೆ. ಅವರನ್ನು ಹುಡುಕಿದರೆ ಇದು ಸಿಗುತ್ತದೆ, ಅದು ಸಿಗುತ್ತದೆ, ಆಶೀರ್ವಾದ ಸಿಗುತ್ತದೆ, ಹಣ ಸಿಗುತ್ತದೆ, ಅಂತಸ್ತು ಸಿಗುತ್ತದೆ, ನಿಮಗೆ ಸಮೃದ್ಧಿ ಉಂಟಾಗುತ್ತದೆ, ವ್ಯಾಪಾರದಲ್ಲಿ ಒಳಿತುಂಟಾಗುತ್ತದೆ. ಹಾಳುವ ಕಡೆ ನೀವು ನೋಡುವುದಾದರೆ ಈ ರೀತಿ ಒಂದು ವ್ಯಾಪಾರಸ್ಥರು, ವ್ಯಾಪಾರವನ್ನು ಮಾಡುವವರು, ಇವರೆಲ್ಲ ದೇವರನ್ನು, ಯೇಸುವನ್ನು ನಾವು ನಂಬಿದರೆ ಅಥವಾ ದಶಮ ಭಾಗ ಕೊಟ್ಟು ಬಿಟ್ಟರೆ ಅವರು ನಮಗೆ ಇಹಲೋಕದ ಆಶೀರ್ವಾದವನ್ನು ಕೊಡುತ್ತಾರೆ ಎಂಬುದಾಗಿ ಒಂದು ನಂಬಿಕೆ ಇಟ್ಟುಕೊಂಡಿದ್ದಾರೆ. ಇದು ಯಾವ ರೀತಿ ಇದೆ ಅಂದರೆ, ಇಂಡಿಯಾದಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಅಂಗಡಿಯ ವ್ಯಾಪಾರಿಗಳು ತಮ್ಮ ಗಜಾನಪಟ್ಟಿಗೆ ಮೇಲೆ ನೀವು ನೋಡುವುದಾದರೆ ಹಣಕ್ಕೂ ಐಶ್ವರ್ಯಕ್ಕೂ ದೇವರುಗಳು ಎಂಬುದಾಗಿ ಯಾರ್ಯಾರನ್ನ ನಂಬುತ್ತಾರೋ ಅವರ ಒಂದು ಭಾವಚಿತ್ರ ಇಟ್ಕೊಂಡಿರ್ತಾರೆ. ಅದಕ್ಕೆ ಮಾಲೆ ಹಾಕಿ ಉದ್ಬತ್ತಿ ಹಚ್ಚಿ ಒಂದು ಹಣ್ಣನ್ನು ಇಟ್ಟು ಅಲ್ಲಿ ಎಲ್ಲವನ್ನ ಕೊಂಡಾಡೋದನ್ನು ನೋಡ್ತೀವಿ ನಾವು. ಅದೇ ಪರಿಸ್ಥಿತಿಯಲ್ಲೇ ಇವತ್ತು ಯೇಸುವನ್ನು ನಂಬಿದರೆ ಈ ರೊಟ್ಟಿಯು, ಈ ಮೀನು, ಆಶೀರ್ವಾದವು ಖಜಾನೆಪಟ್ಟಿಗೆ ತುಂಬುತ್ತದೆ ಎಂಬುದಾಗಿ ಎಲ್ಲ ಉಂಟಾಗುತ್ತೆ ಅಂತ ಹೇಳಿ ದೇವರನ್ನು ನೋಡಿ ಹಿಂಬಾಲಿಸುವಂತೆ ಮಾಡುತ್ತೇವೆ. ಇದಕ್ಕಾಗಿಯೇ ನಾವು ಅವರನ್ನು ದೇವರಾಗಿ ಆರಿಸಿಕೊಳ್ಳಲು ಬಯಸುತ್ತೇವೆ. ನಿಮಗೆ ಕಲಿಸುವಂತಹ ಹಲವು ಬೋಧಕರು ಇದನ್ನೇ ಹೇಳ್ಕೊಡ್ತಾರೆ. ಇದಕ್ಕಾಗಿ ನೀವು ಅವರನ್ನು ದೇವರಾಗಿ ಸ್ವೀಕರಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ಕೊಡ್ತಾರೆ. ಆದರೆ ನಡೆಯದ ತಮ್ಮ ಇಹಲೋಕದ ಕಾರ್ಯಗಳಿಗೋಸ್ಕರವಾಗಿ, ಲೋಕದಲ್ಲಿ ತಿಂದಂತಹ ರೊಟ್ಟಿಗಾಗಿ, ಅವರು ಹೊಂದಿಕೊಂಡಂತಹ ಮೀನಿಗಾಗಿ ಅವರನ್ನು ಅರಸನಾಗಿ ಸ್ವೀಕರಿಸುವುದಕ್ಕೆ ಬಯಸಿದಾಗ ಕರ್ತನು ಅದನ್ನು ಬಯಸಲಿಲ್ಲ. ಅವರು ಅವರನ್ನು ಬಿಟ್ಟು ದೂರ ಸರಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ನಾವು ಅಂದುಕೊಂಡಿದ್ದೇವೆ, ನಾವು ದೇವರ ಬಳಿ ಬಂದು ನಾವೇನು ಹೇಳಿದ್ರು ಮಾಡ್ತಾರೆ, ಅಳು ಅಂದರೆ ಅಳ್ತಾರೆ, ಮೊಣಕಾಲು ಹಾಕು ಅಂದರೆ ಮೊಣಕಾಲು ಹಾಕ್ತಾರೆ. ಅವರ ಉದ್ದೇಶ ಏನಂತ ಕೇಳಿದರೆ, ಈ ದೇವರು ನಮಗೆ ದೇವರಾಗಿದ್ದರೆ ನಮ್ಮ ಜೀವನದಲ್ಲಿ ಇಹಲೋಕದ ಸಮಸ್ಯೆ ಬರೋದಿಲ್ಲ. ನನ್ನ ವ್ಯಾಪಾರ ಸಮೃದ್ಧಿಯಾಗಿರುತ್ತೆ, ನನ್ನ ವ್ಯಾಪಾರ ಓಹೋ ಅಂತ ಇರುತ್ತೆ, ಸಮೃದ್ಧಿ ಉಂಟಾಗುತ್ತದೆ. ಈ ರೀತಿಯೆಲ್ಲ ನಾವು ಆರಿಸಿಕೊಂಡು ಅವರನ್ನು ನಮಗೆ ಅರಸನನ್ನಾಗಿಯೋ ಅವರನ್ನು ನಮಗೆ ದೇವರಾಗಿಯೋ ಸ್ವೀಕರಿಸಿದರೆ ಯೇಸು ನಿಮ್ಮೊಂದಿಗೆ ಬರುವುದಿಲ್ಲ. ಅವರು ದೂರ ಸರಿದು ಪ್ರತ್ಯೇಕವಾಗುತ್ತಾರೆ. ಹಾಗಾದರೆ ಯೇಸು ಬರತರ ಇದೆಯಲ್ಲ, ಒಂದು ವೇಳೆ ಅದು ಬೇರೆ ಯೇಸು ಇರ್ಬೋದು, ಈ ಯೇಸುವಾಗಿರಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಯೇಸು ಇವರು ಇಹಲೋಕಕ್ಕಾಗಿ ತಮ್ಮನ್ನು ರಾಜನಾಗಿ ಸ್ವೀಕರಿಸಿಕೊಳ್ಳುವುದಕ್ಕೆ ಮುಂದಾದಾಗ ಅವರನ್ನು ಬಿಟ್ಟು ದೂರ ಹೋದಂತಹ ಯೇಸು ಎಂಬುದಾಗಿ ನೀವು ಮನಸ್ಸಲ್ಲಿಟ್ಟುಕೊಳ್ಳಬೇಕು. ಮತ್ತೊಬ್ಬ ಯೇಸು ಇದ್ದಾರೆ. ನಾನು ಮತ್ತೊಂದು ಸಂದರ್ಭದಲ್ಲಿ ಮತ್ತೊಬ್ಬ ಯೇಸುವಿನ ಕುರಿತಾಗಿ ಹೇಳ್ತೀನಿ, ಅವರೇನೆಲ್ಲ ಮಾಡ್ತಾರೆ ಎಂಬುದಾಗಿ ಹೇಳ್ತೀನಿ. ಹಾಗಾಗಿ ಈ ಯೇಸು, ನಾವು ಹೇಳುವಂಥ ಒರಿಜಿನಲ್ ಯೇಸು, ನಿಜವಾದ ಯೇಸು, ಇಹಲೋಕಕ್ಕೋಸ್ಕರ ತಮ್ಮನ್ನು ರಾಜನಾಗಿ ಸ್ವೀಕರಿಸಲು ಬಯಸುವವರನ್ನು ಬಿಟ್ಟು ದೂರ ಸರಿದರು. ಸತ್ಯವೇದ ಹೇಳುತ್ತದೆ, ಅವರು ಮಾಡಿದ ಅದ್ಭುತಗಳಿಂದ ಮಾತ್ರ ಅವರನ್ನು ಅವರು ಹುಡುಕಿದರು. ಬೇರೆ ಏನು ಅವರಿಗೆ ಬೇಡ. ಸತ್ಯ ಬೇಡ, ವಾಕ್ಯ ಬೇಡ, ಪ್ರಾರ್ಥನೆ ಬೇಡ, ನಿತ್ಯ ಜೀವಿತ ಬೇಡ, ಪಾಪದಿಂದ ಬಿಡುಗಡೆ ಬೇಡ, ಪರಿಶುದ್ಧತೆ ಬೇಡ, ಏನು ಬೇಡ ನಮಗೆ. ಅವರು ನಮಗೆ ರೊಟ್ಟಿಯನ್ನು ಮೀನನ್ನು ಕೊಡ್ತಾನೆ ಇದ್ರೆ ಸಾಕು. ಅವರು ನಮಗೆ ರಾಜನಾಗಿರಬೇಕು. ಹಾಗಾದರೆ ರಾಜನಾಗಿರುವುದಕ್ಕೆ ಅವರೇನು ಮಾಡ್ತಾರೆ ಅಂದರೆ, ಒತ್ತಾಯ ಮಾಡಿ ಕೇಳಲಿಲ್ಲ. ಅವರೇನು ಮಾಡಿದ್ರು ಅಂದರೆ, ಅವರನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಮನಸ್ಸುಳ್ಳವರಾಗಿದ್ರಂತೆ. ಬಲವಂತವಾಗಿ ಅವರನ್ನು ಕರ್ಕೊಂಡೋಗಿ ರಾಜನಾಗಿ ಅಭಿಷೇಕ ಮಾಡಬೇಕು. ನೋಡಿ, ದೇವರನ್ನು ಕಂಪಲ್ ಮಾಡುವುದಕ್ಕೆ ಟ್ರೈ ಮಾಡ್ತಾರೆ ಆ ಸ್ಥಳದಲ್ಲಿ. ಸತ್ಯವೇದ ಹೇಳುತ್ತದೆ, 1 ಕೊರಿಂಥದವರೆಗೆ ಈ ವಾಕ್ಯವನ್ನೆಲ್ಲ ಬಹಳ ಮುಖ್ಯವಾಗಿ ಬರೆದಿಟ್ಕೋಬೇಕು. ಇದು ಬಹಳ ಮುಖ್ಯವಾಗಿರುವಂಥ ಅವಶ್ಯವಾದ ಒಂದು ವಾಕ್ಯ, ಒಂದು ಪಾಠ ನಾವು ಕಲಿಯುವುದಕ್ಕೆ. 1 ಕೊರಿಂಥದವರೆಗೆ 15ನೇ ಅಧ್ಯಾಯ 19ನೇ ವಾಕ್ಯ. ಇಹಲೋಕಕ್ಕೆ ಮಾತ್ರ, ಇಹಲೋಕ ಅಂದರೆ ಏನಂತ ಹೇಳಿದೆ ನಿಮಗೆ, ಈ ಒಂದು ಲೋಕದ ಕಾರ್ಯಗಳು, ಈ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗಾಗಿ ಮಾತ್ರ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಎಲ್ಲ ಮನುಷ್ಯರಿಗಿಂತಲೂ ಪರಿತಪ್ಪಿಸುವವರಾಗಿರುತ್ತೇವೆ. ಯಾರು ಪರಿತಪ್ಪಿಸುವವರು? ಕರ್ತನನ್ನು ಹಿಂಬಾಲಿಸುತ್ತಾನೆ, ದೇವರ ಬಳಿ ಹೋಗ್ತಾನೆ, ಆದರೆ ಅವರ ಉದ್ದೇಶ ಇಹಲೋಕಕ್ಕೆ ಸಂಬಂಧಪಟ್ಟದ್ದು, ಈ ಲೋಕದ ಕಾರ್ಯವೇ.
ಹೋದರೆ ಸಿಗುತ್ತೆ ಅಂತ ಹೇಳಿದ್ರು. 10ರಲ್ಲಿ 1 ಕೊಟ್ಟರೆ ನನಗೆ ಅದನ್ನು ಕರ್ತನ 100 ಹಿಂದಿರುಗಿ ಕೊಡ್ತಾರೆ ಅಂತ ಹೇಳಿದ್ರು. ಅವರೇನು ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದಾರೆ? ಯೋಚನೆ ಮಾಡಿ ನೋಡಿ. ಹಾಗಾದರೆ ಇವರು ಈ ರೀತಿಯೇ ಕಲೆತು ಅವರ ಮಾತು, ಅವರ ನಡವಳಿಕೆಗಳು, ಅವರ ಉದ್ದೇಶ, ದೇವರನ್ನು ಸಂಪರ್ಕಿಸುವಂತಹ ಮಾರ್ಗ ಎಲ್ಲವೂ ಇಹಲೋಕಕ್ಕೆ ಸಂಬಂಧಪಟ್ಟದಾಗಿದೆ. ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು, ವ್ಯಾಧಿ ಸೌಖ್ಯ ಆಗಬೇಕು, ನಾವು ಕೊಡೋ ಕಾಣಿಕೆ 10ರಷ್ಟು ಹಿಂದೆ ಬರಬೇಕು, ಜೀವನದಲ್ಲಿ ಸುಭಿಕ್ಷೆ ಉಂಟಾಗಬೇಕು. ಇವರು ದೇವರಿಗಾಗಿ ಏನು ಮಾಡುವುದಿಲ್ಲ, ಪಾಪದಲ್ಲಿ ಹಾಗೇ ಇರ್ತಾರೆ. ಸತ್ಯವೇದ ಹೇಳುವುದನ್ನು ಅವರು ನೋಡೋದೂ ಇಲ್ಲ. ನಿತ್ಯ ಜೀವದ ಕುರಿತಾಗಿ ಗೊತ್ತೇ ಇಲ್ಲ. ನಾನು ರಕ್ಷಣೆ ಹೊಂದಿದ ಹೊಸದರಲ್ಲಿ ಈಗ ಸಮೀಪದಲ್ಲಿ 40 ವರ್ಷಕ್ಕಿಂತ ಹಿಂದೆ ನಾನು ರಕ್ಷಣೆ ಹೊಂದಿದಾಗ 1978ನೇ ವರ್ಷ ನಾನು ರಕ್ಷಣೆ ಹೊಂದಿದಾಗ, ಆಗ ನನಗೆ ಬಹಳ ಚಿಕ್ಕ ವಯಸ್ಸು, 22-23 ವಯಸ್ಸಿರಬೇಕು. ಆಗ ನಾನು ರಕ್ಷಣೆ ಹೊಂದಿದಾಗ ಆ ದಿನದಲ್ಲಿ ಇದ್ದಂತಹ ನಮ್ಮನ್ನು ಮುನ್ನಡೆಸಿದ ಹಲವು ಬೋಧಕರು, ಸಭೆಗಳು, ಆ ಸಭೆಗಳನ್ನು ನೋಡಿದ್ರೆ ಖಂಡಿತವಾಗಿ ನಿತ್ಯ ಜೀವದ ಕುರಿತಾಗಿ ಮಾತಾಡ್ತಿದ್ರು. ನಿತ್ಯ ಜೀವವನ್ನು ಕಳಕೊಂಡರೆ ಬರುವಂತಹ ದಂಡನೆ ಬಗ್ಗೆ ಮಾತಾಡ್ತಾ ಇದ್ರು. ನಿತ್ಯ ಜೀವಿತದ ಅವಶ್ಯಕತೆ ಬಗ್ಗೆ ಮಾತಾಡ್ತಿದ್ರು. ನಿತ್ಯ ಜೀವಿತ ಅಂದರೆ ಏನು ಎನ್ನುವುದರ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ಸಮೀಪದಲ್ಲಿ ನೋಡ್ತಾ ಇದ್ದೀನಿ, ಒಂದು 15 ವರ್ಷದಿಂದ 15-20 ವರ್ಷ ನನಗೆ ನೆನಪು ಸರಿಯಾಗಿದ್ದರೆ, ಒಂದು 20 ವರ್ಷದಿಂದ ನಿತ್ಯ ಜೀವಿತದ ಕುರಿತಾಗಿ, ಪಾಪದ ಭಯಂಕರತೆ ಕುರಿತಾಗಿ, ಬರುವಂತಹ ನ್ಯಾಯ ತೀರ್ಪಿನ ಕುರಿತಾಗಿ ಮಾತಾಡುವಂತಹ ಸೇವಕರನ್ನು ನೋಡುವುದು ಬಹಳ ಕಡಿಮೆಯಾಗಿದೆ. 1-2 ಕಡೆ ಸಭೆಯಲ್ಲಿ ಮಾತಾಡ್ತಾರೆ ಏನೋ, ಇನ್ನೂ ಇದ್ದಾರೆ ಕೆಲವರು. ಆದರೆ ಇವತ್ತು ಯಾರ ಧ್ವನಿ ಹೆಚ್ಚಾಗಿದೆ ಅಂತ ನೋಡಿದ್ರೆ, ಇಹಲೋಕಕ್ಕಾಗಿ ಕ್ರಿಸ್ತನನ್ನು ಹುಡುಕುವುದಕ್ಕೆ ಜನಗಳನ್ನು ಬಲವಂತ ಮಾಡುವವರು. ಇದೇ ಬಹಳ ಪ್ರಸಂಗಗಳು ಇರುವಂಥದ್ದಾಗಿದೆ. ಆದರೆ ಯೇಸುವಿನ ಗುಣಾತಿಶಯದಲ್ಲಿ, ಯೇಸುವಿನ ಬಳಿ ಇರುವಂಥ ವಿಶೇಷ ಸ್ವಭಾವ ನಮಗೆ ನಿತ್ಯ ಜೀವಿತವನ್ನು ಕೊಡುತ್ತೇನೆನ್ನುವಂಥದ್ದೇ. ಹಾಗಾಗಿ ಇಹಲೋಕಕ್ಕಾಗಿ ದೇವರನ್ನು ಹುಡುಕಿದರೆ ಅವರೇನು ಬೇಕಾದರೂ ಹುಡುಕೊಂಡು ಹೋಗಲಿ, ನಾನು ಅವನಿಗೆ ರಾಜನಾಗಿದ್ದರೆ ಸಾಕು ಎಂಬುದಾಗಿ ಭಾವಿಸುವುದಕ್ಕೆ, ಅವರನ್ನು ನೋಡುವಂತಹ ಈ ಲೋಕದ ರಾಜನ ಹಾಗೆ, ಲೋಕದಲ್ಲಿ ಆಳ್ವಿಕೆ ಮಾಡುವವನ ಹಾಗೆ, ಲೋಕದ ಪ್ರಧಾನಿಗಳು, ಮುಖ್ಯಮಂತ್ರಿಗಳು, MLA MP ಆಗಿ ವ್ಯಕ್ತಿ ಅಲ್ಲ. ಅವರು ದೇವರು. ನಾವು ಅಂದುಕೊಳ್ಳುತ್ತೇವೆ ಅವನಿಗೇನು ಏನೋ ಒಂದು ಕೊಟ್ಟು ಹೇಗಾದರೂ ಅವನ ಮೇಲೆ ರಾಜನಾಗಿದ್ದರೆ ಸಾಕು, ಹೇಗಾದರೂ ಅವನ ಮೇಲೆ ಒಂದು ದೇವರಾಗಿದ್ದರೆ ಸಾಕು ಎಂಬುದಾಗಿ ಭಾವಿಸುವವರಲ್ಲ. ಮತ್ತೊಬ್ಬರು ಹಾಗೆ ಭಾವಿಸುತ್ತಾರೆ. ದುಡ್ಡು ಕೊಟ್ಟಾದರೂ ಎಲೆಕ್ಷನಲ್ಲಿ ಓಟ್ ಹಾಕ್ರಿ, ಹೇಗಾದರೂ ನಿಮಗೆ ಅರಸನಾಗಿ ಆಯ್ಕೆ ಮಾಡಿಕೊಳ್ಳ್ರಿ, ನಿಮಗೆ MLA ಆಗಿ ಆರಿಸಿಕೊಳ್ಳ್ರಿ, MP ಆಗಿ ಆರಿಸಿಕೊಳ್ಳ್ರಿ, ಆ ರೀತಿ ಹಣ ಕೊಟ್ಟಾದರೂ ಆರಿಸಿಕೊಳ್ತಾರಲ್ವಾ. ಯೇಸು ಅಂಥ ರಾಜ ಅಲ್ಲ. ಅಂಥ ರಾಜನಾಗಿದ್ದರೆ ಈ 5 ರೊಟ್ಟಿ 2 ಮೀನನ್ನು ಅವರು ತಿಂದಾಗ, ಈ ಅದ್ಭುತವನ್ನು ನೋಡಿ ಅವರನ್ನು ರಾಜನಾಗಿ ಮಾಡಲು ಹುಡುಕಿದಾಗ, ಬನ್ನಿ ನಾನು ರಾಜನಾಗಿ ಮಾಡಿ, ನಾನು ನಿಮಗೆ ರಾಜನಾಗಿರ್ತೇನೆ ಎಂಬುದಾಗಿ ಹೇಳಿರ್ತಾರೆ. ಅವರನ್ನು ಬಿಟ್ಟು ದೂರ ಸರಿದರು. ನಾನು ಇಹಲೋಕದ ಕಾರ್ಯಗಳಿಗೆ ರಾಜ ಅಲ್ಲ, ಅದಕ್ಕೆ ಮತ್ತೊಬ್ಬ ರಾಜ ಇದ್ದಾನೆ, ಲೋಕದ ಅಧಿಪತಿ ಎಂಬುದಾಗಿ ಅವನಿಗೆ ಹೆಸರು. ನಾನು ಬರುವ ರಾಜ್ಯಕ್ಕೂ ನಿತ್ಯ ಜೀವಿತಕ್ಕೂ ಅಧಿಪತಿ. ಆದ್ದರಿಂದ ನೀವು ನನ್ನ ಬಳಿ ಏನೋ ಒಮ್ಮೆ ಒಂದು ಅದ್ಭುತವನ್ನು ಮಾಡಿದೆ, ಇದನ್ನು ಹುಡುಕಿ ಇದಕ್ಕಾಗಿ ನಾನು ಹಿಂಬಾಲಿಸಬಾರದು. ಅದನ್ನೇ 1 ಕೊರಿಂಥ 15:19 ಹೇಳುತ್ತದೆ. ಇಹಲೋಕಕ್ಕಾಗಿ ಮಾತ್ರ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಎಲ್ಲ ಮನುಷ್ಯರಿಗಿಂತಲೂ ಪರಿತಪಿಸಲ್ಪಡುವವರಾಗಿರುತ್ತೇವೆ. ಯಾಕೆ ಅಂತ ಕೇಳಿದರೆ, ಅವರು ನಿಮಗೆ ದೇವರಾಗಿರುವುದಿಲ್ಲ, ನೀವು ಅವರು ನಮಗೆ ದೇವರಾಗಿದ್ದಾರೆ ಎಂಬುದಾಗಿ ಅಂದ್ಕೊಂಡಿರ್ತೀರ ಅಷ್ಟೇ. ಅಂದ್ಕೊಂಡೇ ಅವರ ಭಾವಚಿತ್ರಕ್ಕೆ ಮಾಲೆ ಹಾಕುವುದು, ಹಾರ ಹಾಕುವುದು, ಬಾಳೆಹಣ್ಣಿಡುವುದು, ಊದುಬತ್ತಿ ಹಚ್ಚುವುದು ನೀವು ಅಂದ್ಕೊಂಡಿರ್ತೀರ ಅಷ್ಟೇ. ಅವರು ನಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರೆ. ಹಾಗಾದರೆ ಇಹಲೋಕದ ಕಾರ್ಯವನ್ನು ದೇವರ ಬಳಿ ಕೇಳಬಾರ್ದಾ? ದೇವರ ಬಳಿ ಕೇಳಬಾರ್ದಾ ಅಂತ ಕೇಳಿದರೆ, ನಾನು ಹೇಳಿದ ಮಾತನ್ನು ಗಮನಿಸಬೇಕು. ಇಹಲೋಕಕ್ಕಾಗಿ ಮಾತ್ರ ದೇವರ ಬಳಿ ಕೇಳಬಾರ್ದಾ? ಮೊದಲಾಗಿ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ. ನೀವು ಯಾವುದನ್ನು ಹುಡುಕಬೇಕು ಎಂಬುದಾಗಿ ದೇವರು ಹೇಳಿದ್ದಾರೆ, ಯಾವುದು ಕೊಡಲ್ಪಡುವುದು ಎಂಬುದಾಗಿಯೂ ದೇವರು ಹೇಳಿದ್ದಾರೆ. ನಾವು ಹುಡುಕಬೇಕಾಗಿರುವುದು ಇಹಲೋಕದ ವಸ್ತುವನ್ನಲ್ಲ. ಅವರು ಹೇಳ್ತಾರೆ, ಮೊದಲನೆಯದಾಗಿ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ. ನಿಮಗೆ ಇದೆಲ್ಲ ಬೇಕು ಎಂಬುದಾಗಿ ನಿಮ್ಮ ತಂದೆ ತಿಳಿದಿದ್ದಾರೆ. ಅವರಿಗೆ ಗೊತ್ತು ನಿಮಗೊಂದು ಒಳ್ಳೆ ಶರ್ಟ್ ಬೇಕು, ಡ್ರೆಸ್ ಬೇಕು, ಅದಕ್ಕಾಗಿ ನಾನು ಹಿಂಬಾಲಿಸಿದರೆ ಇಹಲೋಕಕ್ಕಾಗಿ ನಾನು ಹಿಂಬಾಲಿಸುತ್ತಾನೆನ್ನುವುದಕ್ಕಾಗಿ ಅರ್ಧೋಗಿರೋ ಬಟ್ಟೆ ಹಾಕಬೇಕು ಅಂತ ಹೇಳ್ತೀನಿ. ಆ ರೀತಿ ಹೇಳಲಿಲ್ಲ ಅವರು. ನೀವು ನಿಮ್ಮ ಮಾತು, ನಿಮ್ಮ ಬಯಕೆ ಅದು ಪೂರ್ತಿಯಾಗಿ ಬರೀ ಇಹಲೋಕಕ್ಕಾಗಿ ಮಾತ್ರ. ಅದಕ್ಕಾಗಿ ಅವರನ್ನು ಆರಿಸಿಕೊಳ್ಳುವುದಕ್ಕೆ ಅವರು ಮುಂದಾದರು. ಅದು ತಪ್ಪು.
ದೇವರ ಮಕ್ಕಳಾಗಿ ಮಾರ್ಪಡ್ರಿ. ಮೊದಲು ದೇವರ ರಾಜ್ಯವನ್ನು ಹುಡುಕರಿ, ರಕ್ಷಣೆಯನ್ನು ಹುಡುಕರಿ, ಪಾಪ ಕ್ಷಮಾಪಣೆಯನ್ನು ಹುಡುಕರಿ, ಪರಿಶುದ್ಧತೆಯನ್ನು ಹುಡುಕರಿ. ಅದಾದ ನಂತರ ದೇವರು ರಾಜನಾಗುತ್ತಾನೆ, ನಿಮ್ಮ ಅಗತ್ಯತೆಗಳನ್ನು ಸಂಧಿಸುತ್ತಾರೆ. ಇದೇ ಒಂದು ಕ್ರಮವಾಗಿರುವ ಮಾರ್ಗ. ಅದರಲ್ಲೂ ತಪ್ಪಾದ ವಿಚಾರದಲ್ಲಿ ಖರ್ಚು ಮಾಡುವುದಕ್ಕೆ ಮುಂದಾಗಿ ನನಗೆ ಅದು ಬೇಕು ಇದು ಬೇಕು ಅಂತ ಸೇರಿಸ್ತಾರೆ ನೋಡಿ, ಅದು ದೇವರಿಂದ ಉಂಟಾದದ್ದಲ್ಲ. ನಿಮಗೆ ಇವೆಲ್ಲವೂ ಬೇಕು ಎಂಬುದಾಗಿ ನಿಮ್ಮ ಪರಲೋಕ ತಂದೆ ತಿಳಿದಿದ್ದಾರೆ. ಆದ್ದರಿಂದ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಹುಡುಕಿರಿ, ಆಗ ಇವೆಲ್ಲವೂ ನಿಮಗೆ ಸಿಗುವುದು ಎಂಬುದಾಗಿ ಅವರು ಹೇಳ್ತಾರೆ. ಎರಡನೇದಾಗಿ ಒಂದು ಗುಂಪಿದ್ದಾರೆ, ಇವರು ಕರ್ತನನ್ನು ಹಿಂಬಾಲಿಸುತ್ತಾರೆ, ಆದರೆ ಸ್ವಲ್ಪ ದೂರದಲ್ಲಿ, ಬಹಳ ಜಂಟಲಾಗಿ, ಬಹಳ ಅಂಟಿಕೊಳ್ಳುವುದಿಲ್ಲ. ಹಾಗೆ ಒಂದು ಡಿಸ್ಟೆನ್ಸ್ನಲ್ಲಿ ಸಭೆಗೆ ಬರುತ್ತಾರೆ, ಕೂರುತ್ತಾರೆ, ಏನೋ ಕಾಣಿಕೆ ಭಾಗ ಮುಗಿದ ಕೂಡಲೇ ಎದ್ದು ಹೊರಟೋಗ್ತಾ ಇರ್ತಾರೆ. ಕರ್ತನು ಬಂದು ಈ ವಾರದ ಖರ್ಚಿಗೆ ಇವರ ಕೈಗಳನ್ನು ನೋಡುತ್ತಿರುವ ಹಾಗೆಯೂ ನೀವು ಬಹಳ ಸಭೆಯಲ್ಲಿ ನೋಡಿದ್ದೀರಾ, ನಾನು ನೋಡಿದ್ದೇನೆ. ಕಾಣಿಕೆ ಹಾಕಿದ ಕೂಡಲೇ ಒಂದು ಗುಂಪು ಎದ್ದೋಗ್ಬಿಡುತ್ತೆ. ಯಾಕೆಂದರೆ ಈ ವಾರದಲ್ಲಿ ಅವರಿಗೆ ಹೋಗಿ ಚಂದ ಕೊಟ್ಟು ಬರೋಣ, ಯಾಕೆಂದರೆ ಪರಲೋಕದಲ್ಲಿ ಅವ್ರು ಏನು ಮಾಡ್ತಾರೆ? ಹಾಗಾದರೆ ಇವರು ಕಾಣಿಕೆ ಕೊಡುವುದೇ ಅವರ ಒಂದು ಕರ್ತವ್ಯನಾ? ಆ ಕಾಣಿಕೆ ಹಾಡು ಮುಗಿದ ಕೂಡಲೇ ಎದ್ದೋಗ್ತಾರೆ, ಕಾಣಿಕೆ ಹಾಕಿದ ಕೂಡಲೇ. ಹಾಗಾದರೆ ನೋಡುವಾಗ ಅರ್ಥವಾಗುತ್ತೆ, ಕಾಣಿಕೆ ಹಾಕಲು ಬರುತ್ತಾರೆ, ಬೇರೆ ಕರ್ತನು ಮಾತಾಡ್ತಾರ, ಕೇಳ್ತಾರ, ಯಾವುದ್ರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಕೆಲವರನ್ನ ನೋಡಿದ್ರೆ ದೂರದಲ್ಲಿ ಹಿಂಬಾಲಿಸುವವರು, ಬಹಳ ಅಂಟಿಕೊಳ್ಳುವುದಿಲ್ಲ, ಬಹಳ ದೇವರಿಗೆ ಹತ್ತಿರವಿರುವುದಿಲ್ಲ. ನನ್ನ ಸಂಬಂಧಿಕರಲ್ಲಿ ಕೆಲವರು ಆ ರೀತಿಯಾಗಿದ್ದರು. ನನ್ನ ಹಿಂದೆ ಇದ್ದವರು ಇನ್ನೂ ಕೆಲವರನ್ನ ನೋಡಿದ್ದೇನೆ, ನನ್ನ ಸ್ನೇಹಿತರ ವಟಾರದಲ್ಲಿ ನೋಡಿದ್ದೇನೆ. ಅವರೇನು ಮಾಡ್ತಾರೆ ಅಂದರೆ ಬಹಳ ಅಂಟಿಕೊಳ್ಳುವುದಿಲ್ಲ. ಆಲಯದಲ್ಲಿ ಸಭೆಗೆ ಎಂಬುದಾಗಿ ಒಂದು ಚಂದ ಇರುತ್ತೆ, ಚಂದ ಕಟ್ತೀವಿ, ಕ್ರಿಸ್ಮಸ್ಗೆ ಹೋಗ್ತಾ ಇದ್ವಿ, ಆರಾಧನೆಗಳಿಗೆ ಹೋಗ್ತಾ ಇದ್ವಿ, ವಿಶೇಷವಾದ ಕಾಣಿಕೆ ಅಂತ ಹೇಳಿದ್ರೆ ಅದನ್ನು ಕೊಡ್ತಾ ಇದ್ವಿ, ಆದರೆ ಬಹಳ ಅಂಟ್ಕೋತಾ ಇರಲಿಲ್ಲ. ಆ ರೀತಿ ಇರುವವರು ಇದ್ದಾರೆ, ದೂರದಿಂದ ಹಿಂಬಾಲಿಸುವವರು. ಅವರು ದೇವರೊಂದಿಗೆ ಹತ್ತಿರವಾಗಿರುವುದಿಲ್ಲ, ಆದರೆ ಅಂದುಕೊಳ್ಳುತ್ತಾರೆ ನಾವು ದೇವರನ್ನು ಹಿಂಬಾಲಿಸುತ್ತಿದ್ದೇವೆ ಎಂಬುದಾಗಿ. ದೇವರನ್ನು ಹಿಂಬಾಲಿಸುವಾಗ ದೇವರನ್ನು ಅಂಟಿಕೊಂಡು ಹತ್ತಿರದಲ್ಲಿ ಹಿಂಬಾಲಿಸಬೇಕು, ಅದುವೇ ಮುಖ್ಯ. ದೇವರು ಹೋಗುತ್ತಾರೆ ಎಂಬುದಾಗಿ ದೂರದಲ್ಲಿ ಹಿಂಬಾಲಿಸುವುದಲ್ಲ. ಕೆಲವರನ್ನು ನೋಡಿ ಯಾವುದರಲ್ಲೂ ಹತ್ತಿರವಿರುವುದಿಲ್ಲ, ಹೊರ ಜಗತ್ತಿಗೆ ತನ್ನ ಒಬ್ಬ ಕ್ರೈಸ್ತನೆಂಬುದಾಗಿ ತೋರಿಸಿಕೊಳ್ಳುವುದಿಲ್ಲ, ಬೈಬಲನ್ನು ಕೂಡ ಬಹಿರಂಗವಾಗಿ ತೆಗೆದುಕೊಂಡು ಬರೋದಿಲ್ಲ. ನಮ್ಮ ಭಕ್ತಿಯರ ಒಳಗಿದ್ರೆ ಸಾಲ್ದಾ, ಆ ರೀತಿ ಹೇಳ್ತಾರೆ. ನಾವು ಭಕ್ತಿಯುಳ್ಳವರಾಗೇ ಇದ್ದೇವೆ, ದೇವರನ್ನೇ ಹುಡುಕ್ತಾ ಇದ್ದೀವಿ, ಇದನ್ನು ಹೋಗಿ ಯಾಕೆ ಹೊರಗೆ ಎಲ್ಲರ ಬಳಿ ಪ್ರಸ್ತಾವಪಡಿಸಬೇಕು? ಅದು ನಮ್ಮ ಮನಸ್ಸಲ್ಲಿ ಇದ್ರೆ ಸಾಕಲ್ಲವಾ? ದೇವರು ಅದನ್ನು ನೋಡ್ತಾರಲ್ವಾ? ಅದು ಸಾಲದ ಅಂತ ಹೇಳ್ತಾರೆ. ಸತ್ಯವೇದ ಏನು ಹೇಳುತ್ತದೆ ಗೊತ್ತಾ? ಮನುಷ್ಯರ ಮುಂದೆ ನನ್ನನ್ನು ಅರಿಕೆ ಮಾಡುವವನು ಯಾರೋ ಅವನನ್ನು ಪರಲೋಕದಲ್ಲಿರುವಂತಹ ತಂದೆಯ ಮುಂಭಾಗದಲ್ಲಿ ನಾನು ಒಪ್ಪಿಕೊಳ್ಳುವೆನು. ಮನುಷ್ಯರ ಮುಂದೆ ನನ್ನನ್ನು ನಿರಾಕರಿಸುವವನು ಯಾರೋ ಅವನನ್ನು ಪರಲೋಕದಲ್ಲಿರುವಂತಹ ತಂದೆಯ ಮುಂದೆ ನಾನು ನಿರಾಕರಿಸುವೆನು. ಹಾಗಾದರೆ ಮನುಷ್ಯರ ಮುಂದೆ ನೀವು ಹೇಳಬೇಕು. ಅದನ್ನು ಬಿಟ್ಟು ನೀವು ನಾನು ಇವೆಲ್ಲವನ್ನು ಯಾಕೆ ಹೊರಗೆ ತೋರಿಸುತ್ತಾ ಇರಬೇಕು? ಭಕ್ತಿವಂತನ ಹಾಗೆ, ನೀತಿವಂತನ ಹಾಗೆ ನಾವು ಕ್ರಿಸ್ತನನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ ಯಾಕೆ ತೋರಿಸಬೇಕು? ನನ್ನ ಮನಸ್ಸಲ್ಲೇ ಇದೆ, ದೇವರಿಗೂ ನನಗೂ ಗೊತ್ತು. ಇದಲ್ವ ಕ್ರೈಸ್ತಿಯ ಜೀವಿತ. ನಿಮ್ಮ ಜೀವಿತ ಅನೇಕರಿಗೆ ಸಾಕ್ಷಿಯಾಗಿರಬೇಕು. ಕರ್ತನು ಹೇಳಿದ್ರು, ಒಬ್ಬನು ದೀಪವನ್ನು ಹಚ್ಚಿ ಮಂಚದ ಕೆಳಗೆ ಇಡುತ್ತಾನ? ನಿಮ್ಮನ್ನು ದೇವರು ಬೆಳಕಾಗಿ ಮಾಡಿದ್ದು, ರಕ್ಷಿಸಿದ್ದು, ಅಭಿಷೇಕ ಮಾಡಿದ್ದು, ನಿಮ್ಮ ದೀಪವನ್ನು ಹಚ್ಚಿದ್ದೇ ನೀವು ಗುಡ್ಡದ ಮೇಲೆ ಇಡಲ್ಪಟ್ಟಿರುವಂತಹ ದೀಪವಾಗಿರಬೇಕು. ಹಾಗಾದರೆ ದೇವರು ಹೇಳಿದ್ರು, ನಿನ್ನನ್ನು ದೀಪವನ್ನಾಗಿ ಮಾಡಿ, ನಿನ್ನನ್ನು ಪ್ರಕಾಶವಾಗಿ ಮಾಡಿ, ಆ ಬೆಳಕು ಅನೇಕರ ಮುಂದೆ ಪ್ರಕಾಶಿಸಬೇಕೆಂದರೆ ಇವರು ಒಳಗೆ ಕುಳಿತು ಇವರು ತತ್ವ ಮಾತಾಡ್ತಾರೆ. ಯಾಕೆ ದಿನ ಹೋಗಿ ಹೊರಗೆ ಇಡಬೇಕು ಎಂಬುದಾಗಿ. ಇವರು ದೂರದಲ್ಲಿ ಯೇಸುವನ್ನು ಹಿಂಬಾಲಿಸುವವರು. ರಹಸ್ಯವಾಗಿ ಬೈಬಲ್ ಓದುತ್ತಾರೆ ಅಥವಾ ಮನೆಯಲ್ಲಿ ಬೈಬಲ್ ಓದುತ್ತಾರೆ, ಆದರೆ ಯಾವ ಒಂದು ಕಾರ್ಯದಲ್ಲಿಯೂ ಇವರು ತೊಡಗಿಸಿಕೊಳ್ಳುವುದಿಲ್ಲ, ಹತ್ತಿರ ಬರುವುದಿಲ್ಲ. ನಾನು ಕ್ರೈಸ್ತನನ್ನು ಅಂಗೀಕರಿಸಿಕೊಂಡಿದ್ದೇನೆ, ಕ್ರಿಸ್ತನು ನನ್ನನ್ನು ಅಂಗೀಕರಿಸಿಕೊಂಡಿದ್ದಾರೆ, ಸಾಕು, ನಾವು ನಮ್ಮ ಕೆಲಸ ನೋಡ್ಕೊತಾ ಇದ್ದೀವಿ, ದೇವರು ಬೇಕು, ಅದಕ್ಕಾಗಿ ಯಾವಾಗಲೂ ಹಿಂಗೇನಾ ಎಂಬುದಾಗಿ ಕೇಳಬಾರ್ದು. ಹಾಗಾದರೆ ನಾನು ರಕ್ಷಣೆ ಹೊಂದಿದ ಹೊಸದರಲ್ಲಿ ನಾನು ಸಾಮಾನ್ಯವಾಗಿ ಯಾವ ಒಂದು ಕಾರ್ಯವಿದ್ದರೂ ತೀವ್ರವಾಗಿ ಇಳಿಯುತ್ತೇನೆ. ಯೇಸು ಕ್ರಿಸ್ತನು ದೇವರೆಂಬುದಾಗಿ ಅರಿಯುವ ಮುನ್ನ ನಾನೊಬ್ಬ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಕ್ರಿಸ್ತನಿಲ್ಲದೆ ಬದುಕಿದೆ. ನಾನು ನಿಮಗೆ ಮುಂಚಿತವಾಗಿ ಆಗಾಗ ಸಾಕ್ಷಿ ಹೇಳಿದ್ದೇನೆ. ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ದೇವರು ಇಲ್ಲ ಎನ್ನುವಂತಹ ಒಂದು ಸಂಘಟನೆಗಳಲ್ಲಿ ನಾನು ಬಹಳ ಆಳವಾಗಿ ಇಳಿದವನಾಗಿದ್ದೆ ಒಳಗೆ. ಹೌದು, ನಿಜವೇ, ಅವರು ಹೇಳುವುದು ಸತ್ಯವೇ, ಈ ಪುಸ್ತಕ ಸತ್ಯವೇ. ಹಲವು ನೂರು ಪುಸ್ತಕವನ್ನು ಓದಿದೆ ತೀವ್ರವಾಗಿ ಆ ಸಿದ್ಧಾಂತದಲ್ಲಿ. ಅದೇ ರೀತಿ ಕ್ರಿಸ್ತನಲ್ಲಿ ಬಂದ ಕೂಡಲೇ ಅದೇ ರೀತಿ ತೀವ್ರವಾಗಿ ಒಳಗೆ ಇಳಿದೆ. ನಾನು ನೋಡಿ ಬಂದಂತಹ ನನ್ನ ವ್ಯಾಪಾರವನ್ನೆಲ್ಲ ಬಿಟ್ಟು, ನಾನು ಮಾಡುವ ಕೆಲಸವನ್ನು ಬಿಟ್ಟು, ವಿದ್ಯಾಭ್ಯಾಸ ಬಿಟ್ಟು,
ಪರಿಪೂರ್ಣವಾಗಿ ಸತ್ಯವೇದ ಎಂಬುದಾಗಿ. ಆಗ ನನಗೆ ನನ್ನ ಸಂಬಂಧಿಕರಲ್ಲಿ ಕೆಲವರು ಕ್ರೈಸ್ತರಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾದ ಒಬ್ಬ ತಾಯಿ ನನ್ನನ್ನು ಕರೆದು ಹೇಳಿದರು, ನಾವೆಲ್ಲ ಕ್ರೈಸ್ತರೇ ತಮ್ಮ, ನಾವು ನೋಡು ಸಭೆಗೆ ಹೋಗುತ್ತೇವೆ, ದೇವಾಲಯಕ್ಕೆ ಹೋಗ್ತೀವಿ, ಬರ್ತೀವಿ, ಕಾಣಿಕೆ ಕೊಡ್ತೀವಿ, ಎಲ್ಲವನ್ನ ಮಾಡ್ತೀವಿ, ನಾವು ಪ್ರಸಂಗ ಕೇಳುತ್ತೇವೆ, ಎಲ್ಲ ಮಾಡುತ್ತೇವೆ. ನಿನ್ನ ಹಾಗೆ ಬೈಬಲ್ ಅಂತ ಹೇಳಿ ಜ್ಞಾನದ ಹುಚ್ಚು ಹಿಡಿದು ತಿರುಗಾಡ್ತಿದ್ದೀರಾ ಅಂತ ಹೇಳಿದರು. ನನಗೆ ಆ ಮಾತು ಹೊಸದಾಗಿತ್ತು. ಜ್ಞಾನದ ಹುಚ್ಚುತನ, ಆ ರೀತಿ ಒಂದು ಪದ ಇಟ್ಕೊಂಡಿದ್ದಾರೆ. ಹುಚ್ಚನ ಹಾಗೆ ಹೋಗುತ್ತಾರಾ? ಆ ರೀತಿಯಾಗಿ ಅವರು ನನಗೆ ಪರ್ಸನಲ್ ಆಗಿ ಪ್ರೀತಿಯಿಂದ ಹೇಳಿದರು. ನಾನು ಒಮ್ಮೆ ಹುಚ್ಚನಾಗಿ ಮಾರ್ಪಡುತ್ತೇನೆ ಕ್ರಿಸ್ತನಿಗೆ ಎಂಬುದಾಗಿ ಭಾವಿಸಿ ಅವರ ರೀತಿ ಹೇಳಿದರು. ಆದರೆ ಅವರು ಏನು ಹೇಳಿದರು ಅಂದರೆ, ದೇವರ ಬಳಿ ಭಕ್ತಿಯಿಂದ ಇರಬೇಕಲ್ವಾ, ಅಷ್ಟು ಸಾಕು ಎಂಬುದಾಗಿ ಹೇಳಿದರು. ಇದಕ್ಕೆ ಹೆಸರು ದೂರದಿಂದ ಹಿಂಬಾಲಿಸುವುದು. ದೂರದಿಂದ ಹಿಂಬಾಲಿಸುವಾಗ ಏನಾಗುತ್ತದೆ ಗಮನಿಸಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 54, 55 ಇಂಥ ವಾಕ್ಯಗಳು ಹೇಳುತ್ತದೆ. 54 ಹೇಳುತ್ತದೆ ಗಮನಿಸಿ. ಅವರು ಅವರನ್ನು ಹಿಡಿದ ಕೂಡಲೇ ಪ್ರಧಾನ ಯಾಜಕನ ಮನೆಯಲ್ಲಿ ತಂದು ನಿಲ್ಲಿಸಿದರು. ಪೇತ್ರನು ದೂರದಿಂದ ಹಿಂಬಾಲಿಸಿದ. ಅವರು ರಾತ್ರಿಯ ವೇಳೆಯಲ್ಲಿ ಬೆಂಕಿಯನ್ನು ಹೊತ್ತಿಸಿ ಅದರ ಸುತ್ತಲೂ ಕೂತಿದ್ದಾಗ ಪೇತ್ರನು ಅವರ ನಡುವೆ ಕುಳಿತಿದ್ದನು. ಆಗ ಒಬ್ಬ ಕೆಲಸಗಾರಳು ಅವನನ್ನು ಬೆಂಕಿಯ ಬಳಿ ಕೂತಿರುವುದನ್ನು ಕಂಡು ಅವನನ್ನು ದಿಟ್ಟಿಸಿ ನೋಡಿ, ಇವನು ಅವನೊಂದಿಗೆ ಇದ್ದನು ಎಂಬುದಾಗಿ ಹೇಳಿದರು. ಅದಕ್ಕೆ ಅವನು, ಸ್ತ್ರೀಯೇ, ಅವನನ್ನು ನಾನು ಅರಿಯೆ ಎಂಬುದಾಗಿ ನಿರಾಕರಿಸಿದ. ಸ್ವಲ್ಪ ಸಮಯದ ನಂತರ ಬೇರೆ ಒಬ್ಬ ಅವನನ್ನು ಕಂಡು, ನೀನು ಅವನಲ್ಲಿ ಒಬ್ಬನು ಎಂಬುದಾಗಿ ಹೇಳಿದರು. ಅದಕ್ಕೆ ಪೇತ್ರನು, ಮನುಷ್ಯನೇ, ನಾನಲ್ಲ ಅಂತ ಹೇಳಿದರು. ಹೆಚ್ಚು ಕಡಿಮೆ 1 ಗಂಟೆಯ ನಂತರ ಬೇರೆ ಒಬ್ಬ ಅವನನ್ನು ನೋಡಿ, ನಿಜವಾಗಿಯೂ ಇವನು ಅವನೊಂದಿಗೆ ಇದ್ದ, ಇವನು ಗಲಿಲಾಯದವನೇ ಎಂಬುದಾಗಿ ಸಾಧಿಸಿದ. ಅದಕ್ಕೆ ಪೇತ್ರನು, ಮನುಷ್ಯನೇ, ನೀನೇನು ಹೇಳ್ತಿದ್ದೆ ಗೊತ್ತಾಗಲಿಲ್ಲ ಅಂತ ಹೇಳಿದ. ಅವನು ಈ ರೀತಿ ಹೇಳಿದ ಕೂಡಲೇ ಕೋಳಿ ಕೂಗಿತ್ತು. ಹಾಗಾದರೆ ಈ ಸ್ಥಳದಲ್ಲಿ ಪೇತ್ರ ಏನು ಮಾಡ್ದ ಅಂತ ನೋಡಿ, ಯೇಸುವಿಗೆ ಏನು ನಡೆಯುತ್ತೆ ಅಂತ ನೋಡಬೇಕು, ಆದರೆ ಹತ್ರ ಹೋಗಬಾರ್ದು. ಹಾಗಾದರೆ ನಡೆಯುವಾಗ ತನ್ನನ್ನು ಮರೆ ಮಾಡಿಕೊಂಡು ದೂರದಿಂದ ಹಿಂಬಾಲಿಸಿದ ಯೇಸುವನ್ನು. ಅದುವೇ ವಾಕ್ಯ ಹೇಳುತ್ತದೆ. ಕೆಲವರು ಆರಂಭದಿಂದಲೇ ದೂರದಲ್ಲೇ ಹಿಂಬಾಲಿಸುತ್ತಾರೆ. ಆರಂಭದಿಂದಲೇ ಯಾಕೆ ಅಷ್ಟೊಂದು ಹತ್ರ ಹೋಗಿ ಆ ರೀತಿಯೆಲ್ಲ ಇರಬೇಕು? ಈ ನಿಕೋದೇಮನ್ನೆಲ್ಲ ನೋಡ್ರಿ, ಅವರೆಲ್ಲ ಬಂದರು, ದೇವರ ಬಳಿ ಕೇಳಿದ್ರು, ಹೋದರು. ಅನಂತರ ಯೇಸು ಶಿಲುಬೆಯಲ್ಲಿ ಜೊಡೆಯಲ್ಪಟ್ಟಾಗ ಅವರ ಶರೀರವನ್ನು ಪಡೆಯುವುದಕ್ಕೆ ಸಹಾಯ ಮಾಡಿದರು. ಆದರೆ ಈ ಸ್ಥಳದಲ್ಲಿ ನೋಡುತ್ತೇವೆ ನಾವು, ಪೇತ್ರನು ಯೇಸುವಿನೊಂದಿಗೆ ಹತ್ತಿರ ನಡೆದವನೇ. ಅವರು ಯಾವಾಗಲೂ ದೂರ ಇದ್ದವರಲ್ಲ. ಆದರೆ ಅಪಾಯ ಬರುವ ಸಂದರ್ಭದಲ್ಲಿ ದೂರ ಹೋಗುತ್ತಾರೆ. ಅದು ಒಂದು ಗುಂಪಿದೆ. ಒಂದು ಗುಂಪು ನೋಡಿದರೆ ಆರಂಭದಲ್ಲಿ ಹಂಗಿರ್ತಾರೆ, ಆರಂಭದಲ್ಲಿಯೇ ಅವರು ತಾವಾಯಿತು, ತಮ್ಮ ಕೆಲಸ ಆಯಿತು ಎಂಬುದಾಗಿ ಆ ರೀತಿ ಇರ್ತಾರೆ. ಮಧ್ಯೆ ನಡುವೆಯಲ್ಲಿ ಸ್ವಲ್ಪ ಸ್ವಲ್ಪ ಯೇಸುವಿಗೆ ಸೇವೆ ಮಾಡ್ತಾರೆ. ನಾನು ನೋಡಿದ್ದೆ, ನನ್ನ ಸ್ನೇಹಿತರು ಕೂಡ ಆ ರೀತಿಯಾಗಿ ಇದ್ದಾರೆ. ಅವರು ಬಹಳ ಅಂಟಿಕೊಳ್ಳುವುದಿಲ್ಲ. ದೇವರ ಮೇಲೆ ನಂಬಿಕೆ ಇರುತ್ತೆ, ಬೈಬಲ್ ಓದುತ್ತಾರೆ, ಸೇವೆ ಕೂಡ ಮಾಡ್ತಾರೆ. ಆದರೆ ಸ್ವಲ್ಪ ನೋಡಬೇಕಾದ್ರೆ ಹಾಗೆ ಜಂಟಲಾಗಿ ನಡ್ಕೊಂಡು ಮುಂದೆ ಹೋಗ್ತಾರೆ. ಏನೋ ಇರ್ತೀವಿ, ಓದುವಿ ಎಂಬುದಾಗಿ. ಇದಕ್ಕಾಗಿ ಒಳಗೆ ಇಳಿದು ಅಲ್ಲಿ ಸಾಕ್ಷಿ ಕೊಟ್ಟು ಅಲ್ಲಿ ಕಲ್ಲೆಸೆಯಲ್ಪಟ್ಟು ಇದೆಲ್ಲ ಯಾಕೆ ನಮಗೆ ಬೇಕಾಗಿಲ್ಲ, ಜಂಟಲಾಗಿ ಒಬ್ಬ ಕ್ರೈಸ್ತನಾಗಿರೋಣ ಎಂಬುದಾಗಿ ಭಾವಿಸುವವರು ಇದ್ದಾರೆ. ಅವರು ಆರಂಭದಿಂದಲೇ ಹಂಗೆ ಇರ್ತಾರೆ. ಆದರೆ ಮತ್ತೊಂದು ಗುಂಪಿದೆ, ಈ ಪೇತ್ರನ ಹಾಗೆ ಯೇಸುವಿನ ಬಳಿ ಹತ್ತಿರವಾಗಿರ್ತಾರೆ. ಸಮಸ್ಯೆ ಬರುವಾಗ, ಅವರ ನಾಮದ ನಿಮಿತ್ತ ಉಪದ್ರವ ಬರುವಾಗ ಹಾಗೆ ಗೊತ್ತಿರದ ಹಾಗೆ ದೂರ ಸರಿತಾರೆ. ಅದು ಕೂಡ ದೂರದಲ್ಲಿ ಹಿಂಬಾಲಿಸುವುದೇ. ಹಾಗಾಗಿ ದೂರದಲ್ಲಿ ಹಿಂಬಾಲಿಸುವವರು ಎನಿ ಟೈಮ್ ದೇವರನ್ನು ಬಿಟ್ಟು ದೂರ ಹೋಗುವುದಕ್ಕೆ ಅಥವಾ ಪರಿಪೂರ್ಣವಾಗಿ ನಿರಾಕರಿಸುವುದಕ್ಕೆ ಅವರು ತಯಾರಾಗಿರುತ್ತಾರೆ. ಆ ಉಪದ್ರವ ಸ್ವಲ್ಪ ಅಧಿಕವಾಯಿತು ಅಂದರೆ ಅವರು ದೇವರನ್ನು ನಿರಾಕರಿಸುವುದರಲ್ಲಿ ಯಾವ ವಿಧವಾಗಿರುವಂತಹ ಮನಕಷ್ಟ ಇರುವುದಿಲ್ಲ. ಮೊದಲು ನೋಡಿ, ದೂರದಿಂದ ಹಿಂಬಾಲಿಸಿದರು, ಅನಂತರ ನಿರಾಕರಿಸಿದ, ಮೂರನೇದಾಗಿ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೆ ಮುಂದಾದ. ಹಾಗಾದರೆ ದೂರದಲ್ಲಿ ಹಿಂಬಾಲಿಸುವುದು ಮೊದಲ ಹಂತ. ಅನಂತರ ಉಪದ್ರವ ಬರುವಾಗ ಅವರು ಅವರನ್ನು ನಿರಾಕರಿಸುವುದಕ್ಕೆ ಮುಂದಾಗಿರ್ತಾರೆ. ಅನಂತರ ಉಪದ್ರವ ಅಧಿಕವಾಗುವಾಗ ಪರಿಪೂರ್ಣವಾಗಿ ಅವರನ್ನು ನಿರಾಕರಿಸಿ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ಮುಂದಾಗ್ತಾರೆ. ಹಾಗಾಗಿ ದೂರದಲ್ಲಿ ಹಿಂಬಾಲಿಸುವವರು ಒಂದು ಸ್ಪಷ್ಟವಾದ ಬೀಜವಲ್ಲ. ಸತ್ಯವೇದ ಹೇಳುತ್ತದೆ, ಆ ಬೀಜ ಬಂಡೆಯ ಮೇಲೆ ಬಿದ್ದಾಗ, ಮುಳ್ಳುಗಳ ಮೇಲೆ ಬಿದ್ದಾಗ, ದಾರಿಯ ಮಗುಲಲ್ಲಿ ಬಿದ್ದಾಗ ಆ ಬೀಜಗಳು ಬೆಳೆಯನ್ನು ಕೊಡಲಿಲ್ಲ. ಏಕೆಂದರೆ ಬಂಡೆಯ ಮೇಲೆ ಬಿದ್ದಂತಹ ಬೀಜ ಅದರ ಒಳಗೆ ಬೇರಿಲ್ಲದರಿಂದ ಉಪದ್ರವ ಬಂದಾಗ ಆ ಬೇರು ಗತಿಸಿ ಹೋಗುತ್ತದೆ. ಇಲ್ಲಿ ಹಂಗೆ ಇರ್ತಾರೆ.
ಇಲ್ಲೇನು ಮಾಡ್ತಾರೆ ಅಂತ ನೋಡೋದಾದರೆ, ದೇವರನ್ನು ಹಿಂಬಾಲಿಸುತ್ತಾರೆ, ಎಲ್ಲ ಚೆನ್ನಾಗಿದ್ದರೆ ಹಿಂಬಾಲಿಸ್ತಾರೆ. ಅವರ ಸುತ್ತಲೂ ಎಲ್ಲ ಚೆನ್ನಾಗಿರಬೇಕು. ಅವರು ಪ್ರಾರ್ಥನೆ ಮಾಡಿದ್ರೆ ಕೇಳಬೇಕು, ಸತ್ಯವೇದ ಓದಿದ್ರೆ ಕೇಳಬೇಕು, ಜೀವನದಲ್ಲಿ ಯಾವ ಒಂದು ಕೊರತೆ ಬರಬಾರ್ದು, ಎಲ್ಲ ಕೇಳ್ತಾರೆ. ಕ್ರಿಸ್ತನ ನಿಮಿತ್ತ ಒಂದು ಪಾಡು ಬರುವುದಾದರೆ ತಕ್ಷಣ ಏನು ಮಾಡ್ತಾರೆ ಅಂದರೆ ನಿರಾಕರಿಸುವುದಕ್ಕೆ ಮುಂದಾಗ್ತಾರೆ. ನಮಗೆ ಅದೆಲ್ಲ ಗೊತ್ತಿಲ್ಲ, ನಾವು ಆ ರೀತಿಯಾಗಿ ಎಲ್ಲೂ ಹೋಗುವುದಿಲ್ಲ, ಇವರೇ ಅಪಾಯವಾದವರು, ಸತ್ಯವೇದ ಕೊನೆಯ ಕಾಲದ ಗುರುತು ಎಂಬುದಾಗಿ ಆ ದಿನಗಳಲ್ಲಿ ಅನೇಕರು ಎದ್ದು ನಿಮ್ಮನ್ನು ತೋರಿಸಿಕೊಡುವರು ಅಂತ ಹೇಳ್ತಾರೆ ನೋಡಿ. ಈ ದೂರದಲ್ಲಿ ಹಿಂಬಾಲಿಸುವವರೇ ತೋರಿಸಿಕೊಡುತ್ತಾರೆ. ಯೇಸುವನ್ನು ಅವರ ಮೊದಲ ಮಾತನ್ನು ನೋಡಿ ಆ ಕೆಲಸದವಳು ಹೇಳಬೇಕಾದ್ರೆ ಗಮನಿಸಿ, ಅವನನ್ನು ಅರಿಯನು ಎಂಬುದಾಗಿ ಹೇಳಿದ. ಅವನನ್ನು ಅದಕ್ಕಿಂತ ಮುಂಚೆ ದೇವರೇ, ನನ್ನ ದೇವನೇ ಈ ರೀತಿ ಮಾತಾಡಿದವರು, ಅವನನ್ನು ಅರಿಯೇನು ಎಂಬುದಾಗಿ ಹೇಳಿದರು. ಆಗ್ತಾನೆ ನಂಬ್ತಾರೆ ಅವರು, ಅವನನ್ನು ಅರಿಯೇನು. ಅನಂತರ ನೋಡಿ ಮತ್ತೊಬ್ಬ ಕೇಳಿದಾಗ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ. ನಾಗರಿಕತೆಯಿಂದ ಆ ಪದಗಳನ್ನು ಸತ್ಯವೇದನೆ ಬರೆದಿಲ್ಲ. ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೆ ಏನೆಲ್ಲ ಮಾತಾಡಿರ್ಬೋದು, ಏನು ಹೇಳಿ ಬೈದಿರ್ಬೋದು. ಹಾಗಾದರೆ ಇವರೇ ಅಪಾಯವಾದವರು, ದೂರದಲ್ಲಿ ಯೇಸುವನ್ನು ಹಿಂಬಾಲಿಸುವವರು. ಚೆನ್ನಾಗಿರುವ ಸಮಯದಲ್ಲಿ ಯೇಸು ಬೇಕು, ಉಪದ್ರವ ಬಂದರೆ ಯೇಸುವನ್ನು ಬಿಟ್ಟು ದೂರ ಹೋಗುವರು. ಪೇತ್ರನಿಗೆ ಅಪಾಯ ಬಂದ ಸಂದರ್ಭದಲ್ಲಿ ಈ ರೀತಿ ಹಿಂಬಾಲಿಸಿದರಿಂದಲೇ ಅವರು ದೇವರನ್ನು ನಿರಾಕರಿಸಿದರು, ದೇವರನ್ನು ಶಪಿಸಿದರು. ತಮಗೆ ವಾಕ್ಯದ ಮುಖಾಂತರವಾಗಿ ಅಪಾಯ ಬರುತ್ತೆ ಅಂತ ಗೊತ್ತಾದರೆ ಅಲ್ಲಿಯವರೆಗೂ ಹತ್ತಿರವಾಗಿರುವವರು ದೂರ ಸರಿದು ದೂರ ನಡೆಯುತ್ತಾರೆ, ದೂರ ನಡೆಯಲು ಆರಂಭಿಸ್ತಾರೆ. ಸತ್ಯವೇದ ರೀತಿ ಹೇಳುತ್ತದೆ. ಆದರೆ ಇನ್ನು ಕೆಲವರು ಇದ್ದಾರೆ, ಮೂರನೇ ಕ್ಯಾಟಗರಿ. ಇವರು ಯಾರಂತ ಕೇಳಿದರೆ ಬಿಡದೆ ಹಿಂಬಾಲಿಸುವವರು, ಎಡಬಿಡದೆ. ಅವರು ಯಾವ ಪರಿಸ್ಥಿತಿ ಎದುರಾದರೂ, ಸಾಯುವುದಕ್ಕೆ ಮುಂದಾದರೂ ನಾನು ಕರ್ತನನ್ನು ಬಿಡುವುದಿಲ್ಲ. ಇದುವೇ ಒಂದು ಆರೋಗ್ಯವಾಗಿರುವ ಹಿಂಬಾಲಿಸುವಿಕೆ. ಯೋಹಾನ ಹಾಗೆಯೇ ಹಿಂಬಾಲಿಸಿದರು. ನೋಡಿ, ಯೇಸುವನ್ನು ಹಿಡ್ಕೊಂಡು ಹೋಗುವುದಕ್ಕೆ ಮುಂದಾಗ್ತಾರೆ, ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಾರೆ. ಉಳಿದ ಶಿಷ್ಯರೆಲ್ಲ ಕಳೆದೋಗ್ಬಿಟ್ರು. ಅಲ್ಲಿ ಯೋಹಾನ ಮಾತ್ರ ಯೇಸುವನ್ನು ಹಿಂಬಾಲಿಸಿ ಜೊತೆಗೆ ಹಿಂಬಾಲಿಸಿ ಬರ್ತಾರೆ. ಆ ದಿನಗಳಲ್ಲಿ ರೋಮನ್ನರ ಮಧ್ಯದಲ್ಲಿ ಒಂದು ಪದ್ಧತಿ ಇತ್ತು. ಒಬ್ಬ ಅಪರಾಧಿಯನ್ನು, ಶಿಲುಬೆಯ ದಂಡನೆ ಹೊಂದಿರುವಂತಹ ಅಪರಾಧಿಯನ್ನು ಶಿಲುಬೆಯಲ್ಲಿ ಜಡಿಯುವಾಗ ಆ ಸ್ಥಳದಲ್ಲಿ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿ ಯಾರ್ಯಾರೆಲ್ಲ ಬರ್ತಾರೆ ಅಂತ ನೋಡ್ತಾರೆ. ಯಾರ್ಯಾರೆಲ್ಲ ಬರ್ತಾರೆ ಎಂಬುದಾಗಿ ಗುರುತಿಸುತ್ತಾರೆ. ಬಂದವರನ್ನು ಅವರು ಗುರುತಿಟ್ಟುಕೊಂಡು ನೇರವಾಗಿ ಅವರ ಮನೆಗೆ ಎತ್ಕೊಂಡ್ಬರ್ತಾರೆ ವಿಚಾರಣೆ ಮಾಡುವುದಕ್ಕೆ. ಇವನು ಅಪರಾಧದಲ್ಲಿ ಯಾವುದಾದ್ರೂ ಭಾಗಿರುತ್ತೆ ಎಂಬುದಾಗಿ. ಇದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಶಿಲುಬೆಯಲ್ಲಿ ಅಪರಾಧಿಗಳು ಜಡಿಯಲ್ಪಡುವಾಗ ಸ್ತ್ರೀಯರು ಮಾತ್ರ ಜೊತೆಗೆ ಬರ್ತಾರೆ ಅಷ್ಟೇ, ಅವರ ಮನೆಯಲ್ಲಿರುವಂಥ ಸ್ತ್ರೀಯರು. ಯಾಕೆಂದರೆ ಅವರನ್ನು ಹೋಗಿ ತೊಂದರೆ ಮಾಡ್ತಿರಲಿಲ್ಲ. ಪುರುಷರು ಬಂದರೆ ಅವರಿಗೆ ಈ ಒಂದು ಅಪರಾಧದಲ್ಲಿ ಏನಾದರೂ ಭಾಗ ಇರುತ್ತೆ ಅಂತೇಳಿ ಹಾಗೆ ನೋಡುತ್ತಲೇ ಇರುತ್ತಾರೆ. ಈ ಒಂದು ಭಯದ ಕಾರಣದಿಂದ ಶಿಲುಬೆಯಲ್ಲಿ ಜಡಿಯಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟಂತಹ ಅಪರಾಧಿಗಳ ಕುಟುಂಬಕ್ಕೆ ಸೇರಿದ ಪುರುಷರು ಯಾರು ಆ ಬೆಟ್ಟಕ್ಕೆ ಬರುವುದಿಲ್ಲ. ಆದರೆ ಈ ಸ್ಥಳದಲ್ಲಿ ನೋಡುವುದಾದರೆ ಪೇತ್ರನು ಬರಲಿಲ್ಲ, ಯಾಕೋಬನು ಬರಲಿಲ್ಲ, ಉಳಿದ ಶಿಷ್ಯರು ಎಲ್ಲ ಕಳೆದೋದ್ರು, ಓಡೋದ್ರು. ಯೋಹಾನ ಮಾತ್ರ ಆ ಶಿಲುಬೆಯಲ್ಲಿ ಕೊನೆಯವರೆಗೂ ನಿಂತಿದ್ದರು. ವಿಚಾರಣೆ ಮಾಡಿದ್ರೂ ಪರವಾಗಿಲ್ಲ, ಒಮ್ಮೆ ತಾನೇ ಜೀವನ, ಹೋದರೆ ಹೋಗಲಿ ಎಂಬುದಾಗಿ ಅವರಲ್ಲಿ ನಿಂತಿದ್ದರು. ಆಗಲೇ ಯೇಸು ಶಿಲುಬೆಯಲ್ಲಿ ನಿಂತು ಹೇಳ್ತಾರೆ, ಈಗೋ ನಿನ್ನ ತಾಯಿ, ಈಗೋ ನಿನ್ನ ಮಗನು ಎಂಬುದಾಗಿ. ಪಕ್ಕದಲ್ಲಿ ನಿಂತಿದ್ದಂತಹ ಶಿಷ್ಯನ ನೋಡಿ ಅವರು ಆ ರೀತಿ ಹೇಳಿದರು ಎಂಬುದಾಗಿ ಸತ್ಯವೇದ ಬರೆಯಲ್ಪಟ್ಟಿದೆ. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 25, 26, 27ನೇ ವಾಕ್ಯಗಳನ್ನು ವೇಗವಾಗಿ ಓದೋಣ. ಯೇಸುವಿನ ಶಿಲುಬೆಯ ಹತ್ತಿರ ಅವರ ತಾಯಿಯು ಅವರ ತಾಯಿಯ ಸಹೋದರಿಯಾಗಿರುವ ಕ್ಲೋಪನ ಹೆಂಡತಿಯಾದ ಮರಿಯಳು ಎಂಬುದಾಗಿ ಇನ್ನೊಬ್ಬಳು ಮರಿಯಳಿದ್ದಾರೆ. ಆ ರೀತಿ ಅಂದರೆ ಯೇಸುವಿನ ತಾಯಿಯೊಂದಿಗೆ ಹುಟ್ಟಿದವರು. ಒಂದು ಅವರ ಅಕ್ಕನಾಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ಚಿಕ್ಕಮ್ಮ ಆಗಿರ್ಬೋದು. ಅವರು ಮರಿಯಳು, ಮಗ್ದಲಿನ ಮರಿಯಳು ಇಬ್ಬರು ನಿಂತಿದ್ದರು. ಆಗ ಯೇಸು ತಮ್ಮ ತಾಯಿಯನ್ನು, ಹತ್ತಿರ ನಿಂತಿರುವ ತಮಗೆ ಪ್ರಿಯನಾಗಿದ್ದ ಶಿಷ್ಯನನ್ನು ಕಂಡು ತನ್ನ ತಾಯಿಯನ್ನು ನೋಡಿ, ಸ್ತ್ರೀಯೇ, ಅಗೋ ನಿನ್ನ ಮಗನು ಅಂತ ಹೇಳಿದರು. ಅನಂತರ ಶಿಷ್ಯನನ್ನು ನೋಡಿ, ಇಗೋ ನಿನ್ನ ತಾಯಿ ಅಂತ ಹೇಳಿದರು. ಆ ಸಮಯದಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಬಳಿ ಸ್ವೀಕರಿಸಿಕೊಂಡ. ಇವಾಗ ನೋಡಿ, ಕೊನೆಯವರೆಗೂ ಯಾವ ತಪ್ಪಾಗಿದ್ದರೂ ಪರವಾಗಿಲ್ಲ, ನನ್ನನ್ನು ಅಲ್ಲೇ ಹಿಡಿದು ವಿಚಾರಣೆ ಮಾಡಿದ್ರೂ ಪರವಾಗಿಲ್ಲ, ಯೇಸುವಿನೊಂದಿಗೆ ನಡೆಯುತ್ತೇನೆ ಎಂಬುದಾಗಿ ನಡೆದವರು ಯೋಹಾನ. ಯೋಹಾನ 19:35 ಹೇಳುತ್ತದೆ, ನಾನೇ ಈ ಶಿಲುಬೆಯ ದೃಶ್ಯವನ್ನು ನೇರವಾಗಿ ನೋಡಿದವನು, ನಾನು ಹೇಳುವ ಸಾಕ್ಷಿ ಸತ್ಯ, ನಾನು ಅದನ್ನು ಕಣ್ಣಾರೆ ಕಂಡಿದ್ದೇನೆ ಎಂಬುದಾಗಿ ಅವರು ದೃಢ ಸಾಕ್ಷಿಯಾಗಿ ಹೇಳುವುದನ್ನು ನೋಡ್ತೀವಿ. ಅದನ್ನು ಕಂಡವನು ಸಾಕ್ಷಿ ಕೊಡುತ್ತಾನೆ. ಯೋಹಾನ 19:35 ಅವನ ಸಾಕ್ಷಿ ಸತ್ಯವಾಗಿದೆ. ಎಲ್ಲೋ ಯಾರೋ ಹೇಳಿ ಕೇಳಪಟ್ಟು ಹೇಳಲಿಲ್ಲ. ನೀವು ನಂಬುವ ಹಾಗೆ
ತಾನು ಹೇಳುವುದು ಸತ್ಯ ಎಂಬುದಾಗಿ ಅರಿತಿದ್ದಾನೆ ಎಂಬುದಾಗಿ. ಹಾಗಾಗಿ ಎಡಬಿಡದೆ ಹಿಂಬಾಲಿಸುವುದು, ಯಾವ ಪರಿಸ್ಥಿತಿ ಬಂದರೂ ಅವರನ್ನು ಹಿಂಬಾಲಿಸುವಂಥದ್ದು. ಎಲಿಯ, ಎಲಿಷ ಹಂಗೆ ಮಾಡಿದ್ರು. ಎಲಿಷನನ್ನು ದೇವರು ಎಲಿಯನ ಸ್ಥಾನದಲ್ಲಿ ಅಭಿಷೇಕ ಮಾಡುವ ಹಾಗೆ ಎಲಿಯನಿಗೆ ಆಜ್ಞಾಪಿಸಿದರು. ಅವರು ನೇರವಾಗಿ ಹೋಗಿ ಎಲಿಷನನ್ನು ಕರೆದು, ನನ್ನ ಸ್ಥಾನದಲ್ಲಿ ದೇವರು ನಿನ್ನನ್ನು ಏರ್ಪಡಿಸಲು ಹೇಳಿದ್ದಾರೆ, ನೀನು ಎಲ್ಲವನ್ನ ಬಿಟ್ಟು ನನ್ನ ಹಿಂಬಾಲಿಸಿ ಬಾ ಅಂತ ಕರೆದರು. ಆ ಸಮಯದಲ್ಲಿ ಎಲಿಷನು 12 ಜೋಡಿ ಎತ್ತುಗಳನ್ನಿಟ್ಟು ಉಳುಮೆ ಮಾಡ್ತಾ ಇದ್ದ. ಇವರು ಕರೆದ ಕೂಡಲೇ ನೋಡಿ, ಉಳುಮೆಯ ನೆಲದಲ್ಲಿ ಬಿತ್ತನೆಯನ್ನು ಮಾಡದೆ ಅದನ್ನು ಬಿಟ್ಟು ಹಿಂಬಾಲಿಸಿದ. ಅಷ್ಟು ಮಾತ್ರವಲ್ಲ, ಮತ್ತೊಂದು ದೊಡ್ಡ ಕಾರ್ಯವನ್ನು ಕೂಡ ಮಾಡಿದ. ನಾನು ಇಂದಿನ ಒಂದು ಸಂದೇಶದಲ್ಲಿ ಇದರ ಬಗ್ಗೆ ಮಾತಾಡಿದ್ದೇನೆ. ಅವರು ಎಲಿಯನ ಬಳಿ ಹೇಳುತ್ತಾರೆ, ಅಯ್ಯ, ನಾನು ಮನೆಗೆ ಹಿಂದಿರುಗಿ ಹೋಗಿ ಮನೆಯಲ್ಲಿ ಹೇಳಿ ತಕ್ಷಣ ಬೇಗ ಬರುತ್ತೇನೆ ಅಂತ ಹೇಳ್ತಾರೆ. ನಾವು ಅಂದುಕೊಳ್ಳುತ್ತೇವೆ ತಂದೆಯ ಬಳಿ ಹೇಳಲು ಹೋಗುತ್ತಾರೆ ಎಂಬುದಾಗಿ. ಆದರೆ ಅವರು ತಂದೆ ಬಳಿ ಹೋಗಿ ಹೇಳಲಿಲ್ಲ. ಅವರು ಎಲಿಯನನ್ನು ಬಿಟ್ಟು ಮತ್ತೆ ಹೋಗಿ ತನ್ನ ಮನೆಯಲ್ಲಿರುವಂತಹ ಜೋಡಿ ಎತ್ತುಗಳನ್ನು ಹಿಡಿದು ಒಡೆದು ಅವುಗಳನ್ನು ತನ್ನ ಸ್ನೇಹಿತರಿಗೆ ಅವರ ಔತಣವನ್ನು ಮಾಡಿಸಿ ಆ ಜೋಡಿ ಎತ್ತುಗಳ ರಂಟೆಯನ್ನು ಕೂಡ ಒಡೆದು ಅನಂತರ ಎಲಿಯನನ್ನು ಹಿಂಬಾಲಿಸಲು ಮುಂದಾದ. ಅವರು ಹಿಂದಿರುಗಿ ನೋಡುವುದಕ್ಕೆ ಯಾವ ಅವಕಾಶಗಳೆಲ್ಲ ಇತ್ತೋ ಅವೆಲ್ಲವನ್ನು ಒಡೆದು ಹಾಕಿ, ಅದಿದ್ದರೆ ತಾನೇ ಒಂದು ವೇಳೆ ಇದು ಸರಿ ಇಲ್ಲ ಅಂದರೆ ಹಿಂದೆ ಹೋಗ್ಬೋದಲ್ವಾ, ಆ ರೀತಿ ಯೋಚನೆ ಬರಬಾರದು ಎಂಬುದಾಗಿ ಅವರು ಇರುವ ಎಲ್ಲವನ್ನ ತೆಗೆದು ಹಾಕಿ, ಒಡೆದು ಹಾಕಿ, ನನಗೆ ಹಿಂದಿ ತಿರುಗಿ ನೋಡಬೇಕು ಎನ್ನುವ ಭಾವನೆಯೇ ಬರಬಾರದು ಎಂಬುದಾಗಿ ಹೇಳಿ ಅವರನ್ನು ಹಿಂಬಾಲಿಸಿ ಮುಂದೆ ಹೋದರೆಂಬುದಾಗಿ ಸತ್ಯವೇದ ಹೇಳುತ್ತದೆ. 2 ಅರಸರ ಪುಸ್ತಕ 2ನೇ ಅಧ್ಯಾಯದಲ್ಲಿ ಓದಿದರೆ ಮತ್ತೊಂದು ಸಂಭವ ಇದೆ. ಎಲಿಯ ತಾನು ತೆಗೆದುಕೊಳ್ಳಲ್ಪಡುವ ಸಮಯ ಬರುವಾಗ ಎಲಿಷನ ಬಳಿ ಹೇಳುತ್ತಾರೆ, ನೀನು ಇಲ್ಲೇ ಇರು, ನಾನು ಪಕ್ಕದ ಊರಿಗೆ ಹೋಗುತ್ತೇನೆ, ನಾನು ಬೆತ್ತೇಲಿಗೆ ಹೋಗುತ್ತೇನೆ, ಜೆರಿಕೋಗೆ ಹೋಗುತ್ತೇನೆ, ಯೋರ್ದಾನ್ ದಾಟಿ ಹೋಗುತ್ತೇನೆ ಎಂಬುದಾಗಿ ಹೇಳುವಾಗಲೆಲ್ಲ ನಾನು ನಿಮ್ಮನ್ನು ಬಿಡದೆ ಹಿಂಬಾಲಿಸುವೆನು ಅಂತ ಹೇಳಿದರು. ಎಡಬಿಡದೆ ಹಿಂಬಾಲಿಸುವಿಕೆ, ಆ ವಾಕ್ಯವನ್ನು ಮಾತ್ರ ಓದೋಣ. 2 ಅರಸರ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನು ಎಲಿಯನನ್ನು ಸುಳಿಗಾಳಿಯಲ್ಲಿ ಪರಲೋಕಕ್ಕೆ ಎತ್ತಲ್ಪಡುವುದಕ್ಕೆ ಹೋಗುವಾಗ ಎಲಿಯನು ಎಲಿಷನೊಂದಿಗೆ ಗಿಲ್ಗಾಲಿನಿಂದ ಹೊರಟು ಹೋದನು. ಎಲಿಯ ಎಲಿಷನನ್ನು ನೋಡಿ, ನೀನು ಇಲ್ಲಿ ಇರು, ಕರ್ತನು ನನ್ನನ್ನು ಬೆತೇಲ್ವರೆಗೂ ಹೋಗಲು ಕಳುಹಿಸುತ್ತಿದ್ದಾರೆ ಎಂಬುದಾಗಿ ಹೇಳಿದ. ಅದಕ್ಕೆ ಎಲಿಷ, ನಾನು ನಿಮ್ಮನ್ನು ಬಿಡುವುದಿಲ್ಲ ಎಂದು ಯೆಹೋವನ ಜೀವದಾಣೆ, ನಿಮ್ಮ ಜೀವದಾಣೆಯಿಂದ ಹೇಳುತ್ತಿದ್ದೇನೆ. ಆ ರೀತಿಯೇ ಇಬ್ಬರು ಬೆತೇಲಿಗೆ ಹೊರಟು ಹೋದರು. ಆಗ ಬೆತೇಲಲ್ಲಿದ್ದಂತಹ ಪ್ರವಾದಿಗಳ ಪುತ್ರರು ಎಲಿಷನ ಬಳಿ ಬಂದು, ಇವತ್ತು ದೇವರು ನಿನ್ನ ನಾಯಕನಾಗಿರುವ ಯಜಮಾನನ್ನು ನಿನ್ನನ್ನು ಬಿಟ್ಟು ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಗೊತ್ತಾ ಅಂತ ಕೇಳಿದರು. ಅದಕ್ಕಾತನು, ನನಗೊತ್ತು, ನೀವು ಸುಮ್ಮನಿರಿ ಎಂಬುದಾಗಿ ಹೇಳಿದರು. ಇವರು ಬೇರೆ ಪ್ರವಾದಿಯ ಗುಂಪಿಗೆ ಸೇರಿದವರು, ಬೇರೆ ಪ್ರವಾದಿಯನ್ನು ಹಿಂಬಾಲಿಸುವವರು. ಅವರಿಗೆ ಗೊತ್ತಿದೆ ಎಲಿಯ ಎತ್ತಲ್ಪಡ್ತಾರೆ ಎಂಬುದಾಗಿ. ಆಗ ಈ ಸಂಭವದಲ್ಲಿ ನೋಡಿ, ಅಷ್ಟು ಮಾತ್ರವಲ್ಲ, 2ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿದ್ರೆ, ಒಡನೆ ಎಲಿಯನು ತನ್ನ ದಾರಿಯನ್ನು ಮಾರ್ಪಡಿಸಿಕೊಂಡು, ನೀನು ಇಲ್ಲೇ ಇರು, ಎರಿಕೋಗೆ ಹೋಗುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆಗಲೂ ಹೇಳ್ತಾರೆ, ನೀನು ಎಲ್ಲೋದರೂ ಸರಿ, ನಿನ್ನನ್ನು ಬಿಡುವುದಿಲ್ಲ. ಈ ಎಡಬಿಡದೆ ಹಿಂಬಾಲಿಸುವಂಥದ್ದನ್ನೇ ದೇವರು ನಮ್ಮ ಬಳಿ ಬಯಸುತ್ತಾರೆ. ಎಡಬಿಡದೆ ಹಿಂಬಾಲಿಸಬೇಕು. ಎಡಬಿಡದೆ ಹಿಂಬಾಲಿಸದಂಥ ರೂತಳು. ಇದೇ ರೀತಿ ಒಂದು ಸಂಭವವೇ. ನವೋಮಿ ತನ್ನ 2 ಸೊಸೆಯಂದಿರನ್ನು ಕರೆದುಕೊಂಡು ತನ್ನ ಸ್ವಂತ ದೇಶಕ್ಕೆ ಹಿಂದಿರುಗಿ ಹೋಗುತ್ತಾಳೆ. ತನ್ನ 2 ಮಕ್ಕಳು ಸತ್ತೋದರು. ಅದರ ನಂತರ 2 ಸೊಸೆಯಂದಿರು. ಈಕೆಯಾದರೂ ಒಂದು ಬಡ ವಿಧವೆ. ಆಗ ಈ ತಾಯಿ ಕರ್ಕೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೂ ಹೇಳ್ತಾರೆ, ನೀವು ಯಾಕೆ ನನ್ನ ಜೊತೆ ಬಂದು ಕಷ್ಟವನ್ನು ಪಡ್ತೀರಾ? ನಿಮ್ಮ ದಾರಿಯಲ್ಲಿ ನೀವು ಹೋಗಿ, ನಿಮ್ಮನ್ನು ಆಶೀರ್ವಾದ ಮಾಡಿ ಕಳಿಸ್ತೀನಿ. ನಿಮಗೆ ಚಿಕ್ಕ ವಯಸ್ಸೇ, ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಜೀವನದಲ್ಲಿ ನೀವು ಸಂತೋಷವಾಗಿರಿ ಅಂತ ಹೇಳ್ತಾರೆ. ಆಗ ಆಕೆಯ ಸೊಸೆಯಲ್ಲಿ ಒಬ್ಬಳಾಗಿರುವ ಓರ್ಬಳೆನ್ನುವವಳು ತನ್ನ ಅತ್ತೆಯನ್ನು ಬಾಚಿ ತಪ್ಪಿ ಮುದ್ದಿಟ್ಟು, ಇಲ್ಲಿ ಪಕ್ಕದಲ್ಲೇ ರೋಡಲ್ಲಿ ಹೋದರೆ ನಮ್ಮ ಊರಿಗೆ ಹೋಗ್ಬೋದು, ನಾನು ಹೋಗುತ್ತೇನೆ ಅತ್ತೆ ಎಂಬುದಾಗಿ ಏನಾದರೂ ಹೇಳಿ ಎಂಬುದಾಗಿ ಹೊರಡ್ತಾಳೆ. ರೂತಳು ತಾನು ಹೋಗಲು ನಿರಾಕರಿಸಿ ಆ ಒಂದು ನವಮಿಯೊಂದಿಗೆ ಅವರು ವಾಸ ಮಾಡಿ, ನಿಮ್ಮ ದೇವರು ನನ್ನ ದೇವರು, ನಿಮ್ಮ ಜನ ನನ್ನ ಜನ, ನಿಮ್ಮನ್ನು ಬಿಟ್ಟು ನಾನು ಹೋಗುವುದಿಲ್ಲ ಅಂತ ಹೇಳಿ ಎಡಬಿಡದೆ ಅಲ್ಲಿ ನಿಂತಳು. ಆದ್ದರಿಂದ ಯೇಸುವಿನ ವಂಶಾವಳಿ ಪಟ್ಟಿಯಲ್ಲಿ ರೂತಳ ಹೆಸರು ಸ್ಥಾನ ಹೊಂದಿದೆ. ಯೇಸು ಹುಟ್ಟಿದವರ ವಂಶಾವಳಿ, ಅದನ್ನು ಓದ್ ನೋಡ್ರಿ, ರೂತಳ ಹೆಸರು ಒಳಗಿರುತ್ತೆ. ಹಾಗಾದರೆ ಸತ್ಯವೇದ ಅಲ್ಲಿ ನಮಗೆ ಹೇಳುವಂಥದ್ದು ಎಡಬಿಡದೆ ಹಿಂಬಾಲಿಸಬೇಕು.
ರೂತಳು 1ನೇ ಅಧ್ಯಾಯ 10ರಿಂದ ಕೆಲವೊಂದು ವಾಕ್ಯವನ್ನು ಓದಿ ನೋಡಿರಿ. ನಿಮ್ಮ ಜನರಿಗೆ ನಿಮ್ಮೊಂದಿಗೆ ಬರುತ್ತೇವೆ ಎಂಬುದಾಗಿ ಇಬ್ಬರು ಹೊರಟರು. ಅದಕ್ಕೆ ನವೋಮಿ, ನನ್ನ ಜನರೇ, ನೀವು ಮತ್ತೆ ಹೋಗಿರಿ, ನನ್ನೊಂದಿಗೆ ಯಾಕೆ ಬರುತ್ತೀರಾ? ಎಲೆ ಹೇಳಿದಂತೆ ಹೇಳುತ್ತಾಳೆ. ನನ್ನ ಜೊತೆ ಬಂದರೆ ನಿಮಗೆ ಕಷ್ಟ, ಎಲ್ಲವನ್ನು ಬಹಿರಂಗವಾಗಿ ಹೇಳ್ತಾರೆ. ಯಾಕೆ ಬರ್ತೀರಾ? ನಿಮಗೆ ಗಂಡಂದಿರಾಗುವ ಹಾಗೆ ಇನ್ನು ಮೇಲೆ ನನ್ನ ಗರ್ಭದಲ್ಲಿ ಮಕ್ಕಳು ಉಂಟಾಗುತ್ತದೋ? ನನ್ನನ್ನು ಹಿಂಬಾಲಿಸಿದರೆ ಏನೇನು ಸಮಸ್ಯೆ ಬರುತ್ತೆ ಎಂಬುದಾಗಿ ಹೇಳಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದಾರೆ. ನೀವು ನನ್ನ ಹಿಂಬಾಲಿಸಿ ಬಂದರೆ ಇನ್ನು ಮುಂದೆ ಏನು ನಿಮಗೊಬ್ಬ ಗಂಡ ಸಿಗುವ ಹಾಗೆ ನನ್ನ ಗರ್ಭದಲ್ಲಿ ನನ್ನ ಹೊಟ್ಟೆಯಲ್ಲಿ ಮಕ್ಕಳು ಉಂಟಾಗುತ್ತದೋ? ನನ್ನ ಮಕ್ಕಳೇ, ಹಿಂದಿರುಗಿ ಹೋಗಿ. ನಾನು ದಿನ ಓದುವಳು, ಒಬ್ಬ ಪುರುಷನೊಂದಿಗೆ ಬಾಳತಕ್ಕವಳಲ್ಲ. ಆ ರೀತಿಯಾಗಿರುವ ನಂಬಿಕೆ ನನಗೆ ಉಂಟಾಗಿದ್ದು, ನಾನು ಈ ರಾತ್ರಿ ಒಬ್ಬ ಪುರುಷನಿಗೆ ಜೀವನವನ್ನು ಕೊಟ್ಟು ಮಗುವನ್ನು ಎತ್ತರೂ ಕೂಡ ಅವನು ಬೆಳೆದು ನಿಮಗೆ ಮದುವೆ ಮಾಡೋಕ್ಕೆ ಸಾಧ್ಯನಾ? ಅವರು ದೊಡ್ಡವರಾಗುವವರೆಗೂ, ಪುರುಷರಾಗಿ ಮದುವೆಯಾಗುವವರೆಗೂ ನೀವು ಕಾಯ್ದಿರಲು ಸಾಧ್ಯವೋ? ಅದು ಆಗದಿರುವ ಕಾರ್ಯ. ನನ್ನ ಮಕ್ಕಳೇ, ಕರ್ತನ ಕೈ ನನಗೆ ವಿರುದ್ಧವಾಗಿರುವುದರಿಂದ ನಿಮ್ಮ ನಿಮಿತ್ತ ನಮಗೆ ವ್ಯಸನ ಉಂಟಾಯಿತು ಅಂತ ಹೇಳಿದರು. ಆಗ ಅವರು ಧ್ವನಿ ಎತ್ತಿ ಅಧಿಕವಾಗಿ ಗೋಳಾಡಿದರು. ಓರ್ಬಳು ತನ್ನ ಅತ್ತೆಗೆ ಮುದ್ದಿಟ್ಟು ಹೋದಳು, ರೂತಳಾದರೂ ಆಕೆಯನ್ನು ಎಡಬಿಡದೆ ಅಂಟಿಕೊಂಡಳು. ಅದುವೇ ಕರಿಬೇಕಾದ್ರೆ ನೋಡಿ ಎಷ್ಟು ನಿಯತ್ತಾಗಿ ಆ ತಾಯಿ ಹೇಳ್ತಾರೆ ನೋಡಿ. ಅಲ್ಲಿ ನನ್ನ ನಂಬಿ ಬಂದರೂ ನಿಮಗೇನು ಸಿಗುವುದಿಲ್ಲ, ಕಷ್ಟವೇ, ವೇದನೆಯೇ, ನನ್ನೊಂದಿಗೆ ಸೇರಿ ನೀವು ಕಷ್ಟಪಡಬೇಕು. ಆದರೂ ಹೇಳಿದ್ಲು ರೂತಳು, ಎಡಬಿಡದೆ ಹಿಡಿದುಕೊಂಡಳು. ಯೇಸು ಹಾಗೆ ಕರೆಯುತ್ತಿದ್ದಾರೆ. ಆದರೆ ಯೇಸುವಿನ ಸೇವಕರು ನಿಮಗೆ ಆಸೆ ತೋರಿಸಿ ಕರೀತಾ ಇದ್ದಾರೆ. ಯೇಸು ನೋಡಿ ನಮ್ಮನ್ನು ಕರೆಯುವಾಗ, ಲೋಕದಲ್ಲಿ ನಿಮಗೆ ಉಪದ್ರವ ಉಂಟು, ಲೋಕ ನಿಮಗೆ ಯೋಗ್ಯತೆ ಉಳ್ಳದಲ್ಲ, ನನ್ನ ನಾಮದ ನಿಮಿತ್ತವಾಗಿ ನೀವು ಎಲ್ಲರಿಂದ ಬಹಿಷ್ಕರಿಸಲ್ಪಡ್ತೀರಾ, ಇವೆಲ್ಲ ನೇರವಾಗಿ ಹೇಳಿ ಕರೆದಿದ್ದಾರೆ. ನಮ್ಮ ಹಾಗಿರುವ ಸೇವಕರೇ ತಪ್ಪಾಗಿ ಹೇಳ್ಕೊಡ್ತಾ ಇದ್ದೀವಿ. ಯೇಸುವಿನ ಬಳಿ ಹುಡ್ಕೊಂಡ್ಬಂದರೆ ನಿಮಗೆ ಯಾವ ಬೆರಳು ನೋವಾಗಲ್ಲ, ನಿಮ್ಮ ಜೀವನ ಸರಿಯಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ. ಆದರೆ ಯೇಸು ಆ ರೀತಿ ಹೇಳಿಲ್ಲ, ನೇರವಾಗಿ ಹೇಳಿದರು, ನನ್ನ ನಾಮದ ನಿಮಿತ್ತವಾಗಿ ಎಲ್ಲರಿಂದ ನಿಮಗೆ ಅಗೆತನೆ ಉಂಟಾಗುತ್ತೆ, ಲೋಕದಲ್ಲಿ ಉಪದ್ರವ ಉಂಟಾಗುತ್ತದೆ. ಆದರೆ ನಾನು ನಿಮಗೆ ದೃಢವಾಗಿರಿ, ನನ್ನ ದೃಢತೆಯು ನಂಬಿಕೆಯು ಜಯವನ್ನು ಕೊಡುತ್ತದೆ. ಹಾಗಾಗಿ ಲೋಕದಲ್ಲಿ ಉಪದ್ರವ ಹೊಂದಬೇಕು. ನೀತಿಯಾಗಿ ನಡೆಯುವುದಕ್ಕೆ ಮನಸ್ಸಿರುವ ಎಲ್ಲರೂ ಕಷ್ಟಪಡುತ್ತಾರೆ. ಈ ಕಾಲದಲ್ಲಿ ಉಂಟಾಗುವಂತಹ ಪಾಡುಗಳು ಇನ್ನು ಮುಂದೆ ಬರಲಿರುವ ದೇವರ ಮಹಿಮೆಗೆ ಹೋಲಿಸತಕ್ಕದ್ದಲ್ಲ. ನವೋಮಿ ಯಾವ ರೀತಿ ನೇರವಾಗಿ ನಾನು ಹಿಂಬಾಲಿಸಿದ್ರು ಏನು ನಡೆಯುತ್ತೆ ಅಂತ ಹೇಳಿದ್ರು, ಅವೆಲ್ಲವನ್ನ ಹೇಳಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ. ಇವೆಲ್ಲವನ್ನು ನಂಬಿಯೇ ನಾವು ಸ್ವೀಕರಿಸಿಕೊಂಡು ಬಂದಿದ್ದೇವೆ. ಅವೆಲ್ಲವನ್ನು ಮರೆ ಮಾಡಿ ಕರೆದಿಲ್ಲ. ಬನ್ನಿ ನೋಡಿಕೊಳ್ಳೋಣ, ಎಷ್ಟು ದಿನ ನೋಡಿಕೊಳ್ಳೋಣ, ಏನು ಬೇಕಾದರೂ ಮಾಡ್ತೀನಿ, ಆ ರೀತಿಯ ಕರೆದು ಹೇಳಲಿಲ್ಲ. ಅವರು ಯಾಮಾರಿಸಲಿಲ್ಲ. ಆ ನಂಬಿಕೆಯಿಂದ ಬಂದವನೇ ಒಳಗೆ ಬಂದು ಕಷ್ಟವನ್ನು ನೋಡಿ ಯಾಮಾರಿ ದೂರ ಹಿಂಬಾಲಿಸಿ ಹೋಗುತ್ತಾನೆ. ಅದುವೇ ಸತ್ಯವಾದಿ ಹೇಳುತ್ತದೆ, ಆಕೆಯನ್ನು ಎಡಬಿಡದೆ ಹಿಡಿದುಕೊಂಡ್ರಂತೆ. ಆದ್ದರಿಂದ ರೂತಳು ಬೋವಾಜನನ್ನ ಮದುವೆಯಾಗಿದ್ದು ಮಾತ್ರವಲ್ಲದೆ ಯೇಸುವಿನ ವಂಶಾವಳಿಯಲ್ಲಿ ಪ್ರತ್ಯೇಕಿಸಲ್ಪಟ್ಟು ಮಾತಾಡುವಂಥ ಸ್ತ್ರೀಯಾಗಿ ಮಾರ್ಪಟ್ಟಳು. ಆಕೆಯ ವಂಶಾವಳಿಯಲ್ಲಿ ಯೇಸು ಹುಟ್ಟಿದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಏನು ಬೇಕು? ಯೋಚನೆ ಮಾಡಿ ನೋಡಿ. ಇದುವೇ ದೇವರ ಸತ್ಯವೇದ ಹೇಳುತ್ತದೆ. ದೇವರನ್ನು ಹಿಂಬಾಲಿಸಬೇಕು, ದೇವರನ್ನು ಎಡಬಿಡದೆ ಹಿಂಬಾಲಿಸಬೇಕು. ಸತ್ಯವೇದೆಯನ್ನು ದಾಟಿ ಇನ್ನು ಕೆಲವೊಂದು ಕಾರ್ಯವನ್ನು ಹೇಳುತ್ತದೆ. ಅವರನ್ನು ಯಾವ ರೀತಿ ಹಿಂಬಾಲಿಸಬೇಕು? ದೇವರನ್ನು ಹಿಂಬಾಲಿಸುವಾಗ ಮಕ್ಕಳ ಹಾಗೆ ಹಿಂಬಾಲಿಸಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ. ಆದ್ದರಿಂದ ನೀವು ಪ್ರಿಯವಾಗಿರುವ ಮಕ್ಕಳ ಹಾಗೆ ದೇವರನ್ನು ಹಿಂಬಾಲಿಸುವವರಾಗಿ. ಕ್ರಿಸ್ತನು ನಮಗಾಗಿ ನಮ್ಮ ದೇವರಿಗೆ ಸುಗಂಧ ವಾಸನೆಯಾಗಿರುವ ಕಾಣಿಕೆಯಂತೆ ಬಲಿಯಾಗಿ ಒಪ್ಪಿಸಿಕೊಟ್ಟು ನಮ್ಮಲ್ಲಿ ಪ್ರೀತಿ ಮಾಡಿದ ಹಾಗೆ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಒಂದು ಚಿಕ್ಕ ಮಗುವನ್ನು ನೋಡಿ, ತನ್ನ ತಂದೆ ಕರೆದುಕೊಂಡು ಹೋಗುತ್ತಾರೆ, ತನ್ನ ತಂದೆ ಎತ್ತುಕೊಂಡು ಹೋಗುತ್ತಾರೆ. ಎಲ್ಲೋಗ್ತಾರೆ ಏನೆಂಬುದಾಗಿ ಏನು ಕೇಳೋದಿಲ್ಲ. ಅವರು ಕರೆದುಕೊಂಡು ಹೋಗ್ತಾರೆ, ಹೋಗೋಣ, ಒಳ್ಳೆಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಲವು ಕಡೆ ಕೇಳ್ತಾರೆ, ಸಂಶಯ ಕೇಳ್ತಾರೆ, ಬರುವುದಿಲ್ಲ ಎಂಬುದಾಗಿ ಹಠ ಹಿಡಿಯೋದಿಲ್ಲ. ಒಂದು ಒಳ್ಳೆ ಮಗನಿಗೆ ಗುರುತು ಅಬ್ರಹಾಮನ ಮಗನು ಈಸಾಕನನ್ನು ಕರೆಕೊಂಡು ಅವರನ್ನು ಬಲ ಕುಡಿಯುವುದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಸಾಕನಿಗೆ ಎಲ್ಲೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅವರೊಬ್ಬ ಉತ್ತಮನಾಗಿರುವ ಒಂದು ಮಗ. ಅಬ್ರಹಾಮನೊಂದಿಗೆ ಮುಂಜಾನೆ ಇದ್ದು ಹೆಂಡತಿಗೂ ಗೊತ್ತಿಲ್ಲ, ಸಾರಾಳಿಗೂ ಗೊತ್ತಿಲ್ಲ. ಎಲ್ಲೋಗ್ತೀನಿ ಇರು ಎಂಬುದಾಗಿ ಆ ರೀತಿ ಮಗನನ್ನು ಕರೆದು ಬಾರಪ್ಪ ಅಂತ ಅವರು ಕರೆದರು. ಹೋಗುವ ದಾರಿಯಲ್ಲಿ ಅವರು ಬಲಿ ಸಮರ್ಪಣೆ ಮಾಡುವುದಕ್ಕಾಗಿ ಕಟ್ಟಿಗೆಗಳು, ಅದಕ್ಕೆ ಬೇಕಾಗಿರುವ ವಸ್ತುವನ್ನು ಖರೀದಿ ಮಾಡಿಕೊಂಡು ಕತ್ತೆಯ ಮೇಲೆ ಇಟ್ಟುಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಈಸಾಕನು ಒಂದು ಮಾತನ್ನು ಕೇಳ್ತಾನೆ ಅಷ್ಟೇ,
ಎಲ್ಲೋಗ್ತೀವಿ? ಆ ಬೆಟ್ಟದ ಮೇಲೆ ಬಲಿ ಇಡುವುದಕ್ಕೆ ಹೋಗುತ್ತಿದ್ದೇವೆ. ಬಲಿ ಸಮರ್ಪಣೆ ಮಾಡುವುದಕ್ಕೆ ಕುರಿಯಲ್ಲಪ್ಪ, ಕರ್ತನು ನೋಡಿಕೊಳ್ಳುತ್ತಾನೆ ಅಷ್ಟೇ. ಇದು ಏನು ಎಂಬುದಾಗಿ ಒಂದು ಪ್ರಶ್ನೆಯೂ ಕೇಳಲಿಲ್ಲ. ಆ ಪರಿಪೂರ್ಣ ವಿಧೇಯತ್ವ. ಯೇಸು ಹಾಗೆ ವಿಧೇಯರಾದರು. ತಂದೆಗೆ ಮಕ್ಕಳು ವಿಧೇಯರಾಗುವ ಹಾಗೆ ತನ್ನ ತಂದೆಗೆ ವಿಧೇಯರಾದರು. ಯೇಸು ಅದನ್ನು ನಮಗೆ ಕಲಿಸಿಕೊಟ್ಟರು. ಇದೇ ರೀತಿಯೇ ಒಬ್ಬ ಮಗ ಯಾವ ರೀತಿ ತಂದೆಯನ್ನು ಹಿಂಬಾಲಿಸುತ್ತಾನೋ ಆ ರೀತಿ ಹಿಂಬಾಲಿಸಬೇಕು. ಯೇಸುವಿನ ಹಿಂಬಾಲಿಸುವಿಕೆಯನ್ನು ನೋಡಿ ಅವರು ಯಾತಕ್ಕಾಗಿ ನಮಗೆ ಒಂದು ಮಾದರಿಯಾಗಿಟ್ಟಿದ್ದಾರೆ ಅಂದರೆ, ನೀವು ಆ ರೀತಿ ಅವರನ್ನು ಹಿಂಬಾಲಿಸಬೇಕು. ಅವರೇನು ಮಾಡಿದ್ರು ಅಂದರೆ, ತಂದೆಯಾದವರು ಮಗನು ಮಾಡಲು ತೋರಿಸುವುದು ಏನೋ ಅದನ್ನಲ್ಲದೆ ಬೇರೆ ಏನನ್ನೂ ತಾವಾಗಿ ಅವರು ಮಾಡುವುದಿಲ್ಲ. ಅವರ ನಡವಳಿಕೆ ಪೂರ್ತಿಯಾಗಿ ಆಯಾ ದಿನಕ್ಕೆ ಏನು ಮಾಡಬೇಕು ಎಂಬುದಾಗಿ ದೇವರು ತೋರಿಸುತ್ತಾರೋ ಅದನ್ನು ಬಿಟ್ಟು ಬೇರೆ ಏನೂ ಮಾಡುವುದಿಲ್ಲ. ಅವರು ಪರಿಪೂರ್ಣವಾಗಿ ತನ್ನ ತಂದೆಗೆ ವಿಧೇಯರಾದವರ ಹಾಗೆ ಅವರ ಚಿತ್ತವನ್ನು ಮಾಡಿದರು. ಹಾಗಾದರೆ ನಮ್ಮ ಹಿಂಬಾಲಿಸುವಿಕೆ ಎನ್ನುವಂಥದ್ದು ಮಕ್ಕಳ ಹಾಗಿರಬೇಕು. ತಿಳಿದುಕೊಳ್ಳುವುದಕ್ಕೆ ಪ್ರಶ್ನೆ ಮಾಡಬಹುದೇ ವಿನಃ ಸಂಶಯದಿಂದ ಪ್ರಶ್ನೆಯನ್ನು ಕೇಳಬಾರ್ದು. ಅರ್ಥ ಮಾಡಿಕೊಳ್ಳುವುದಕ್ಕೆ ಕೇಳಬೇಕು. ಏನು ಬೇಕಾದರೂ ಕೇಳ್ಬೋದು. ಆದರೆ ಹೇಳಿದ್ರೆ ಮಾತ್ರ ಹಿಂಬಾಲಿಸುತ್ತೇನೆ, ಇಲ್ಲಾಂದರೆ ಬರಲ್ಲ ಅಂತ ಹೇಳಬಾರ್ದು. ಮಕ್ಕಳು ಯಾವ ರೀತಿ ತಂದೆಯನ್ನು ನಂಬಿ ಹೋಗುತ್ತದೋ, ಯಾಕೆಂದರೆ ತಂದೆ ನನಗೇನು ದೊಡ್ಡ ತಪ್ಪು ಮಾಡ್ತಾರಾ, ಕೊಲೆ ಮಾಡುತ್ತಾರಾ, ಆ ರೀತಿಯಾಗಿ ಆ ನಂಬಿಕೆ ಇದೆ ನೋಡಿ, ಆ ರೀತಿಯೇ ಆ ಒಂದು ಹಿಂಬಾಲಿಸುವಿಕೆ ನಮಗೆ ಬೇಕು. ಎರಡನೇದಾಗಿ ಯಾವ ರೀತಿ ಹಿಂಬಾಲಿಸಬೇಕು ಅಂದರೆ, ಸತ್ಯವೇದ ಹೇಳುತ್ತದೆ, ಸ್ವಲ್ಪ ಗಮನಿಸಿ. ದೇವರಾತ್ಮನು ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಅಲ್ಲಿ ನೀವು ಹೋಗುವ ಹಾಗೆ ಹಿಂಬಾಲಿಸಬೇಕು. ಪ್ರಕಟಣೆ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಈ ರೀತಿಯಾಗಿರುವ ಜನಗಳ ಕುರಿತು ಸತ್ಯವೇದ ಹೇಳುತ್ತದೆ. ಇವರು ಯಾರು? ಪರಲೋಕದಲ್ಲಿ ಹೋಗಿ ನಿಲ್ಲುತ್ತಾರೆ ಒಂದು ಗುಂಪು. ಇವರು ಯಾರಂತ ನೋಡಿದ್ರೆ, ಸ್ತ್ರೀಯರಿಂದ ತಮ್ಮನ್ನು ದೋಷಪಡಿಸಿಕೊಳ್ಳದೇ ಇರುವವರು. ಇವರು ಬಹಳ ಶುಭ್ರರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ, ಇದೆ ಬಹಳ ಮುಖ್ಯ, ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಅಲ್ಲಿ ಅವರನ್ನು ಹಿಂಬಾಲಿಸುವವರು ಇವರೇ. ನೋಡಿದ್ರಾ? ಹಾಗಾದರೆ ಯಾವ ರೀತಿ ಹಿಂಬಾಲಿಸಬೇಕು ಅಂದರೆ, ಯಜ್ಞದ ಕುರಿಯಾದಾತನು ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಹೋಗಬೇಕು. ಅವರು ಹೋಗುವ ಸ್ಥಳ ನಮಗೆ ಸಾಧಕವಾಗಿದ್ದರೆ ಹೋಗ್ತೀನಿ, ಬಾಧಕವಾಗಿದ್ದರೆ ಹೋಗುವುದಿಲ್ಲ, ನೀವು ಮಾತ್ರ ಹೋಗ್ರಿ, ಆ ರೀತಿ ಹೇಳುವವರಲ್ಲ. ಸಾಯುವುದಕ್ಕೂ ಸಿದ್ಧರಾಗಿದ್ದು ಹೋಗಬೇಕು. ಸತ್ಯವೇದ ನಾನು ಹೇಳುತ್ತದೆ. ಆ ರೀತಿ ನೀವು ಹಿಂಬಾಲಿಸುವಾಗ ಅವರು ಹೋಗುವ ಸ್ಥಳಕ್ಕೆ ನೀವೆಲ್ಲ ಹೋಗಬೇಕು. ನಾವೇನು ಮಾಡ್ತೀವಿ? ನಮಗೆ ಲಾಭವಾದ ಸ್ಥಳ, ನಮಗೆ ಸುರಕ್ಷಿತವಾದ ಸ್ಥಳ, ನಮಗೆ ಒಳ್ಳೆ ಪರಿಚಯವಾದ ಸ್ಥಳ, ಇವುಗಳನ್ನು ನಾವು ಆರಿಸಿ ಹೋಗ್ತೀವಿ. ಆದರೆ ಸತ್ಯವೇದ ಹೇಳುತ್ತದೆ, ದೇವರು ಹೋಗುವ ಸ್ಥಳ ಕಲ್ಲಾಗಿದ್ದರೂ, ಮುಳ್ಳಾಗಿದ್ದರೂ, ಸಮುದ್ರವಾಗಿದ್ದರೂ, ನೀವು ಅವರೊಂದಿಗೆ ಯಜ್ಞದ ಕುರಿಯಾತನು ಎಲ್ಲಿ ಹೋಗುತ್ತಾರೋ ಅಲ್ಲೆಲ್ಲ ಹಿಂಬಾಲಿಸುವುದೇ ನಿಜವಾದ ಹಿಂಬಾಲಿಸುವಿಕೆ. ಸತ್ಯವೇದ ಹೇಳುತ್ತದೆ, ಗಮನಿಸಿ. ಯೋಹಾನ 12:26 ಯೇಸು ಇದೇ ಕಾರ್ಯದ ಕುರಿತು ಮಾತಾಡ್ತಾರೆ. ಒಬ್ಬನು ನನಗೆ ಸೇವೆಯನ್ನು ಮಾಡುವುದಾದರೆ ಅವನು ಹೆಂಗಿರಬೇಕು? ನನ್ನನ್ನು ಅವನು ಹಿಂಬಾಲಿಸಬೇಕು. ಮೊದಲ ಮಾತು ಹಿಂಬಾಲಿಸಬೇಕು. ಹೇಗೆ? ನಾನು ಎಲ್ಲಿದ್ದೇನೋ ಅಲ್ಲಿ ನನ್ನ ಸೇವಕನು ಇರುತ್ತಾನೆ. ಒಬ್ಬನು ನನಗೆ ಸೇವೆಯನ್ನು ಮಾಡಿದ್ರೆ ಅವನನ್ನು ತಂದೆಯಾದ ದೇವರು ಘನಪಡಿಸುತ್ತಾರೆ. ಇದುವೇ ಆ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆ ಅಂತ ಗಮನಿಸಿ. ಒಬ್ಬನು ನನಗೆ ಸೇವೆ ಮಾಡಿದರೆ ತನ್ನ ಮನ ಬಂದಂತೆ ಮಾಡಬಾರ್ದು, ನನ್ನನ್ನು ಹಿಂಬಾಲಿಸಿ ಮಾಡಬೇಕು. ನನ್ನನ್ನು ಹಿಂಬಾಲಿಸಿ. ಹಾಗಾದರೆ ನನ್ನ ಸೇವಕನು ಆ ರೀತಿ ಹಿಂಬಾಲಿಸಿ ಸೇವೆ ಮಾಡುವವನು ನಾನು ಎಲ್ಲಿದ್ದೇನೋ ಅಲ್ಲಿ ಅವನಿರಬೇಕು. ಇದುವೇ ಒಂದು ಪೂರ್ಣವಾದ ಉತ್ತಮವಾದ ಹಿಂಬಾಲಿಸುವಿಕೆ. ನಾವೇನು ಮಾಡ್ತೀವಿ? ದೇವರನ್ನು ಹಿಂಬಾಲಿಸುತ್ತೇವೆ. ಅವರು ಹೋಗುವ ಸ್ಥಳ ಒಳ್ಳೆಯ ಸ್ಥಳವಾಗಿದ್ದರೆ ಹೋಗ್ತೀವಿ, ಅವರು ಹೋಗುವ ಸ್ಥಳ ಭಯಂಕರವಾದ ಸ್ಥಳವಾಗಿದ್ದರೆ ಫಿಲ್ಟರ್ ಆಗ್ತೀವಿ. ನೀವು ಹೋಗಿ ಬನ್ನಿ ದೇವರೇ. ಆ ರೀತಿಯಾಗಿ ಜೀವವನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹಿಂಬಾಲಿಸಬೇಕು. ಯೋಹಾನ 11ನೇ ಅಧ್ಯಾಯ 16ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಆಗ ದಿದಿಮು ಎನ್ನುವಂತಹ ತೋಮನು ಉಳಿದ ಶಿಷ್ಯರನ್ನು ನೋಡಿ ಅವರೊಂದಿಗೆ ಕೂಡ ಸಾಯುವ ಹಾಗೆ ನಾವು ಹೋಗೋಣ ಬನ್ನಿ ಎಂಬುದಾಗಿ ಹೇಳಿದರು. ಅವರು ಹೋಗುವ ಸ್ಥಳ ಭಯಂಕರವಾದ ಸ್ಥಳ, ಕಲ್ಲೆಸಿದರೂ ಕಲ್ಲೆಸಿಬೋದು ಅಂಥ ಸ್ಥಳ. ಅವ್ರು ಹೇಳ್ತಾರೆ ಅವರೊಂದಿಗೆ ಸಾಯುವ ಹಾಗೆ ನಾವು ಹೋಗೋಣ ಎಂಬುದಾಗಿ ಹೇಳಿ ಅವರು ಹೊರಟು ಹೋದದ್ದನ್ನು ಸತ್ಯವೇದ ಹೇಳುತ್ತದೆ. ಲಾಜರು ಸತ್ತಿದ್ದಾನೆ, ಅವರು ಜೀವಂತವಾಗಿ ಎಬ್ಬಿಸಲಿದ್ದಾರೆ. ಆ ಸಮಯದಲ್ಲಿ ಮತ್ತೊಬ್ಬರಿಗೆ ಅವರ ಜೊತೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವರಲ್ಲಿ ಹೇಳ್ತಾರೆ ಈ ರೀತಿ, ಒಂದು ವೇಳೆ ಆ ಸ್ಥಳದಲ್ಲಿ ಸಮಸ್ಯೆ ಬರ್ಬೋದು, ಆದರೂ ಯೇಸು ಹೋಗುತ್ತಾರೆ. ಹೋಗುವ ಸ್ಥಳದಲ್ಲಿ ಆತನೊಂದಿಗೆ ಸಾಯುವ ಹಾಗೆ ನಾವು ಅವರನ್ನು ಹಿಂಬಾಲಿಸಿ ಹೋಗೋಣ ಎಂಬುದಾಗಿ ಹೇಳಿದರು. ಅದುವೇ ನಿಜವಾಗಿರುವ ಹಿಂಬಾಲಿಸುವಿಕೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ಮೂರನೇ ಕಾರ್ಯ, ನಾವು ಎಷ್ಟೇ ಆದರೂ
ಹಿಂದೆ ತಿರುಗದೆ ಅವರನ್ನು ಹಿಂಬಾಲಿಸಬೇಕು. ಎಷ್ಟೇ ಆದರೂ ಹಿಂದೆ ತಿರುಗದೆ ಅವರನ್ನು ಹಿಂಬಾಲಿಸಬೇಕು. ಲೂಕನ ಸುವಾರ್ತೆ 9ನೇ ಅಧ್ಯಾಯ 61-62 ಹೇಳುತ್ತದೆ. ಯೇಸು ಅಲ್ಲಿ ಮಾತಾಡುತ್ತಿದ್ದಾರೆ, ಸ್ವಲ್ಪ ಮಂದಿ ಕೂತಿದ್ದಾರೆ. ಅನಂತರ ಮತ್ತೊಬ್ಬನು ಅವರನ್ನು ನೋಡಿ, ದೇವರೇ, ನಿಮ್ಮನ್ನು ಹಿಂಬಾಲಿಸುತ್ತೇನೆ, ಆದರೂ ಅದಕ್ಕಿಂತ ಮುಂಚಿತವಾಗಿ ಹೋಗಿ ಮನೆಯಲ್ಲಿರುವವರ ಬಳಿ ಹೋಗಿ ತಿಳಿಸಿ ಮತ್ತೆ ಬಂದು ನಿಮಗೆ ಸೇವೆಯನ್ನು ಮಾಡುವುದಕ್ಕೆ ಆಜ್ಞೆಯಾಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ಯೇಸು, ನೇಗಿಲ ಮೇಲೆ ಕೈ ಇಟ್ಟ ನಂತರ ಹಿಂದಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಹೇಳಿದರು. ನೇಗಿಲ ಮೇಲೆ ಕೈ ಇಟ್ಟರೆ ಆ ಕರುವಿಕೆಯನ್ನು ಸ್ವೀಕಾರ ಮಾಡಿಕೊಂಡ್ರೆ ಅವರನ್ನು ಹಿಂಬಾಲಿಸಬೇಕು ಎಂಬುದಾಗಿ ಒಂದು ತೀರ್ಮಾನದ ಒಳಗೆ ಬಂದಿದ್ದೀರಾ. ಆ ತೀರ್ಮಾನದ ಒಳಗೆ ಬಂದರೆ ಯಾವ ಉಪದ್ರವ ಬಂದರೂ, ಯಾವ ಹೋರಾಟ ಬಂದರೂ ನೀವು ಅವರನ್ನು ಬಿಟ್ಟು ದೂರ ಸರಿಯದೆ ಹಿಂದೆ ತಿರುಗದೆ, ಹಿಂದೆ ತಿರುಗಿ ಹೋಗಬಾರ್ದು. ಲೋಟನ ಹೆಂಡತಿ ಹಿಂದೆ ತಿರುಗಿ ನೋಡಿದ್ಲು. ಶಿಷ್ಯರು ಕೂಡ ನೋಡಿ ಯೇಸು ಸತ್ತನು ಅವರನ್ನು ಸಮಾಧಿ ಮಾಡಿದ್ದಾರೆ ಎಂಬುದಾಗಿ ತಿಳಿದ ಕೂಡಲೇ ಅವರನ್ನು ಬಿಟ್ಟು ಬಂದಂತಹ ಬಲೆಯನ್ನು ಮತ್ತೆ ತೆಗೆದುಕೊಂಡು ಸಮುದ್ರಕ್ಕೆ ಮೀನು ಹಿಡಿಯಲು ಹೋದರು. ಹಾಗಾದರೆ ಸತ್ಯವೇದ ಹೇಳುತ್ತದೆ ಎಡಬಿಡದೆ ಹಿಂಬಾಲಿಸುವಂಥದ್ದು. ಯೇಸು ಹೇಳ್ತಾರೆ, ನೇಗಿಲ ಮೇಲೆ ಕೈ ಇಟ್ಟಿದೆಯಾ, ಮತ್ತೆ ಹಿಂದಿರುಗಿ ನೋಡಬೇಡ. ಆ ರೀತಿ ಬರುವವನು ಮಾತ್ರ ದೇವರ ರಾಜ್ಯಕ್ಕೆ ಯೋಗ್ಯನು ಎಂಬುದಾಗಿ ದೇವರು ಹೇಳುತ್ತಾರೆ. ಇದನ್ನು ಶಿಷ್ಯರು ಹೇಳಿದ್ರು. ಸಾಯುವುದಾದರೆ ಒಳ್ಳೆಯದೇ, ಯೇಸುವಿನೊಂದಿಗೆ ಸಾಯುವ ಹಾಗೆ ನಾವು ಹೋಗೋಣ ಬನ್ನಿ ಅಂತ ಹೇಳಿದ್ರು. ಇನ್ನು ಕೆಲವರ ವಾಕ್ಯಕ್ಕೆ ವ್ಯಾಖ್ಯಾನ ಹೇಳ್ತಾರೆ. ಸಿಟ್ಟಲ್ಲಿ ಹೇಳಿದ್ರು ಕೇಳಲ್ಲ, ಬನ್ರಯ್ಯ ನಾವು ಜೊತೆ ಹೋಗಿ ಸಾಯೋಣ, ಆ ರೀತಿ ಹೇಳಿದ್ರು ಎಂಬುದಾಗಿ ಕೂಡ ಹೇಳ್ತಾರೆ. ಯಾವುದು ಹೇಗೋ ಆ ಮಾತು ನಮಗೆ ಕಲಿಸುವಂಥದ್ದು. ಮರಣವೇ ಎದುರಾದರೂ ಕೂಡ ಅವರನ್ನು ಬಿಟ್ಟು ಬೇರ್ಪಡದೆ ಹಿಂಬಾಲಿಸುವ ಒಂದು ಪರಿಪೂರ್ಣ ಹಿಂಬಾಲಿಸುವಿಕೆಯನ್ನು ದೇವರು ಬಯಸುತ್ತಾರೆ. ಒಮ್ಮೆ ನೋಡಿ, ಇದು ಬಂದು ಸತ್ಯವೇದದಲ್ಲಿ ಇಲ್ಲ, ಶಿಷ್ಯರ ಕುರಿತಾಗಿರುವ ಚರಿತ್ರೆ ಪುಸ್ತಕದಲ್ಲಿ ಇದೆ. ಅದು ಪಾರಂಪರ್ಯವಾಗಿ ಹೇಳಲ್ಪಡುವಂಥ ಒಂದು ಕಾರ್ಯ. ಅದು ನಿಜವಾ ಸುಳ್ಳ ಗೊತ್ತಿಲ್ಲ, ಆದರೆ ಈ ಸ್ಥಳಕ್ಕೆ ಯೋಗ್ಯವಾದ ಒಂದು ಕಾರ್ಯ. ಆಗ ಸೇವೆ ಮಾಡುತ್ತಿದ್ದಂತಹ ಅಪೊಸ್ತಲರ ಮಧ್ಯೆ ಯೇಸುವಿನ ಪ್ರಧಾನ ಶಿಷ್ಯನಾಗಿರುವ ಪೇತ್ರನು ಇಕ್ಕಟ್ಟು ಬಂದಿತ್ತು ಒಳಗೆ. ಇಕ್ಕಟ್ಟು ಬಂದು ಇವರನ್ನು ಹುಡುಕುತ್ತಾರೆ. ಈಗ ಇವರೇ ಅಲ್ವಾ ಪ್ರಧಾನ ಅಪೊಸ್ತಲ, ಅವರು ಎಲ್ಲಿದ್ದಾರೆ? ಯಾಕೆಂದರೆ ಎಲ್ಲ ಶಿಷ್ಯರನ್ನು ಹಿಡಿದು ಶಿರಶ್ಛೇದ ಮಾಡಿ ಕೆಲವರನ್ನು ಕೊಲೆ ಮಾಡಿ ಹಲವರು ರಕ್ತಸಾಕ್ಷಿಯಾಗಿ ಸಾಯುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೇತ್ರನು ಈ ಸ್ಥಳವನ್ನು ಬಿಟ್ಟು ಯೆರೂಸಲೇಮನ್ನು ಬಿಟ್ಟು ತಪ್ಪಿಸಿ ಹೋಗೋಣ, ಆ ರೀತಿಯಾಗಿ ತಪ್ಪಿಸಿ ಅವರು ಬರುವುದಕ್ಕೆ ಹಡಗನ್ನು ಹತ್ತುವುದಕ್ಕೆ ಬಂದರಂತೆ. ಆ ಸಮುದ್ರ ತೀರದಲ್ಲಿ ಯೇಸುವನ್ನು ನೋಡುತ್ತಾರೆ. ಯೇಸು ಒಂದು ಶಿಲುಬೆಯನ್ನು ಹೊತ್ತುಕೊಂಡು ಅವರನ್ನು ಎದುರುಗೊಂಡು ಅವರು ಬಂದು ನೇರ ಎದುರಾಗಿ ಬರುತ್ತಾರೆ. ನೋಡಿದ ಕೂಡ ಅವರಿಗೆ ಆಶ್ಚರ್ಯ, ಪ್ರತ್ಯಕ್ಷವಾಗಿ ನೋಡ್ತಾರಂತೆ. ತಕ್ಷಣ ಯೇಸುವಿನ ಬಳಿ ಹೋಗಿ ಮೊಣಕಾಲೂರಿ, ದೇವರೇ, ಶಿಲುಬೆ ಹೊತ್ತುಕೊಂಡು ಎಲ್ಲೋಗುತ್ತಿದ್ದೀರಾ? ಶಿಲುಬೆಯಲ್ಲಿ ಜಡಿಯಲ್ಪಡುವಾಗ ಎಲ್ಲೋಗ್ತಾ ಇದ್ದೀರಾ? ನಾನು ಮತ್ತೆ ಶಿಲುಬೆಯಲ್ಲಿ ಜಡಿಯಲ್ಪಡಬೇಕಾಗಿದೆ, ಆದ್ದರಿಂದ ಹೋಗುತ್ತಿದ್ದೇನೆ ಅಂತ ಹೇಳಿದರು. ಆಗ ತಕ್ಷಣ ಅವರಿಗೆ ಅರ್ಥವಾಯಿತು, ನಾನು ಯೇಸುವಿನ ಹಾಗೆ ಶಿಲುಬೆಯಲ್ಲಿ ಸಾಯಬೇಕು, ಅದುವೇ ದೇವರ ಬಯಕೆ. ಅದನ್ನು ತಕ್ಷಣ ಗ್ರಹಿಸಿಕೊಂಡು ನಾನು ಆ ಸ್ಥಳದಲ್ಲಿ ಸಾಯಬೇಕು ಎಂಬುದಾಗಿ ತಿಳ್ಕೊಂಡು ಮತ್ತೆ ಹಿಂದೆ ಹೋದರು. ಹೋಗಿ ಆ ಊರಲ್ಲಿರುವಾಗ ಅವರನ್ನು ಹಿಡಿದರು. ತೀರ್ಪು ಕೊಡುವುದಕ್ಕೆ ಅವರನ್ನು ಕರೆಕೊಂಡು ಹೋಗಿ ವಿಚಾರಣೆ ಮಾಡಿದರು. ಪೇತ್ರನಿಗೆ ಶಿಲುಬೆಯ ದಂಡನೆಯನ್ನು ಕೊಟ್ಟರು. ಪೇತ್ರನು ಒಂದು ಕಾರ್ಯವನ್ನು ಕೇಳಿದರು, ನನ್ನನ್ನು ನನ್ನ ದೇವರು ಜಡಿಯಲ್ಪಟ್ಟ ಹಾಗೆ ಶಿಲುಬೆಯಲ್ಲಿ ಜಡಿಯಲ್ಪಡುವುದಕ್ಕೆ ನಾನು ಯೋಗ್ಯನಲ್ಲ, ಆದ್ದರಿಂದ ನನ್ನನ್ನು ಶಿಲುಬೆಯಲ್ಲಿ ಜಡಿದು ತಲೆ ಕೆಳಗಾಗಿ ಜಡಿಯಿರಿ ಅಂತ ಹೇಳಿದ. ಅವನು ಕೇಳಿಕೊಂಡ ಹಾಗೆಯೇ ತಲೆ ಕೆಳಗಾಗಿ ಜಡಿದು ಕೊಂದರು. ಅವತ್ತು ಅಂದ್ಕೊಂಡಿರೋ ತಪ್ಪಿಸ್ಕೋಬೋದಾಯಿತು, ಆದರೆ ಯೇಸು ಹೇಳಿದರು, ಇವತ್ತು ನಾನು ಅಲ್ಲಿ ಸಾಯಬೇಕಾಗಿದೆ, ಯೆರೂಸಲೇಮಿನಲ್ಲಿ. ಅಂದರೆ ಏನರ್ಥ? ನಾನು ನಿನ್ನಲ್ಲಿದ್ದೇನೆ, ನೀನು ನನ್ನನ್ನು ಬಿಟ್ಟು ದೂರ ಹೋದರೆ ಆ ಮರಣ ಅಲ್ಲಿ ನಡೆಯಬೇಕು. ಹಾಗಾಗಿ ಕರ್ತನೊಂದಿಗೆ ಮರಣಕ್ಕೆ ಕೂಡ ಒಪ್ಪಿಸಿಕೊಟ್ಟಿದ್ದರು ಅವರು. ಅಂಥ ಹಿಂಬಾಲಿಸುವಿಕೆಯನ್ನೇ ದೇವರು ನಮ್ಮ ಬಳಿ ಬಯಸುತ್ತಾರೆ ಎಂಬುದಾಗಿ ಕರ್ತನ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಕೊನೆಯದಾಗಿ ಒಂದು ಕಾರ್ಯವು ಹೇಳುತ್ತದೆ, ಗಮನಿಸಿ. ಶಿಷ್ಯನ ಹಿಂಬಾಲಿಸುವಿಕೆ ಹೆಂಗಿರಬೇಕು? ಯೇಸು ಹೇಳುತ್ತಾರೆ, ನೀವು ನನ್ನನ್ನು ಹಿಂಬಾಲಿಸಿದರೆ ಈ ವಿಧವಾಗಿರುವ ಸ್ವಭಾವದಲ್ಲಿರಬೇಕು. ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ. ಅನಂತರ ಅವರು ಎಲ್ಲರನ್ನೂ ನೋಡಿ, ಒಬ್ಬನನ್ನು ಹಿಂಬಾಲಿಸಲು ಬಯಸುವುದಾದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಎತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ.
ಅದರಲ್ಲಿ ಒಂದು 4 ಕಾರ್ಯ ಹೇಳ್ತಾರೆ ನೋಡಿ. ತನ್ನನ್ನು ತಾನು ನಿರಾಕರಿಸಬೇಕು, ಸ್ವಾರ್ಥಕ್ಕಾಗಿ ಸೇವೆಗೆ ಬರಬಾರದು, ಸ್ವಾರ್ಥಕ್ಕಾಗಿ ಯೇಸುವನ್ನು ಹಿಂಬಾಲಿಸಬಾರದು, ನಾನು ನನಗೆ ಸಂಬಂಧಪಟ್ಟವರು ಬದುಕಬೇಕು ಎನ್ನುವುದಕ್ಕಾಗಿ ಸಭೆ ನಡೆಸಬಾರದು. ಮೊದಲು ನಮ್ಮನ್ನೇ ನಿರಾಕರಿಸಬೇಕು. ಎಲ್ಲವೂ ನನಗೇ ಬೇಕು ಎಂಬುದಾಗಿ ಸುಖಭೋಗವಾಗಿ ಜೀವಿಸುವುದಕ್ಕೆ ಮುಂದಾಗಬಾರದು. ಎರಡನೇದಾಗಿ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಶಿಲುಬೆ ಇಡಲ್ಪಟ್ಟದಾಗಿದೆ. ನನಗಿರುವ ಹಾಗೆ ನಿಮಗಿರುವುದಿಲ್ಲ, ನಿಮಗಿರುವ ಹಾಗೆ ಮತ್ತೊಬ್ಬರಿಗಿರುವುದಿಲ್ಲ. ಕರ್ತನ ಚಿತ್ತವನ್ನು ಮಾಡುವಾಗ ಒಂದು ಶಿಲುಬೆಯನ್ನು ಹೊರಬೇಕು. ಆಗ ಯೇಸು ಒಂದು ಶಿಲುಬೆಯನ್ನು ಹೊತ್ತರು. ಅದರಲ್ಲಿ ಯೇಸು ಹೊತ್ತಂಥ ಶಿಲುಬೆ 3 ಗಂಟೆಗಳ ಕಾಲ ಹೊತ್ತದ್ದಾಗಿ ಹೇಳಲ್ಪಡುತ್ತದೆ. ಆದರೆ ನಿಜವಾಗಿಯೂ ಯೇಸು ಹೊತ್ತಂತಹ ಶಿಲುಬೆ ಈ ಲೋಕಕ್ಕೆ ಬಂದಂದಿನಿಂದಲೇ ಶಿಲುಬೆಯನ್ನು ಹೊರುತ್ತಲೇ ಇದ್ದರು. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರು ಕೊಳೆಯಾಗಿರುವಂತಹ ಪಾಪ ತುಂಬಿರುವಂಥ ಭೂಮಿಯಲ್ಲಿ 33 ವರ್ಷ ನಿಲ್ಲಬೇಕು ಅಂದರೆ ಅದು ಸಾಧಾರಣವಾಗಿರುವ ಕಾರ್ಯ. ಯೋಚನೆ ಮಾಡಿ ನೋಡಿ. ಎಲ್ಲಿ ನೋಡಿದ್ರೂ ಪಾಪ, ಅವರು ಪಾಪವನ್ನು ಕಾಣದಿರುವ ಪರಿಶುದ್ಧ ಕಣ್ಣುಳ್ಳಾತನು. ಎಲ್ಲಿ ನೋಡಿದ್ರೂ ವಂಚನೆ, ಎಲ್ಲಿ ನೋಡಿದ್ರೂ ದುಷ್ಟತ್ವ, ಎಲ್ಲಿ ನೋಡಿದ್ರೂ ಕೆಟ್ಟದ್ದು. ಅವುಗಳ ನಡುವೆ ಯೇಸು ದಿನನಿತ್ಯ ಶಿಲುಬೆಯನ್ನು ಹೊತ್ತರು. ಅದು ಅದರ್ಶನವಾಗಿರುವ ಶಿಲುಬೆ. ಈ 3 ಗಂಟೆಗಳ ಕಾಲ ನೋಡ್ತಿರಲ್ಲ, ಅದು ಬಹಿರಂಗವಾದ ಶಿಲುಬೆ. ಅವರ ಮನದಲ್ಲಿ ಯಾವಾಗಲೂ ಶಿಲುಬೆ ಅದನ್ನು ಹೊರುತ್ತಲೇ ಇದ್ದರು. ಸತ್ಯವೇದ ಅದನ್ನೇ ಹೇಳುತ್ತದೆ. ನಮಗೊಂದು ಶಿಲುಬೆ ಇರುತ್ತದೆ, ಆ ಶಿಲುಬೆಯನ್ನು ಹೊರಬೇಕು. ಯಾವಾಗ? ಒಂದು ದಿನ, 3 ಗಂಟೆಗಳ ಕಾಲ, 4 ಗಂಟೆ ಕಾಲ ಅಲ್ಲ. ಅನುದಿನವೂ ಹೊರಬೇಕು. ಆ ಶಿಲುಬೆಯನ್ನು ತೆಗೆದಿಡಕ್ಕಾಗಲ್ಲ. ಒಂದು ಗರ್ಭದಲ್ಲಿರುವಂತಹ ಮಗುವನ್ನು ಒಂದು ಸ್ತ್ರೀ ಹೊರಬೇಕು ಅಂದರೆ 10 ತಿಂಗಳು ಹೊರಲೇಬೇಕು. ಬಹಳ ಭಾರವಾಗಿದೆ ಎಂಬುದಾಗಿ ತೆಗೆದಿಡಕ್ಕಾಗಲ್ಲ ಆಚೆ. ಆ ರೀತಿಯಾಗಿ ಶಿಲುಬೆಯನ್ನು ಸ್ವೀಕರಿಸಿಕೊಂಡರೆ, ಆ ಚಿತ್ತವನ್ನು ಯೋಜನೆಯನ್ನು ಮಾಡಿ ಮುಗಿಸುವವರೆಗೂ, ನೀವು ಕರ್ತನಿಂದ ಅಂಗೀಕರಿಸಲ್ಪಟ್ಟು ಎತ್ತಲ್ಪಡುವವರೆಗೂ ಅನುದಿನವೂ ಆ ಶಿಲುಬೆಯನ್ನು ನೀವು ಹೊರಲೇಬೇಕು. ಒಂದು ಮಗುವನ್ನು ಹೊಟ್ಟೆಯಲ್ಲಿ ಒಂದು ತಾಯಿ ಯಾವ ರೀತಿ ಹೊರುತ್ತಾಳೆ? ನಿದ್ದೆ ಮಾಡಬೇಕಾದ್ರೆ ಹೊರುತ್ತಾಳೆ, ಏಳುವಾಗಲೂ ಅಡುಗೆ ಮಾಡಬೇಕಾದ್ರೂ, ಊಟ ಮಾಡಬೇಕಾದ್ರೂ ಎಲ್ಲ ಸಮಯದಲ್ಲೂ ಹೊರುವ ಹಾಗೆ ಅನುದಿನವೂ ಆ ಶಿಲುಬೆಯನ್ನು ನೀವು ಹೊರಬೇಕು. ಅನಂತರ ಅವೆಲ್ಲವನ್ನಿಟ್ಟುಕೊಂಡೇ ಯೇಸುವನ್ನು ಹಿಂಬಾಲಿಸಬೇಕು. ಹಾಗಾದರೆ ಇವಾಗ ಹೇಳಿ, ನಮ್ಮ ಹಿಂಬಾಲಿಸುವಿಕೆ ಎಷ್ಟರ ಮಟ್ಟಿಗೆ ಇದೆ? ನೀವು ನಾನು ಹಿಂಬಾಲಿಸುತ್ತೇವೆ ಎಂಬುದಾಗಿ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದೇವೆ. ಸತ್ಯವೇದ ಮತ್ತೊಂದು ಅಭಿಪ್ರಾಯವನ್ನು ತೋರಿಸುತ್ತಾ ಇದೆ. ಹಾಗಾದರೆ ನಾನು ಹೇಳುವಂಥ ಈ ಕಾರ್ಯಗಳೆಲ್ಲವುಗಳಲ್ಲಿ ನಿಮ್ಮ ಹಿಂಬಾಲಿಸುವಿಕೆ ಈ ವಾಕ್ಯಕ್ಕೆ ತಕ್ಕದ್ದಾಗಿರುವುದಾದರೆ, ನೀವು ഇരുಳಲ್ಲಿ ನಡೆಯದೆ ನಿತ್ಯ ಜೀವ ಬೆಳಕಲ್ಲಿ ನಡೆಯುತ್ತೀರಾ, ನೀವು ಬೆಳಕಾಗಿ ಮಾರ್ಪಡುತ್ತೀರಾ. ಇದುವೇ ದೇವರು ನಮಗೆ ಕೊಟ್ಟಿರುವಂತಹ ಬಹಳ ಮುಖ್ಯವಾಗಿರುವ ವಾಗ್ದಾನ. ಹಾಗಾದರೆ ನಮ್ಮ ಹಿಂಬಾಲಿಸುವಿಕೆ ಸತ್ಯವೇದ ವಾಕ್ಯ ಬಯಸುವಂತಿರಬೇಕು. ನೀವು ನಾನು ಕಲಿಸಿಕೊಂಡಂತೆ ಅಲ್ಲ, ಅದನ್ನು ಕರ್ತನು ಸ್ವೀಕರಿಸುವುದೂ ಇಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ದೇವರನ್ನು ಹಿಂಬಾಲಿಸೋಣ, ಜೀವ ಬೆಳಕಲ್ಲಿ ನಡೆಯೋಣ, ಬೆಳಕಿನ ರಾಜ್ಯದಲ್ಲಿ ಪ್ರವೇಶ ಮಾಡೋಣ. ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ನಮ್ಮ ಪರಲೋಕದ ತಂದೆಯೇ, ನೀವು ಮಾತಾಡಿ ಹೇಳಿದಂತಹ ಈ ಒಳ್ಳೆ ವಾಕ್ಯಕ್ಕೋಸ್ಕರವಾಗಿ ಸ್ತೋತ್ರ. ನಾವು ನಿಮ್ಮನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ ಭಾವಿಸುತ್ತೇವೆ. ನಾವು ಹಿಂಬಾಲಿಸುವುದರ ಕುರಿತಾಗಿ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ನಿಮ್ಮನ್ನು ಹಿಂಬಾಲಿಸುವಂತಹ ಉತ್ತಮವಾಗಿರುವ ಹಿಂಬಾಲಿಸುವಿಕೆ ಕುರಿತಾಗಿ ಸತ್ಯವೇದ ಹಲವಾರು ಕಾರ್ಯವನ್ನು ಹೇಳುತ್ತದೆ. ದೇವರೇ, ಕರ್ತನಾಗಿರುವ ದೇವರೇ, ನಮ್ಮ ಕಣ್ಗಳನ್ನು ಪ್ರಕಾಶವಾಗಿ ನೀವು ತೆರೆದಿದ್ದೀರಾ. ನಾವು ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸಲು, ದೂರದಲ್ಲಿ ಹಿಂಬಾಲಿಸುವವರಾಗಿರದೆ, ರೊಟ್ಟಿಗೋಸ್ಕರವಾಗಿ ಹಿಂಬಾಲಿಸುವವರಾಗಿಲ್ಲದೆ, ಎಡಬಿಡದೆ ಹಿಂಬಾಲಿಸುವವರಾಗಿ, ತಮ್ಮನ್ನೇ ತಾವು ನಿರಾಕರಿಸಿ ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸುವವರ ಹಾಗೆ, ಎಲೀಷನ ಹಾಗೆ, ದೇವರ ಎಡಬಿಡದೆ, ರೂತಳ ಹಾಗೆ ಎಡಬಿಡದೆ ಅಂಟಿಕೊಂಡು ಹಿಂಬಾಲಿಸುವುದಕ್ಕೆ ನೀವು ನಮಗೆ ಅನುಗ್ರಹಿಸಿರಿ. ದೇವರೇ, ನಿಮ್ಮನ್ನು ಹಿಂಬಾಲಿಸಿ ನಾವು ದಾಟಿ ಬರುವಾಗ ಆದುಯ ಒಂದು ಅಂತ್ಯ ನಿತ್ಯ ಜೀವ ಎಂಬುದಾಗಿ ನಾವು ಅರಿತಿದ್ದೇವೆ. ಬೆಳಕು ತುಂಬಿದ ಪರಲೋಕ ದೇಶ ಎಂಬುದಾಗಿ ಅರಿತಿದ್ದೇವೆ. ನಿತ್ಯ ಜೀವಿತಕ್ಕಿರುವಂತಹ ವಾಗ್ದಾನವನ್ನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಅರಿತಿದ್ದೇವೆ. ಆ ರೀತಿಯ ಹಿಂಬಾಲಿಸುವುದಕ್ಕೆ ನಮಗೆ ಅನುಗ್ರಹಿಸಿರಿ. ನಾವು ನಿಮ್ಮನ್ನು ಹಿಂಬಾಲಿಸುವ ಮಾರ್ಗದಲ್ಲಿ ಸೋತು ಬಲಹೀನತೆಗಳು ಬರುವುದಾದರೂ ಅವೆಲ್ಲವನ್ನ ಕಳಚಿ ಹಾಕಿ ನಾವು ಸಾಯುವವರೆಗೂ ನಿಮ್ಮನ್ನು ಹಿಂಬಾಲಿಸುವ ಹಾಗೆ ಹೊಸ ಹೃದಯವನ್ನು ಅನುಗ್ರಹಿಸಿರಿ, ಹೊಸ ವೈರಾಗ್ಯವನ್ನು ಅನುಗ್ರಹಿಸಿರಿ, ನಮ್ಮನ್ನು ಆಶೀರ್ವದಿಸಿರಿ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ದೇವರು ಖಂಡಿತವಾಗಿ ನಿಮ್ಮ ಸಂಗಡ ಮಾತಾಡಿದ್ದಾರೆ. ದೇವರು ನಮಗೆ ಹೊಸ ಪರಿಮಾಣವನ್ನು ಪ್ರಕಟಿಸಿ
ಉತ್ತಮವಾದ ಹಿಂಬಾಲಿಸುವಿಕೆ, ಪರಲೋಕ ರಾಜ್ಯದಲ್ಲಿ ಸೇರಿಸುವಂಥ ಹಿಂಬಾಲಿಸುವಿಕೆ ಅಥವಾ ನಾವು ಅಂದುಕೊಂಡಿರುವ ಅಭಿಪ್ರಾಯದಲ್ಲಿರುವಂಥ ಹಿಂಬಾಲಿಸುವಿಕೆಯನ್ನು ಹಿಂದೆ ತಳ್ಳಿ ಸತ್ಯವೇದ ತೋರಿಸುವ ಹಿಂಬಾಲಿಸುವಿಕೆಯನ್ನು ಇಟ್ಟು ಮುಂದೆ ಸಾಗುವುದಕ್ಕೆ ಕರ್ತನಾದ ದೇವರು ನಮಗೆ ಒತ್ತು ಕೊಟ್ಟು ಮಾತಾಡಿದ್ದಾರೆ. ಚೆನ್ನಾಗಿ ನಿಮಗೆ ಅರ್ಥವಾಗಿರುತ್ತೆ ಎಂಬುದಾಗಿ ನಾನು ನಂಬುವವನಾಗಿದ್ದೇನೆ. ದೇವರಾಗಿರುವ ಕರ್ತನು ನಿಮ್ಮ ಸಂಗಡ ಇದ್ದು ಇನ್ನೂ ಹೊಸ ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡಲಿ. ಬರುವ ವಾರ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.